श्रीगुरुभ्यो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूत्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाविनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಈ ಚಾಂದೋಗ್ಯ ಉಪನಿಷತ್ತಲ್ಲಿ ಇದಕ್ಕೆ ಭೂಮವಿದ್ಯಾ ಅಂತ ಕರೀತಿದ್ದಾರೆ. ಈ ಭೂಮವಿದ್ಯಾ ಅನ್ನೋದ್ರಲ್ಲಿ ನಾರದರಿಗೆ ಮತ್ತು ಸನತ್ ಕುಮಾರರಿಗೆ ಒಂದು ಸಂವಾದ. ಸನತ್ ಕುಮಾರರು ಮಹರ್ಷಿಗಳವರು, ಅವರು ಬ್ರಹ್ಮಜ್ಞಾನಿಗಳು. ನಾರದರು ಈ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳಕ್ಕೆ ಅಂತ ಅವ್ರ ಹತ್ರ ಹೋಗ್ತಾರೆ. ನಾರದರಿಗೆ ತುಂಬಾ ಶಾಸ್ತ್ರಗಳ ಒಂದು ಪರಿಚಯ ತುಂಬಾ ಚೆನ್ನಾಗಿದೆ, ತುಂಬಾ ಡೀಪ್ ಆಗಿ ಪರಿಚಯ ಇದೆ, ಬೇಕಾದಷ್ಟು ಶಾಸ್ತ್ರಗಳದ್ದು. ಆದ್ರೆ ಅವರು ಒಂದು ತಿಳ್ಕೊಂಡಿದ್ದಾರೆ, ನಮಗೆ ಆತ್ಮಜ್ಞಾನ ಇಲ್ಲದೆ ನಮಗೆ ಒಂದು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ ಇದು ಜೀವನದಲ್ಲಿ. ಅಂದ್ರೆ ಒಂದು ಸಾರ್ಥಕತೆ, ಜೀವನದ ಸಾರ್ಥಕತೆ ಬರ್ಬೇಕು ಅಂದ್ರೆ ಅದು ಆತ್ಮಜ್ಞಾನದಲ್ಲಿ ಸಾಧ್ಯವಾಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಬರೀ ಈ ಶಾಸ್ತ್ರಗಳು ಮಾತ್ರ ಓದಿದ್ದೀನಿ, ಆದ್ರೆ ಅದರ ಎಲ್ಲಾ ಶಾಸ್ತ್ರಗಳ ತಿರುಳು ಅಂತ ಏನ್ ಹೇಳ್ತಾರೋ ಆತ್ಮಜ್ಞಾನ, ಅದನ್ನ ನಾನು ಪಡ್ಕೊಳ್ದೆ ಹೋದ್ರೆ ನನ್ಗೆ ಅದು ಪ್ರಯೋಜನನೇ ಇಲ್ಲ ಅಂತ ಅವರು ತಿಳ್ಕೊಂಡು ಮನದಟ್ಟು ಮಾಡ್ಕೊಂಡು ಇವ್ರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ, ನನ್ಗೆ ಇದನ್ನ ತಿಳಿಸಿ ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಇವರಿಗೆ ಶಾಸ್ತ್ರದ ಪರಿಚಯ ಜಾಸ್ತಿ ಇರೋದ್ರಿಂದ ಇವರಿಗೆ ಒಂದು ಉಪಾಸನೆಗಳು ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ, ಈ ಅಧಿಕಾರಿಯನ್ನ ಇಟ್ಕೊಂಡು ಈ ಶಾಸ್ತ್ರ ಯಾವುದನ್ನ ಮಾಡಕ್ ಹೇಳುತ್ತೆ ಮೊದಲು ಅನ್ನೋದಕ್ಕೆ ನಮ್ಗೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಒಂದು ದ್ಯೋತಕ. ಯಾವಾಗ್ಲೂ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಒಂದು ಒಂದು ಮೆಥಡ್ ಏನು ಅಂತ ಹೇಳಿದ್ರೆ, ಮೊದಲು ಕರ್ಮ, ಚಿತ್ತಶುದ್ಧಿಗಾಗಿ ಕರ್ಮ, ಆಮೇಲೆ ಚಿತ್ತ ಏಕಾಗ್ರತೆಗಾಗಿ ಉಪಾಸನೆ ಅನ್ನೋದು, ಆಮೇಲೆ ಜ್ಞಾನ ಮಾರ್ಗ, ಜ್ಞಾನ ಯೋಗ ಅನ್ನೋದು. ಹಾಗಾಗಿ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಮುಂಚೆ ಒಬ್ಬ ಈ ಕರ್ಮದಿಂದ ಚಿತ್ತಶುದ್ಧಿ ಮಾಡ್ಕೊಂಡಿರ್ಬೇಕು ಮತ್ತು ಉಪಾಸನೆಯಿಂದ ಚಿತ್ತ ಏಕಾಗ್ರತೆಯನ್ನು ಪಡ್ಕೊಂಡಿರ್ಬೇಕು. ಸೊ ಈ ಎರಡು ಕೂಡ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಇವರ ಕೇಸಲ್ಲಿ ಏನಾಗಿದೆ ಅಂದ್ರೆ, ನಾರದರ ಕೇಸಲ್ಲಿ ಅವ್ರನ್ನ ನೀನು ಕರ್ಮ ಮಾಡು ಅಂತ ಏನು ಹೇಳಲೇ ಇಲ್ಲ. ಅವ್ನು ಬಂದವರಿಗೆ ಉಪಾಸನೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಎಂತ ಉಪಾಸನೆ ಅಂದ್ರೆ, ದೇವತಾ ಉಪಾಸನೆ, ಸಗುಣ ಉಪಾಸನೆ ಅಂತದೆಲ್ಲ ಇಲ್ಲ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಈ ಪ್ರತೀಕ ಉಪಾಸನೆ ಅಂತ ಹೇಳ್ತಾರೆ. ಪ್ರತೀಕ ಅಂತ ಹೇಳಿದ್ರೆ, ಇವಾಗ ನೋಡಿ ಈ ಪ್ರಕೃತಿಯಲ್ಲಿ ಇರುವ ಕೆಲವು ಪ್ರತೀಕ ಅಂದ್ರೆ ಆಕ್ಚುಲಿ ಗುರುತು ಅಂತ ಅರ್ಥ. ಪ್ರತೀಕ ಪ್ರಕೃತಿಯಲ್ಲಿ ಇರೋ ಕೆಲವು ವಸ್ತುಗಳನ್ನ ತಗೊಂಡು, ವಸ್ತು ಕಾಸ್ಮಿಕ್ ವಸ್ತುಗಳಾಗಿರ್ಬೋದು ಅಥವಾ ಕಾಸ್ಮಿಕ್ ಅಲ್ಲದೆ ಇರೋ ವಸ್ತುಗಳಾಗಿರ್ಬೋದು. ಕಾಸ್ಮಿಕ್ ಅಂದ್ರೆ ನಾನು ಹೇಳೋದು ಸೂರ್ಯ ಚಂದ್ರ ಇಂಥದ್ದು. ಅಥವಾ ಕಾಸ್ಮಿಕ್ ಅಲ್ಲದೆ ಇರೋದು ಅಂತ ಹೇಳಿದ್ರೆ ಒಂದು ಲಿಂಗ ಅಥವಾ ಒಂದು ಸಾಲಿಗ್ರಾಮ ಇಂಥದ್ದಾಗಿರ್ಬೋದು. ಸೊ ಇದಕ್ಕೆಲ್ಲ ಪ್ರತೀಕ ಉಪಾಸನೆ ಅಂತ ಹೇಳ್ತಾರೆ ಒಟ್ಟಾರೆ. ಈಗ ಈ ತರ ಇರೋದು, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರನ್ನ ಒಂದು ಸಗುಣ ಉಪಾಸನೆ ಅಂತೆಲ್ಲ ಮಾಡು ಅಥವಾ ಕರ್ಮ ಮಾಡು ನೀನು ಅಥವಾ ಅಂಥದ್ದೆಲ್ಲ ಹೇಳಿದೆ ಇದನ್ನ ಶುರು ಮಾಡ್ತಾರೆ. ಅವರು ಇಂಥ ಉಪಾಸನೆಗಳು ಮಾಡಕ್ ಶುರು ಮಾಡ್ತಾರೆ, ಮಾಡಿಸ್ತಾರೆ. ಇವ್ರು ಏನ್ ಮಾಡ್ತಾರೆ, ಇವರು ನಾರದರು ಇವರು ಎಲ್ಲವನ್ನೂ ಇಂಥದನ್ನ ಉಪಾಸನೆ ಮಾಡು, ನಾಮಕ್ಕಿಂತ ಯಾವುದು ಮನಸ್ಸು ಅನ್ನೋದು, ಮನಸ್ಸಕ್ಕಿಂತ ವಾಕ್ ಅನ್ನೋದು, ವಾಕ್ಕಿಂತ ಹೀಗೆ ಒಂದೊಂದಾಗಿ ಒಂದೊಂದು ತಾರತಮ್ಯದಲ್ಲಿ ಹೇಳ್ತಾ ಬರ್ತಾರೆ. ಅವಾಗ ಇವ್ರೇನ್ ಮಾಡ್ತಾರೆ, ನಾರದರು ಇದ್ ಯಾವುದು ಕೂಡ ಆತ್ಮ ಅಲ್ವೇ ಅಲ್ಲ ಅಂತ ಅವರು ಮನದಟ್ಟು ಮಾಡ್ಕೊಳ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಇವರು ನಮಗೆ ಸನತ್ ಕುಮಾರರು ನಮಗೆ ಆತ್ಮ ಅನ್ನೋದನ್ನ ಹೇಳ್ಕೊಡಕ್ಕೆ ಮುಂಚೆ ಇಂಥದನ್ನೆಲ್ಲ ಹೇಳ್ಕೊಡ್ತಾ ಇದಾರಲ್ಲ ಅಂತ ಅವ್ರಿಗೆ ಫೀಲಿಂಗ್ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ನೋಡಿ ನಮಗೆ ಇದೆಲ್ಲ ಹೇಳ್ತಾ ಇದ್ದೀರಾ, ಇದಕ್ಕಿಂತ ದೊಡ್ಡದು ಯಾವ್ದಿದೆ ಅದನ್ನ ಹೇಳಿ ಅಂತ ಬರ್ತಾರೆ. ಇವ್ರ ಅದರ ಒಂದು ಕ್ರಮದಿಂದ ಬಂದಾಗ ಇವ್ರು ಏನ್ ಮಾಡ್ತಾರೆ, ಸನತ್ ಕುಮಾರ್ ತಿಳ್ಕೊಳ್ತಾರೆ, ಇವರ ಒಂದು ಪರಿಪಕ್ವವನ್ನ ತಿಳ್ಕೊಳ್ತಾರೆ.
ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋ ಒಂದು ವಸ್ತುವನ್ನ ಹೇಳಿ ಅದನ್ನ ನೀನು ಉಪಾಸನೆ ಮಾಡು ಅಂತ ಹೇಳ್ತಾರೆ. ಅದ್ ಯಾವ ವಸ್ತು ಅಂತ ಹೇಳಿದ್ರೆ ಪ್ರಾಣ ಅನ್ನೋದು. ಅದು ಪ್ರಾಣ ಅಂತ ಒಂದು ತತ್ವ ಇದೆಯಲ್ಲ, ಆ ಪ್ರಾಣ ತತ್ವವನ್ನ ಉಪಾಸನೆ ಮಾಡಕ್ ಹೇಳ್ತಾರೆ ಇವರಿಗೆ. ಅವಾಗ ಅದನ್ನ ಹೇಳಿದ್ಮೇಲೆ ಈ ಪ್ರಾಣ ತತ್ವದ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹೇಳ್ತಾರೆ, ತಿಳಿಸ್ತಾರೆ ಯಾರು, ಸನತ್ ಕುಮಾರರು. ಸೊ ದಟ್ ಈ ಪ್ರಾಣ ಅನ್ನೋದು ಹೇಗೆ ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು, ಅದ್ರ ವೈಶಿಷ್ಟ್ಯ ಏನು ಅನ್ನೋದನ್ನ ಕೆಲವು ಶ್ಲೋಕಗಳಲ್ಲಿ ತಿಳಿಸ್ತಾರೆ, ಕೆಲವು ಮಾತುಗಳಲ್ಲಿ ತಿಳಿಸ್ತಾರೆ. ಅದನ್ನ ಇವರು ಹೇಳ್ತಾರೆ. ಅದನ್ನ ನಾವು ಇವತ್ತು ನೋಡ್ಬೇಕಾಗಿದೆ. ಇದರಲ್ಲಿ ಅವರು ಈ ಪ್ರಾಣ ಅನ್ನೋದನ್ನ ವೈಶಿಷ್ಟ್ಯ ತಿಳಿಸಕ್ಕಾಗಿ ಮೊದಲು ಏನ್ ಮಾಡಿದ್ರು ಅಂದ್ರೆ, ಉಪನಿಷತ್ತು ಬರೋ ವಿಷಯಗಳೇ ಇದೆಲ್ಲವೂ ಕೂಡ. ಬೇರೆ ಬೇರೆ ಉಪನಿಷತ್ತುಗಳು ಬಂದಿರೋದು ಇದೆ ಇದರಲ್ಲಿ. ಹಾಗಾಗಿ ಇವರೇನಿರ್ತಾರೆ, ಕಸ್ಮಿನ್ ಉತ್ಕ್ರಾಂತೋ ಭವಿಷ್ಯಾಮಿ ಸ್ಥಿತೇ ಸ್ಥಿತಃ ಇತಿ ವೀಕ್ಷ್ಯ ಅಸೃಜತೆ ಪ್ರಾಣಂ ಪರಮಾತ್ಮ ಇತಿ ಶ್ರುತಿ. ಈ ಪ್ರಶ್ನೋಪನಿಷತ್ತಲ್ಲಿ ಒಂದು ಬರುತ್ತೆ, ಪರಮಾತ್ಮ ಈ ಪ್ರಾಣವನ್ನು ಸೃಷ್ಟಿ ಮಾಡಕ್ಕೆ ಮುಂಚೆ ಯಾವುದನ್ನ ನಾನು ಯಾವ್ದಿದ್ರೆ ನಾನು ಶರೀರದಲ್ಲಿ ಇರ್ತೀನಿ, ಯಾವ್ದು ಹೊಟ್ಟೋದ್ರೆ ನಾನು ಶರೀರದಿಂದ ಆಚೆ ಬಂದ್ಬಿಡ್ತೀನಿ ಅಂತ ಯೋಚನೆ ಮಾಡಿ ಈ ಪ್ರಾಣವನ್ನು ಸೃಷ್ಟಿ ಮಾಡ್ದ ಅಂತ ಒಂದು ಮಾತು ಬರುತ್ತೆ ಅದರಲ್ಲಿ. ಅದನ್ನ ಇವ್ರು ಹೇಳ್ತಾರೆ ಇಲ್ಲಿ. ಯಾತಕ್ಕೆ ಅಂದ್ರೆ ನೋಡಿ, ಪ್ರಾಣ ಅದಕ್ಕೊಂದು ಸಂವಾದ ಅಂತಾನು ಒಂದು ಬರುತ್ತೆ. ಒಂದು ಇಂದ್ರಿಯಗಳಲ್ಲಿ ಪರಸ್ಪರ ಒಂದು ಸಂವಾದ ಬರುತ್ತೆ. ಯಾರು ಹೆಚ್ಚಾಗಿ ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಒಂದು ಬರುತ್ತೆ. ಅದು ಆಕ್ಚುಲಿ ಇಂದ್ರಿಯಗಳೆಲ್ಲ ಈ ತರ ಮಾತಾಡ್ಕೊಳಕ್ ಆಗೋದಿಲ್ಲ, ಏನಿಲ್ಲ. ಶಂಕರಾಚಾರ್ಯ ಅದನ್ನ ಹೇಳಿದ್ದಾರೆ. ಇದು ಏನ್ ಮಾಡಿದ್ದಾರೆ, ಒಂದು ಪರ್ಸಾನಿಫಿಕೇಶನ್ ಅಂತ ಒಂದು ಇದೆಯಲ್ಲ ಇದರಲ್ಲಿ ಕಾವ್ಯದಲ್ಲೆಲ್ಲ ಬರುತ್ತೆ. ಅದು ಅಂದ್ರೆ ಒಂದು ಜಡವಾದ ವಸ್ತುವನ್ನ ಒಂದು ಚೇತನವಾದ ವಸ್ತುವಾಗಿ ಒಂದು ಕಲ್ಪನೆ ಮಾಡಿ ಒಂದು ಮಾರಲ್ ಅನ್ನೋದನ್ನ ತಿಳಿಸೋದು ಅಂತ ಒಂದು ಕ್ರಮ ನಮ್ಗೆ ಹಿಂದಿನ ಕಾಲದಿಂದ ತುಂಬಾ ಇದೆ. ಅದು ಮಹಾಭಾರತದಲ್ಲೂ ಇದೆ. ಹಕ್ಕಿಗಳೆಲ್ಲ ಮಾತಾಡ್ಕೊಳ್ಳೋದು ಅಂತದೆಲ್ಲ ಬರುತ್ತೆ. ಆಮೇಲೆ ಇದು ನಮ್ಮ ಪಂಚತಂತ್ರ, ಹಿತೋಪದೇಶ ಅಂತ ಕಥೆಗಳೆಲ್ಲ ಕೇಳ್ಬೇಕಾಗೇ ಇಲ್ಲ. ಬೆಟ್ಟ ಮಾತಾಡುತ್ತೆ, ನದಿ ಮಾತಾಡುತ್ತೆ, ಮರ ಮಾತಾಡುತ್ತೆ ಇನ್ನೊಂದು ಮರದ ಹತ್ರ, ಈಗೆಲ್ಲ ಒಂದು ಸಂವಾದ ಎಲ್ಲ ಬರುತ್ತೆ. ಹೀಗೆ ಇದ್ರ ಮೂಲಕ ಏನ್ ಮಾಡ್ತಾರೆ ಅಂದ್ರೆ, ಒಂದು ಇವಾಗ ಎಲ್ಲದಕ್ಕಿಂತ ಪ್ರಸಿದ್ಧವಾಗಿರೋದು ಕಾಗೆ ನರಿ ಕತೆ ಇದೆಯಲ್ಲ, ಇಂಥ ಕತೆ. ಹಾಗಾಗಿ ಪ್ರಶಂಸೆಗೆ ನೀನು ತುತ್ತಾಗಬಾರದು, ಅವಾಗ ನೀನು ತುಂಬಾ ನಿನ್ನ ಬೇಕಾದಷ್ಟು ವಿಷಯ ಕಳ್ಕೊಂಡ್ಬಿಡ್ತೀಯ ನೀನು ಅಂತ ಒಂದು ನೀತಿಯನ್ನ ತಿಳಿಸಕ್ಕೆ ಹೀಗೆ ಪರ್ಸಾನಿಫಿಕೇಶನ್ ಅಂತ ಇದೆ. ಅದೇ ತರ ಅಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಇಂದ್ರಿಯಗಳು ಅಂದ್ರೆ ಯಾವುದು, ನಮ್ಮ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅಂತ. ಆ ಇಂದ್ರಿಯಗಳು ನಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಒಂದು ಚರ್ಚೆ ಮಾಡಿ ಅದನ್ನ ಕಂಡುಹಿಡಿಯಕ್ಕೆ ನಾವ್ ಏನ್ ಮಾಡೋಣ, ತೀರ್ಮಾನ ಮಾಡಕ್ಕೆ ನಾವು ಈ ಶರೀರದಿಂದ ಯಾರಾದ್ರೂ ಒಬ್ರು 1 ವರ್ಷ ಕಾಲ ಹೊರಗಡೆ ಹೋಗ್ಬಿಡೋಣ. ಅವಾಗ ಅವ್ನು ಹೇಗ್ ಬದುಕ್ತಾನೆ ನೋಡೋಣ, ಆ ಜೀವ ಹೇಗ್ ಬದುಕ್ತಾನೆ ಅಂತ. ಅವಾಗ ಒಂದೊಂದಾಗಿ ಮಾಡುತ್ತೆ. ಅವಾಗ ಒಂದೊಂದಾಗಿ ಹೊರಗಡೆ ಹೋದ್ರು ಕೂಡ ಅವ್ನು ಬದುಕ್ತಾ ಇರ್ತಾನೆ, ಹೇಗೋ ಒಂದ್ ದಾರಿಲಿ ಬದುಕ್ತಾ ಇರ್ತಾನೆ. ನಾವು ಕೂಡ ಲೋಕದಲ್ಲಿ ನೋಡ್ತೀವಿ, ಕಣ್ಣಿಲ್ದೇ ಇರೋರು ಅಥವಾ ಕಿವಿ ಕೇಳಿಸೋದು ಕಡಿಮೆ ಆಗಿರೋರು, ಕೈ ಇಲ್ದೇ ಇರೋರು, ಕಾಲ್ ಇಲ್ದೇ ಇರೋರು, ಹೀಗೆಲ್ಲ ಬದುಕ್ತಾರೆ ಅಂತ ನೋಡ್ತೀವಿ ನಾವು. ಹೀಗೆ ಅವರು ಬದುಕ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲದಕ್ಕೂ ಕೂಡ. ಅವಾಗ ಕೊನೆಯಲ್ಲಿ ಪ್ರಾಣ ಏನ್ ಮಾಡುತ್ತೆ ಅಂದ್ರೆ, ನಾನ್ ಇವಾಗ ಆಚೆ ಹೋಗ್ತೀನಿ ಅಂತ ಹೇಳುತ್ತೆ. ಹೇಳಿದ ತಕ್ಷಣ ಬಾಕಿ ಎಲ್ಲ ಇಂದ್ರಿಯಗಳು ಕೂಡ ಏನ್ ಮಾಡುತ್ತೆ, ಇಲ್ಲ ನೀನ್ ಹೋಗ್ಬಾರ್ದು, ನೀನ್ ಹೋಗ್ಬಿಟ್ರೆ ನಾವೇ ಕೂಡ ಇಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ಅದ್ರಲ್ಲಿ ಆ ಕಥೆಯಿಂದ ಏನ್ ಮಾಡ್ತಾರೆ ಅಂದ್ರೆ, ಪ್ರಾಣ ಎಲ್ಲದಕ್ಕಿಂತ ಶ್ರೇಷ್ಠಬಾರ್ದು ಅಂತ ತಿಳಿಸ್ತಾರೆ. ಹೀಗೊಂದು ಕತೆ ಇದೆ. ಈ ತರ ಒಂದು ಮಾಡಿದಾಗ ಅಲ್ಲಿ ಬರುತ್ತೆ ಈ ವಿಷಯ, ಯಾವುದು ಶರೀರದಲ್ಲಿ ಇದ್ರೆ ನಾನು ಇರ್ತೀನಿ, ನಾನು ಅಂದ್ರೆ ಆ ಜೀವಾತ್ಮ ಇರ್ತೀನಿ. ಆಕ್ಚುಲಿ ಜೀವಾತ್ಮ ಅಂತ ಇರೋದು ಪರಮಾತ್ಮ ತಾನೆ. ನಮ್ ವೇದಾಂತದ ಪ್ರಕಾರ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅಂತ ಉಪನಿಷತ್ತೇ ಹೇಳುತ್ತೆ, ಚಾಂದೋಗ್ಯ ಉಪನಿಷತ್ತೇ ಹೇಳುತ್ತೆ. ಯಾವ್ದ್ರಲ್ಲಿ 6ನೇ ಅಧ್ಯಾಯ. ನಾವ್ ಇದಕ್ ಮುಂಚೆ ನೋಡಿದ್ವಲ್ಲ ಈ ಚಾಂದೋಗ್ಯ, ಇದು ಶ್ವೇತಕೇತು ಉದ್ದಾಲಕ ಸಂವಾದದಲ್ಲಿ, ಅದರಲ್ಲಿ ಹೀಗೆ ಮಾತೆ ಬರುತ್ತೆ. ಅದು ಈ ಪರಮಾತ್ಮ ಸೃಷ್ಟಿಯನ್ನು ಮಾಡುವಾಗ ಮೊದಲು ಈ ಶರೀರಗಳನ್ನೆಲ್ಲ ಸೃಷ್ಟಿ ಮಾಡಿ ಅದ್ರ ಒಳಗಡೆ ನಾನೇ ಆ ಜೀವಾತ್ಮನಾಗಿ ಹೋಗಿರ್ತೀನಿ ಅಂತ ನೋಡಿ. ಇದರಿಂದ ಕೂಡ ಗೊತ್ತಾಗುತ್ತೆ ಶರೀರದಲ್ಲಿ ಇರೋದು ಒಂದೇ ಚೈತನ್ಯ ಅಂತ ಗೊತ್ತಾಗುತ್ತೆ. ಪರಮಾತ್ಮ ಜೀವಾತ್ಮ ಅಂತ ಇಬ್ಬರು ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲಿ ಆ ಪರಮಾತ್ಮನೇ ನಾನು ಜೀವನಾಗಿ ಇಲ್ಲಿ ಹೋಗ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಬರ್ತಾನೆ. ಸೊ ಹೀಗೆ ಆವಾಗ ಈ ಪ್ರಾಣ ಅನ್ನೋದಿದ್ರೇನೆ ಆ ಜೀವನಾಗಿರೋಕ್ ಸಾಧ್ಯವಾಗುತ್ತೆ. ಅಲ್ಲಿ ಪ್ರಾಣ ಹುಟ್ಟೋದ್ರೆ ಜೀವ ಅಲ್ಲಿರೋಕ್ ಆಗುದಿಲ್ಲ ಅಂತ ಒಂದು ಇದು ಒಂದು ತೀರ್ಮಾನದಿಂದ ಹೀಗ್ ಮಾಡ್ದ ಅಂತ ಈ ಶ್ರುತಿ ಹೀಗಿದೆ ಅಂತ ಹೇಳಿದ್ರು ಅವರು. ಇವಾಗ ಮುಂದಕ್ಕೆ ಅದಕ್ಕೆ ಈ ಪ್ರಾಣದ ವೈಶಿಷ್ಟ್ಯ ಹೇಗೆ, ಪ್ರಾಣ ಅದು ನಮ್ಮ ಹೋಲ್ ಲೈಫ್ ಸೆಂಟ್ರಲ್ ಆಗಿದೆ ಅನ್ನೋದನ್ನ ತೋರಿಸಕ್ಕೆ ಒಂದು ಶ್ಲೋಕ ಇದು ಕೂಡ ಶ್ರುತಿಲಿ ಇರೋದೇನೆ. ಚಕ್ರಸ್ಯ ಅರ ಯಥಾ ನಾಭೌ ಆಶ್ರಿತ ಚಕ್ಷುರಾದಿಕಂ ಆಶ್ರಿತಂ ನಿಖಿಲಂ ಪ್ರಾಣೇ ತತಃ ಆತ್ಮತಾ ಭವೇತ್. ಇವಾಗ ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇವಾಗ ಒಂದು ಚಕ್ರ, ಇವಾಗ ಒಂದು ಎತ್ತಿನ ಗಾಡಿನ ಚಕ್ರ ಅಂತ ಇಟ್ಕೊಳ್ಳೋಣ, ಅಥವಾ ನಮ್ಗೆ ಬೇಕಾದಷ್ಟು ಗಾಡಿಗಳು ನೋಡ್ತೀವಿ, ಸೈಕಲ್ ನೋಡ್ತೀವಿ. ಸೈಕಲ್ ಅಂದ್ರೆ ತುಂಬಾ ಈಸಿಯಾಗಿ ನಮ್ಗೆ ಕಲ್ಪನೆ ಮಾಡ್ಕೋಬಹುದು. ಅದರಲ್ಲಿ ಸ್ಪೋಕ್ಸ್ ಅಂತ ಇರುತ್ತಲ್ವಾ,
ಈ ಸ್ಪೋಕ್ಸ್ ಎಲ್ಲ ಏನಾಗುತ್ತೆ ಮಧ್ಯದಲ್ಲಿ ಒಂದು ಫಲ್ಕ್ರಮ್ ಅಂತ ಒಂದು ಹೇಳ್ತಾರಲ್ಲ ಅದ್ರಲ್ಲಿ ಬಂದು ಸೇರಿರುತ್ತೆ ಅದೆಲ್ಲ. ಸೊ ಹೇಗೆ ಈ ಸ್ಪೋಕ್ಸ್ ಎಲ್ಲ ಬಂದು ಅದ್ರಲ್ಲಿ ಸೇರಿರುತ್ತೋ, ಅದು ಹೇಗೆ ಎಲ್ಲವನ್ನು ಹಿಡಿದಿಟ್ಕೊಂಡಿರುತ್ತೋ ಆ ತರ ಎಲ್ಲಾ ಇಂದ್ರಿಯಗಳು ಕೂಡ, ಚಕ್ಷುರಾದಿ ಇಂದ್ರಿಯಗಳೆಲ್ಲವೂ ಕೂಡ ಆ ಪ್ರಾಣದಲ್ಲಿ ಆ ತರ ಎಲ್ಲವೂ ಕೇಂದ್ರೀಕೃತವಾಗಿರುತ್ತೆ. ಅಂದ್ರೆ ಅವುಗಳಿಗೆ ಒಂದು ಆಸ್ಪದ ಸಿಗ್ಬೇಕು ಅಂದ್ರೆ ಪ್ರಾಣನೇ ಆಸ್ಪದ ಸಿಗುತ್ತೆ ಅದಕ್ಕೆ ಅಂತ. ಹಾಗಾಗಿ ಈ ಪ್ರಾಣ ಅದಕ್ಕೇನೆ ನೋಡಿ ಈ ಪಂಚ ಇಂದ್ರಿಯಗಳು ಆಮೇಲೆ ಪಂಚ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲ ಇದೆಯಲ್ಲ, ಇದನ್ನ ಸ್ಥೂಲ ಶರೀರದಲ್ಲಿ ಹೇಳಿಲ್ಲ. ಸ್ಥೂಲ ಶರೀರದಲ್ಲಿ ಗೋಳಕ ಅಂತ ಇದೆ. ಗೋಳಕ ಅಂದ್ರೆ ಆ ಇಂದ್ರಿಯಗಳೆಲ್ಲ ಎಲ್ಲಿದ್ಕೊಂಡು ಕೆಲಸ ಮಾಡುತ್ತೋ ಆ ಭಾಗ ನಮ್ಗೆ ಒಂದು ಮನುಷ್ಯನ ನೋಡಿದಾಗ ಕಾಣಿಸುತ್ತೆ. ನೋಡು, ಕಣ್ಣು ಅನ್ನೋದಿದೇನೆ, ಕಿವಿ ಅನ್ನೋದಿದು, ಮೂಗು ಅನ್ನೋದಿದು ಅಂತ ನಮ್ಗೆ ತೊಕ್ಕು ಅನ್ನೋದು ಅವನ ಶರೀರ ಪೂರ್ತಿ ಇರುತ್ತೆ ಅದು. ಆದ್ರೆ ಉಪನಿಷತ್ತಿನ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ, ಈ ಇಂದ್ರಿಯಗಳು ಅನ್ನೋದು ಇದೆಲ್ಲ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಒಬ್ಬನ ಕಣ್ಣು, ಒಬ್ಬನಿಗೆ ಕಿವಿ ಎಲ್ಲ ನಮ್ಗೆ ಕಾಣಿಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ, ಮುಟ್ಟಕ್ಕೆ ಕೂಡ ಆಗುತ್ತೆ ನಮ್ಗೆ. ಆದ್ರೆ ಉಪನಿಷತ್ತಿನ ಒಂದು ಇದು ತೀರ್ಮಾನ ಏನು ಅಂತ ಹೇಳಿದ್ರೆ, ಇಂದ್ರಿಯಗಳೆಲ್ಲ ಅತೀಂದ್ರಿಯ. ಇಂದ್ರಿಯಗಳು ನಮ್ಗೆ ಇಂದ್ರಿಯಕ್ಕೆ ಸಿಗೋದಲ್ಲ ಅದು. ಹಾಗಾದ್ರೆ ನಮ್ಗೆ ಸಿಗುತ್ತಲ್ಲ, ಕಾಣಕ್ ಸಿಗುತ್ತಲ್ಲ ಅಂತ ಕೇಳಿದ್ರೆ, ಅವುಗಳೆಲ್ಲ ಇಂದ್ರಿಯಗಳು ಎಲ್ಲಿದ್ಕೊಂಡು ಕೆಲಸ ಮಾಡುತ್ತೋ ಆ ಗೋಳಕಗಳೇ ನಮ್ಗೆ ಕಾಣಿಸ್ತಾ ಇರೋದು. ಹಾಗಾಗಿ ಆ ಇಂದ್ರಿಯಗಳು ಆ ಜಾಗದಲ್ಲಿ ಇದ್ಕೊಂಡು ಕೆಲಸ ಮಾಡುತ್ತೆ. ಅತ್ಯಂತ ಸೂಕ್ಷ್ಮವಾದದ್ದು. ಯದ್ಯಪಿ ಪಂಚಭೂತಗಳಿಂದ ಆಗಿದ್ರು ಕೂಡ ಪಂಚಭೂತಗಳ ಅಪಂಚೀಕೃತವಾದ ಪಂಚಭೂತಗಳಿಂದ ಆಗಿರೋದು ಇಂದ್ರಿಯಗಳೆಲ್ಲ. ಹಾಗೆಲ್ಲ ಪ್ರಾಣನು ಕೂಡ ಅಪಂಚೀಕೃತ ಪಂಚಭೂತದಿಂದನೇ ಆಗಿರೋದು. ಹೀಗೆಲ್ಲ ವೇದಾಂತ ಹೇಳ್ಕೊಟ್ಟಿದೆ ನಮ್ಗೆ. ಇವಾಗ ಈ ಇಂದ್ರಿಯಗಳೆಲ್ಲ ಹೇಗೆ ಈ ಕಣ್ಣು ಅತ್ಯಂತ ಸೂಕ್ಷ್ಮವಾದ ಇಂದ್ರಿಯಗಳು, ಅವಾಗ ಏನ್ ಮಾಡ್ತಾರೆ, ಇಂದ್ರಿಯಗಳನ್ನ ಅನ್ನಮಯ ಕೋಶಕ್ಕೆ ಸೇರಿಸೋದಿಲ್ಲ, ಅದನ್ನ ಸೂಕ್ಷ್ಮ ಶರೀರಕ್ಕೆ ಸೇರಿಸಿರ್ತಾರೆ. ಆ ಪ್ರಾಣಮಯ ಮನೋಮಯಕ್ಕೆ ಸೇರಿಸ್ತಾರೆ. ಹಾಗಾಗಿ ಮನಸ್ಸಿದ್ರೇನೆ ಇಂದ್ರಿಯಗಳೆಲ್ಲ ಕೆಲಸ ಮಾಡಕ್ಕಾಗುತ್ತೆ. ಹಾಗಾದ್ರೆ ಎಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಉಪನಿಷತ್ತಿನ ಪ್ರಕಾರ ಮನಸ್ಸು ಏನಾದ್ರೂ ಒಂದು ವಸ್ತುವನ್ನ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪವನ್ನ ಈಡೇರಿಸಕ್ಕಾಗಿ ಇಂದ್ರಿಯಗಳೆಲ್ಲ ಅದಕ್ಕೆ ಒಂದು ಸೇವಕರುಗಳಾಗಿ ಇರುತ್ತೆ. ಅದು ಆಕ್ಚುಲಿ ಜೀವನಿಗೆ ಸೇವಕರು. ಇಂದ್ರಿಯಗಳೆಲ್ಲ ಜೀವನಿಗಾಗಿ ಇರೋದು. ಮನಸ್ಸು, ಬುದ್ಧಿ, ಪ್ರಾಣ ಎಲ್ಲವೂ ಕೂಡ ಜೀವನಿಗಾಗಿ ಇರೋದು. ಜೀವಾತ್ಮ ಅಂತ ಒಬ್ಬ ಇದನ್ನಲ್ಲ, ಅವನಿಗಾಗಿ ಇರೋದು ಅದೆಲ್ಲ. ಹಾಗಾಗಿ ಇವುಗಳೆಲ್ಲ ಅವನು ಸಂಕಲ್ಪ ಮಾಡಿದ್ರೆ, ಈ ಹೊರಗಡೆ ಇರೋ ಈ ವಸ್ತುವನ್ನ ನೋಡ್ಬೇಕು ನಾನು ಅಂತ ಒಂದು ಸಂಕಲ್ಪ ಮಾಡಿದ್ರೆ, ಆ ಇಂದ್ರಿಯ ಮನಸ್ಸು ಏನ್ ಮಾಡುತ್ತೆ, ಮನೋವೃತ್ತಿ ಆ ಇಂದ್ರಿಯ ದ್ವಾರ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋಗಿ ಆ ವಸ್ತುವನ್ನ ಸಂಪರ್ಕ ಮಾಡಿ ಆ ವಸ್ತುವಿಂದ ಇನ್ಪುಟ್ಸ್ ನ ತಗೊಳುತ್ತೆ. ಅದು ಹೀಗೆ ಒಂದು ಪ್ರಕ್ರಿಯೆನ ಹೇಳಿದ್ದಾರೆ. ಹೀಗೆ ಒಂದು ವಸ್ತುವನ್ನ ರುಚಿ ನೋಡ್ಬೇಕು ಅಂತ ಹೇಳಿದಾಗ ಈ ಮನಸ್ಸು ಸಂಕಲ್ಪ ಮಾಡಿದ್ಮೇಲೆ ಈ ನಮ್ಗೆ ಟೇಸ್ಟ್ ಅಂತ ಒಂದು ಇದು ರಸನೇಂದ್ರಿಯ ಅಂತ ಒಂದು ಇದೆಯಲ್ಲ ನಾಲಿಗೆಯಲ್ಲಿ, ಆ ರಸನೇಂದ್ರಿಯದಲ್ಲಿ ಏನಾದ್ರು ಒಂದು ವಸ್ತುವನ್ನ ಇಟ್ಕೊಂಡೆ ಮಾತ್ರ ನಮ್ಗೆ ಆ ರಸನೇಂದ್ರಿಯ ಇದು ರಸ ಗೊತ್ತಾಗೋದು ನಮ್ಗೆ. ಸೊ ಹೀಗೆ ಜ್ಞಾನ ಬರಕ್ಕಾಗಿ, ಜ್ಞಾನವನ್ನು ಪಡ್ಕೊಳಕ್, ಹೊರಗಡೆ ವಸ್ತುವಿನ ಬಗ್ಗೆ ಜ್ಞಾನವನ್ನು ಕೊಡಕ್ಕಾಗಿ ಕೆಲವು ಇಂದ್ರಿಯಗಳು, ಏನೋ ಒಂದು ನಾವು ಹೊರಗಡೆ ವಸ್ತುವಿಗೆ ಏನೋ ಪ್ರಪಂಚಕ್ಕೆ ನಾವೇನಾದ್ರೂ ಮಾಡ್ಬೇಕು ಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಕರ್ಮೇಂದ್ರಿಯಗಳು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಇಂದ್ರಿಯಗಳು ಅನ್ನೋದು ಕರ್ಮೇಂದ್ರಿಯಗಳಾಗ್ಲಿ ಜ್ಞಾನೇಂದ್ರಿಯಗಳಾಗ್ಲಿ ಎಲ್ಲವೂ ಕೂಡ ಸ್ಥೂಲ ಶರೀರಕ್ಕೆ ಸೇರಿಸಲಿಲ್ಲ, ಅದನ್ನ ಸೂಕ್ಷ್ಮ ಶರೀರಕ್ಕೆ ಸೇರಿಸಿದ್ದಾರೆ. ಸೊ ಮನೋಮಯ ಕೋಶ ಅಥವಾ ಪ್ರಾಣಮಯ ಕೋಶ ಇದರಲ್ಲಿ ಸೇರಿಸಿದ್ದಾರೆ. ಸೊ ಹೀಗಾಗಿ ಪ್ರಾಣ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅನ್ನೋದು ಹೇಳಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಹೇಗೆ ಒಂದು ಚಕ್ರದ ಒಂದು ಅರ ಅಂತ ಹೇಳಿದ್ರೆ ಇದು ಈ ಸ್ಪೋಕ್ಸ್ ಅಂತ ಹೇಳಿದ್ನಲ್ಲ ಅದು ನಾಭಿ ಅಂತ ಹೇಳ್ತಾರೆ. ನಾಭಿ ಅಂತ ಹೇಳಿದ್ರೆ ಮಧ್ಯಭಾಗ ಅಂತ ಒಂದಿದೆಯಲ್ಲ ಅದು. ಎತ್ತಿನ ಗಾಡಿ ಕೂಡ ನೋಡ್ಬೋದು ನಾವು, ಎತ್ತಿನ ಗಾಡಿ ಚಕ್ರದಲ್ಲಿ, ಅಥವಾ ಸೈಕಲ್ ಅಲ್ಲಿ ಕೂಡ ನೋಡ್ಬೋದು. ಎಲ್ಲ ಗಾಡಿಯಲ್ಲೂ ಇರುತ್ತೆ ಅದು. ಬಟ್ ಸ್ಪೋಕ್ಸ್ ತುಂಬಾ ನೋಡ್ಬೇಕು ಅಂತ ಹೇಳಿದ್ರೆ ಸೈಕಲ್ ನೋಡಿದ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಇದಾಗ್ಬೋದು, ಅರ್ಥ ಮಾಡ್ಕೋಬಹುದು. ಸೊ ಹೇಗೆ ಅದೆಲ್ಲ ಕೂಡ ಅದರಲ್ಲಿ ಕೇಂದ್ರೀಕೃತವಾಗಿರುತ್ತೋ ಆ ತರ ಈ ಇಂದ್ರಿಯಗಳೆಲ್ಲವೂ ಕೂಡ ಈ ಪ್ರಾಣವನ್ನು ಆಶ್ರಯವಾಗಿ ಇಟ್ಕೊಂಡಿರುತ್ತೆ ಅಂತ ಹೇಳಿ, ಅದರಿಂದ ಈ ಪ್ರಾಣ ಅನ್ನೋದು ಆತ್ಮ ಅಂತ ನಾವು ಹೇಳ್ಬೋದು ಅಂತ. ಯಾಕಂದ್ರೆ ಅದಿಲ್ಲದೆ ಹೋದ್ರೆ ಇವು ಯಾವ್ದು ಇರಕ್ಕೆ ಆಗೋದಿಲ್ಲ. ಮನುಷ್ಯ ಅಂತ ಹೇಳಿದ್ರೇನೆ ನಮ್ಗೆ ಮನುಷ್ಯ ಅನ್ನೋನು, ಅವನಿಗೆ ಇಂದ್ರಿಯಗಳು ಪ್ರಾಣ ಅದೆಲ್ಲ ಸೇರ್ಕೊಂಡ್ರೇನೆ ಮನುಷ್ಯ ಅಂತ ಹೇಳೋದು. ಅವುಗಳು ಇಲ್ಲದೆ ಹೋದ್ರೆ ಮನುಷ್ಯ ಅನ್ನೋದು ಇಲ್ವೇ ಇಲ್ಲ. ಆಮೇಲೆ ನಾವು ಪ್ರಾಣ ಅಂತ ಇಂದ್ರಿಯಗಳು ಅಂತ ಹೇಳುವಾಗ ಆ ಅಂತಃಕರಣ ಅಂತ ಒಂದು ಹೇಳಿದೀವಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದ್ರು, ಅದನ್ನ 11ನೇ ಇಂದ್ರಿಯವಾಗಿ ಕೆಲವರು ಸೇರಿಸ್ತಾರೆ. ಅದನ್ನೇ ಗೀತೆಯಲ್ಲಿ ಕೂಡ ಬರುತ್ತೆ, ಮನಃಷ್ಟಾನಿಂದ್ರಿಯಾಣಿ ಅಂತ ಬರುತ್ತೆ, ಅಥವಾ ಇಂದ್ರಿಯಾಣಿ ದಶೈಕಂಚ ಅಂತ ಬರುತ್ತೆ ತಿರ್ಗಾ ಇದ್ರಲ್ಲೇನೆ. ಸೊ ಹೀಗೆ ಈ ಮನಸ್ಸು ಅನ್ನೋದನ್ನ 11ನೇ ಇಂದ್ರಿಯ ಅಂತ ಹೇಳೋ ಪದ್ಧತಿ ಕೂಡ ಇದೆ. ಹೀಗೆ ಯಾಕಂದ್ರೆ ಅದು ಅಂತಃಕರಣವಾಗಿದೆ, ಅದು ಕೂಡ ಒಂದು ಇಂದ್ರಿಯ ಸ್ಥಾನ ಅದಕ್ಕೆ ಹೇಳ್ಬೋದು ಅಂತ. ಹೇಗಿದ್ರು ಯದ್ಯಪಿ ಅದು ಇಂದ್ರಿಯ ಅಲ್ಲ ಹೌದಾ ಅಲ್ವಾ ಅಂತ ಚರ್ಚೆ ಎಲ್ಲ ಇದೆ. ಇಲ್ಲಿ ಇದ್ರೂ ಕೂಡ ಈ ಮನಸ್ಸು ಅನ್ನೋದು ಕೂಡ ಈ 10 ಜೊತೆಗೆ ಇನ್ನೊಂದು. ಸೊ ಈಗೆಲ್ಲ ಎಲ್ಲವೂ ಸೇರ್ಕೊಂಡು ಈ ಒಂದು ಮನುಷ್ಯನ ಒಂದು ಸ್ವರೂಪಕ್ಕೆ ಅದೆಲ್ಲ ಸೇರಿರುತ್ತೆ. ಒಂದು ಜೀವ ಅಂತ ಹೇಳಿದ್ರೆ ಅದೊಂದು ಸ್ವರೂಪಕ್ಕೆ ಸೇರಿರುತ್ತೆ ಇದೆಲ್ಲ. ಸೊ ಹೀಗೆ ಈ ಪ್ರಾಣ ಅನ್ನೋದಕ್ಕೆ ನಾವು ಆತ್ಮ ಅಂತ ಹೇಳಕ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ. ಮುಂದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಶ್ವೇನ ಯಾತಿ ಪುರುಷಃ ದತ್ತೇ ವಿಪ್ರಾಯ ಗಾಂ ಪುಮಾನ್ ಪ್ರಾಣ ಏವ ಅಶ್ವಾದಿ ಶಬ್ದೈಃ ಉಕ್ತಃ ನತು ಶವ ಕ್ವಚಿತೆ ಅಂತ ಇವಾಗ ಹೇಳ್ತಾರೆ. ಏನ್ ಹೇಳ್ತೀರಾ?
ಹೌದು, ಕರೆಕ್ಟ್. ಪ್ರಾಣ ಆತ್ಮ ಅಲ್ಲ ಖಂಡಿತ. ಆದ್ರೆ ಪ್ರಾಣ ಅನ್ನೋದಕ್ಕೆ ಆತ್ಮತ್ವ ಅಂತ ಹೇಳಕ್ಕೆ ನಮ್ಗೊಂದು ಸ್ವಲ್ಪ ಯುಕ್ತಿಗಳೆಲ್ಲ ಹೇಳ್ತಾ ಇದೆ, ಹತ್ತಕ್ಕೆ ಬರುತ್ತೆ ಅಂತ. ಹತ್ರ 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 ಇದೆ ಅಂತ, ಅದಕ್ಕೆ ಹತ್ರ ಇದೆ ಅಂತ. ಇವಾಗ ನೋಡಿ, ಇವಾಗ ನಾವು ಪಂಚಕೋಶ ಅಂತ ಒಂದು ಕಲ್ಪನೆ ಮಾಡುವಾಗ ಕೂಡ ಆ ಪಂಚಕೋಶ ಕಲ್ಪನೆಯಲ್ಲಿ ಕೂಡ ಈ ಸ್ಥೂಲ ಶರೀರ ಅನ್ನೋದಕ್ಕಿಂತ ಅದಕ್ಕಿಂತ ಸೂಕ್ಷ್ಮವಾಗಿರೋದು ಬಾಕಿ ಎಲ್ಲ ಕೋಶಗಳು ಕೂಡ. ಸ್ಥೂಲ ಶರೀರಕ್ಕಿಂತ ಸೂಕ್ಷ್ಮವಾಗಿರೋದು ಬಾಕಿ ಎಲ್ಲ ಕೋಶಗಳು. ಆ ಸೂಕ್ಷ್ಮ ಶರೀರದಲ್ಲಿ ಕೂಡ ಪ್ರಾಣಮಯಕ್ಕಿಂತ ಮನೋಮಯ ಇನ್ನೂ ಸೂಕ್ಷ್ಮ, ಮನೋಮಯಕ್ಕಿಂತ ವಿಜ್ಞಾನಮಯ ಇನ್ನೂ ಸೂಕ್ಷ್ಮ, ವಿಜ್ಞಾನಮಯಕ್ಕಿಂತ ಇನ್ನೂ ಆನಂದಮಯ ಅನ್ನೋದು ಇನ್ನೂ ಸೂಕ್ಷ್ಮ. ಯಾತಕ್ಕೆ ಅದು ಸೂಕ್ಷ್ಮ? ಆಮೇಲೆ ಸೂಕ್ಷ್ಮ ಅನ್ನೋ ತಾರತಮ್ಯ ಮಾತ್ರ ಅಲ್ಲ, ಆತ್ಮನಿಗೆ ತುಂಬಾ ಹತ್ರ ಅನ್ನೋದು ಕೂಡ ಅಷ್ಟೇ. ಇವಾಗ ಅನ್ನಮಯ ಕೋಶ ಅನ್ನೋದು ಆತ್ಮನಿಗೆ ತುಂಬಾ ದೂರದಲ್ಲಿದೆ ಅಂತ, ಅದಕ್ಕಿಂತ ಸ್ವಲ್ಪ ಹತ್ತಿರದಲ್ಲಿರೋದು ಪ್ರಾಣಮಯ, ಅದಕ್ಕಿಂತ ಸ್ವಲ್ಪ ಹತ್ರ ಮನೋಮಯ, ಅದಕ್ಕಿಂತ ವಿಜ್ಞಾನಮಯ, ಅದಕ್ಕಿಂತ ಆನಂದಮಯ. ಯಾಕೆಂದ್ರೆ ನೋಡಿ, ಈ ಆನಂದಮಯ ಅನ್ನೋದ್ರಲ್ಲಿನೇ ಅಹಂಕಾರ ಅಂತ ಒಂದು ಹೇಳ್ತೀವಲ್ಲ, ಈಗೋ ಅಂತ ಒಂದು ಹೇಳ್ತೀವಲ್ಲ, ಅದಕ್ಕೆ ಸ್ಥಾನ ಅಲ್ಲಿ ಕೊಟ್ಟಿದ್ದಾರೆ, ಆನಂದಮಯ ಕೋಶದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಈ ಈ ಶರೀರವನ್ನ ನಾವು ಮೂರು ಶರೀರವಾಗಿ ಹೇಳೋ ಒಂದು ಪದ್ಧತಿ ಇದೆಯಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಕಾರಣ ಶರೀರ ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಅಥವಾ ಅವಿದ್ಯೆ ಅಂತ ಹೇಳಿದ್ದಾರೆ. ಈ ಅಜ್ಞಾನ ಮತ್ತು ಅವಿದ್ಯೆ ಅನ್ನೋದಕ್ಕೆ ನೀವಾಗ ಸ್ಥೂಲ ಶರೀರ ನಾವು ಎಲ್ಲರಿಗೂ ಕಾಣಿಸುತ್ತೆ, ಇದೇ ಸ್ಥೂಲ ಶರೀರ ಅಂತ ಹೇಳ್ಬೋದು. ಸೂಕ್ಷ್ಮ ಶರೀರ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ಪಟ್ಟಿ ಮಾಡ್ಬೋದು ನಾವು, ಯಾವ್ದು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ, ಇದನ್ನೆಲ್ಲ ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು. ಕಾರಣ ಶರೀರ ಅನ್ನೋದು ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು. ಕಾರಣ ಶರೀರ ಅಂದ್ರೆ ಯಾವ್ದು ಹೇಳ್ತೀಯಾ, ಎಲ್ಲಿ ಹೇಳ್ತೀಯಾ, ಅದಕ್ಕೆ ಲೋಕಸ್ ಎಲ್ಲಿ ಕೊಡ್ತೀಯಾ ಅಂತ ಒಂದು ಪ್ರಶ್ನೆ ಬರ್ತಲ್ಲ. ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಕಾರಣ ಶರೀರನ ಆನಂದಮಯ ಕೋಶದಲ್ಲಿ ಸೇರಿಸಿದ್ದಾರೆ, ಅಲ್ಲಿ ಸೇರಿಸಿದ್ದಾರೆ. ಇದು ಯಾತಕ್ಕೆ ಅಂತ ಹೇಳಿದ್ರೆ ಒಂದು ಕಾರಣನೂ ಇದೆ ಅದಕ್ಕೆ. ಈಗೋ ಮತ್ತು ಈ ಕಾರಣ ಶರೀರ ಅನ್ನೋ ಅವಿದ್ಯೆ, ಅದು ಎರಡನ್ನು ಕೂಡ ಆನಂದಮಯದಲ್ಲಿ ಯಾತಕ್ಕೆ ಸೇರಿಸಿದ್ದಾರೆ ಅಂದ್ರೆ ಅದಕ್ಕೊಂದು ಯುಕ್ತಿ ಇದೆ. ಏನು ಅಂದ್ರೆ ಈ ಆತ್ಮ ಅನ್ನೋದಕ್ಕೆ ತುಂಬಾ ಹತ್ತಿರದಲ್ಲಿರೋ ಈ ವಿಷಯಗಳು ಎರಡು ಕೂಡ, ಯಾವ್ದು ಆನಂದಮಯ ಕೋಶ ಆತ್ಮನಿಗಿಂತ ತುಂಬಾ ಹತ್ತಿರದಲ್ಲಿರೋದು, ಅದಾದ್ಮೇಲೆ ಬಾಕಿ ಎಲ್ಲ ಬರೋದು. ಹಾಗಾಗಿ ಈ ಅವಿದ್ಯೆ ಅನ್ನೋದು ಅಥವಾ ಅಜ್ಞಾನ ಅನ್ನೋದು ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದಕ್ಕೆ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಆತ್ಮ ಸ್ವರೂಪವನ್ನ ತಿಳ್ಕೊಳ್ದೇ ಇರೋ ಕಾರಣದಿಂದಲೇ ಬಾಕಿ ಎಲ್ಲ ಬಂದ್ಬಿಟ್ಟಿದೆ. ಯಾವುದು ಈ ಪಂಚಕೋಶಗಳು, ಆಮೇಲೆ ನಮ್ಗೆ ಹೊರಗಡೆ ಇರೋ ಪ್ರಪಂಚ, ಇದೆಲ್ಲ ಬರೋದು. ಹಾಗಾಗಿ ನಮ್ಮ ಶರೀರದಲ್ಲೇನೆ ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ವಸ್ತು ಇದೆ. ಅದು ಯಾವುದು ಅಂತ ಹೇಳಿದ್ರೆ ಅಹಂಕಾರಕ್ಕಿಂತ ಸೂಕ್ಷ್ಮವಾದ್ದು ಯಾವುದು, ಅವಿದ್ಯೆ ಅಥವಾ ಅಜ್ಞಾನ ಅನ್ನೋದು. ಇದಕ್ಕೆ ಭಗವತ್ಪಾದರು ತೈತ್ರಿಯ ಉಪನಿಷತ್ತಲ್ಲಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಸ್ವಲ್ಪ. ಯೋ ವೇದ ನಿಹಿತಂ ಗುಹಾಯಾಮ್ ಪರಮೇ ವ್ಯೋಮನ್ ಅಂತ ಬರುತ್ತಲ್ಲ, ಅಂದ್ರೆ ಯಾರು ತನ್ನ ಶರೀರದಲ್ಲೇ ಬುದ್ಧಿ ಅಂತ ಒಂದಿದೆ, ಅದು ಬುದ್ಧಿ ಅನ್ನೋ ಒಂದು ಗುಹೆಯಲ್ಲಿ ಯಾವ ಒಂದು ಚೈತನ್ಯ ನಮಗೆ ಭಾಸವಾಗ್ತಾ ಇದೆಯೋ ಅದನ್ನ ಯಾರು ತಿಳ್ಕೊಳ್ತಾನೋ, ನಾನು ಅದೇ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡು ನಾನೇ ಅದು ಅಂತ ತಿಳ್ಕೊಳ್ತಾನೋ ಅವನು ಮುಕ್ತಿಯ ಹೊಂದುತ್ತಾನೆ ಅಂತ ಅಲ್ಲಿ ಬರೋದು. ಸೊ ಹಾಗಾಗಿ ಆತ್ಮಜ್ಞಾನವನ್ನ ಅಥವಾ ಬ್ರಹ್ಮವನ್ನ ನಾವು ತಿಳ್ಕೊಳ್ಳೋಕೆ ಒಂದು ಲೋಕಸ್ ಕೊಟ್ಟಿದ್ದಾರೆ, ಶರೀರದಲ್ಲಿ ಒಂದು ಲೋಕಸ್. ಹೊರಗಡೆ ಹೋಗಿ ಅಲ್ಲಿದೆ ಬ್ರಹ್ಮ ಇಲ್ಲಿದೆ ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ ಹೇಳಿಲ್ಲ, ಅದನ್ನ ಒಳಗಡೆನೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ, ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅವಾಗ ಆ ಒಂದು ಆತ್ಮ ಚೈತನ್ಯ ಅಥವಾ ಬ್ರಹ್ಮ ಚೈತನ್ಯ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಒಂದು ಗುಹೆಯಲ್ಲಿದೆ ಅಂತ ಹೇಳಿದ್ದಾರೆ. ಅದು ಗುಹೆ ಅನ್ನೋದಕ್ಕೆ ಹೇಳುವಾಗ ಪರಮೇ ವ್ಯೋಮನ್ ಅಂತ ಅದಕ್ಕೊಂದು ವ್ಯೋಮ ಅಂತ ಹೇಳಿದ್ರೆ ಆಕಾಶ ಅಂತ, ಪರಮ ಆಕಾಶ ಅಂತ ಅದಕ್ಕೆ ಹೆಸರಿಕೊಟ್ಟಿದ್ದಾರೆ. ಅದು ಪರಮ ಆಕಾಶ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಅಜ್ಞಾನ ಅಥವಾ ಅವಿದ್ಯೆ, ಮೂಲ ಪ್ರಕೃತಿ ಅಂತ ಯಾವ್ದು ಬೇಕಾದ್ರೆ ಹೇಳ್ಬೋದು ನಾವು, ಅಂಥದ್ರಲ್ಲಿ ಅಂಥದ್ದು ಅಂತ ಹೇಳಿದ್ದಾರೆ. ಅವಾಗ ಏನಾಗುತ್ತೆ, ಈ ಆತ್ಮ ಅನ್ನೋದು ಈ ಮೂಲ ಪ್ರಕೃತಿ ಅನ್ನೋದು ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು, ಅಲ್ಲಿಂದಲೇ ಇಡೀ ಪ್ರಪಂಚವೂ ಕೂಡ ಸೃಷ್ಟಿಯಾಗೋದು. ಹಾಗಾಗಿ ಆ ಪ್ರಪಂಚ ಸೃಷ್ಟಿಗೆ ಒಂದು ಸೀಡ್ ಅಂತ ಹೇಳ್ತೀವಲ್ಲ, ಬೀಜ ಅಂತ ಹೇಳ್ತೀವಲ್ಲ, ಅದು ಅಜ್ಞಾನ ಅಂತಾನೆ ಹೇಳಿ, ಮಾಯೆ ಅಂತಾನು ಹೇಳಿ, ಮೂಲ ಪ್ರಕೃತಿ ಅಂತಾನೆ ಹೇಳಿ, ಅವಿದ್ಯೆ ಅಂತ ಹೇಳಿ, ಎಲ್ಲಕ್ಕೂ ಒಂದೇ ಅರ್ಥ ಆ ಸ್ತರದಲ್ಲಿ ಬರುತ್ತೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಈ ಆನಂದಮಯ ಕೋಶದಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಇದು ಸ್ಥಾನ ಕೊಟ್ಟಿದ್ದಾರೆ. ಅವಾಗ ಈ ಆತ್ಮನಿಗೆ ತುಂಬಾ ಹತ್ತಿರದಲ್ಲಿರೋದು, ಅತ್ಯಂತ ಸೂಕ್ಷ್ಮವಾಗಿರೋದು. ಯಾತಕ್ಕೆ ಅತ್ಯಂತ ಸೂಕ್ಷ್ಮ ಅಂತ ಅದನ್ನ ಹೇಳ್ತಾರೆ ಅಂದ್ರೆ ಯಾವ್ದನ್ನ, ಈ ಅವಿದ್ಯೆ, ಅಜ್ಞಾನ, ಮಾಯೆ, ಪ್ರಕೃತಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾತಕ್ಕೆ ಅತ್ಯಂತ ಸೂಕ್ಷ್ಮ ಅಂತ ಹೇಳಿದ್ರೆ ಈ ಆನಂದಮಯ ಕೋಶ ಅಂತ ಯಾವ್ದನ್ನ ತುಂಬಾ ಸೂಕ್ಷ್ಮ ಅಂತ ಹೇಳ್ತೀವೋ ಅದಕ್ಕಿಂತ ಸೂಕ್ಷ್ಮ ಅದು. ಯಾತಕ್ಕೆ ಅಂತ ಹೇಳಿದ್ರೆ ಅದೇ ಎಲ್ಲದಕ್ಕಿಂತ ಬೀಜ. ಈ ಕ್ರಿಯೇಷನ್ ಅನ್ನ ಒಂದು ಬರುತ್ತಲ್ಲ, ಈ ಕ್ರಿಯೇಷನ್ ಒಳಗಡೆ ಹೊರಗಡೆ ನಾವು ಭೌತಿಕ ಪ್ರಪಂಚ ಅಂತ ಯಾವ್ದನ್ನ ನೋಡ್ತೀವಿ, ನಾವು ಕಣ್ಣಿಂದ ನೋಡ್ತೀವಿ, ನಮ್ಗೆಲ್ಲ ಸಿಗುತ್ತಲ್ಲ, ಇದಕ್ಕೆ ಇಂದ್ರಿಯಕ್ಕೆ ಸಿಗುತ್ತಲ್ಲ. ಈ ಭೌತಿಕ ಪ್ರಪಂಚ ಇಲ್ಲಿ ಆಗೋದಕ್ಕೆ ಮುಂಚೆ ಒಂದು ಕ್ರಮ ಇದೆ, ಸೂಕ್ಷ್ಮವಾದ ಒಂದು ಕ್ರಮ ಇದೆ. ಹಾಗಾಗಿ ಈ ಭೌತಿಕ ಪ್ರಪಂಚ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಆ ಮಾಯಾ ಅಥವಾ ಮೂಲ ಪ್ರಕೃತಿಯಿಂದ ಬಂದಿದೆ, ಅದು ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕೆ ದಾಟಿದ್ದು ಆತ್ಮ, ಅದಕ್ಕೆ ಸಂಶಯವೇ ಇಲ್ಲ, ಅದರಲ್ಲಿ ಏನು ಇದಿಲ್ಲ, ಪ್ರಶ್ನೆ ಇಲ್ಲ ಅದರಲ್ಲಿ. ಹಾಗಾಗಿ ಈ ಒಂದು ಮೂಲ ಪ್ರಕೃತಿ ಅನ್ನೋದು ಎಲ್ಲಿದಕ್ಕೆ ಸ್ಥಾನ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಈ ಕಾರಣ ಶರೀರ ಅನ್ನೋದು ಅದು ಆನಂದಮಯ ಕೋಶದಲ್ಲೇ ಇರೋದು, ಅಜ್ಞಾನ ಮತ್ತು ವಿದ್ಯೆ ಅಂತ. ಮತ್ತು ಇನ್ನೊಂದು ಕಾರಣನೂ ಇದೆ. ಇವಾಗ ಒಂದು ಜೀವ ಈ ಶರೀರವನ್ನು ಬಿಟ್ಟು ಹೊರಗಡೆ ಬೇರೆ ಶರೀರಕ್ಕೆ ಹೋಗುವಾಗ ಈ ಸ್ಥೂಲ ಶರೀರವನ್ನು ಬಿಟ್ಬಿಡುತ್ತೆ, ಆ ಜೀವ ಇಲ್ಲೇ ಬಿಟ್ಬಿಡುತ್ತೆ. ಅವಾಗ ಇನ್ನೊಂದು ಶರೀರಕ್ಕೆ ಹೋಗುವಾಗ ಏನ್ ಹೋಗುತ್ತೆ ಅಂತ ಕೇಳಿದ್ರೆ ಈ ಸೂಕ್ಷ್ಮ ಶರೀರ ಹೋಗುತ್ತೆ.
ಆ ಸೂಕ್ಷ್ಮ ಶರೀರದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಅವನ ಒಂದು ಮನಸ್ಸು, ಪ್ರಾಣ, ಇಂದ್ರಿಯಗಳು ಇದೆಲ್ಲವೂ ಕೂಡ ಇರುತ್ತೆ. ಆಮೇಲೆ ಆ ಮನಸ್ಸಲ್ಲಿ ಕರ್ಮ ಎಲ್ಲ ಕೂಡ ಇರುತ್ತೆ, ಅವ್ನು ಹಿಂದೆ ಮಾಡಿದ ಕರ್ಮ ಎಲ್ಲ ಕೂಡ ಅಲ್ಲೇ ಇರುತ್ತೆ. ಆಮೇಲೆ ಈ ಅವಿದ್ಯೆ ಅನ್ನೋದು ಇರುತ್ತೆ ಅದ್ರ ಜೊತೆಗೆ. ಯಾಕಂದ್ರೆ ಈ ಅವಿದ್ಯೆ ಎಲ್ಲಿ ತನಕ ಬರುತ್ತೆ ಅಂತ ಅವನ ಜೊತೆಗೆ ಅವನಿಗೆ ಮುಕ್ತಿ ಸಿಕ್ಕೋ ತನಕ ಅವಿದ್ಯೆ ಇರುತ್ತೆ ಅದು. ಈ ಅವಿದ್ಯೆ ಅನ್ನೋದಕ್ಕೆ ಕಾರಣ ಶರೀರ ಅಂತ ಯಾತಕ್ ಹೆಸರು ಅಂತ ಹೇಳಿದ್ರೆ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಅದು ಕಾರಣವಾಗಿರುತ್ತೆ. ಹಾಗಾಗಿ ಅದಕ್ಕೆ ಕಾರಣ ಶರೀರ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಎಲ್ಲಾ ಸತಿನೂ ಇವನು ಜೀವ ಒಂದೊಂದು ಶರೀರನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ಅದು ಜೊತೆಗೆ ಹೋಗುತ್ತೆ. ಅದು ಎಲ್ಲಿತ್ಕೊಂಡು ಹೋಗುತ್ತೆ ಅಂತ ಕೇಳಿದ್ರೆ ಆ ಸೂಕ್ಷ್ಮ ಶರೀರದಲ್ಲೇ ಒಂದು ಅಂಗವಾಗಿರುತ್ತೆ ಅದು. ಇದನ್ನ ವಿವೇಕ ಚೂಡಾಮಣಿಯಲ್ಲಿ ಕೂಡ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಸೂಕ್ಷ್ಮ ಶರೀರ ಅನ್ನೋದಕ್ಕೆ ಈ ಲಿಸ್ಟ್ ಎಲ್ಲ ಕೊಟ್ಟು ವಿವೇಕ ಚೂಡಾಮಣಿಯಲ್ಲಿ ಶ್ಲೋಕನೇ ಇದೆ ಅದಕ್ಕೆ ಚಂದ್ರಶೇಖರ ಭಾರತಿಗಳ ಒಂದು ದೊಡ್ಡ ವ್ಯಾಖ್ಯಾನನೂ ಇದೆ ಅದಕ್ಕೆ. ಅದೆಲ್ಲ ನಾವು ಓದಿದ್ರೆ ತುಂಬಾ ಒಳ್ಳೆಯ ಮಾಹಿತಿ ಅಲ್ಲಿ ಸಿಗುತ್ತೆ ನಮ್ಗೆ. ಸೊ ಇಲ್ಲಿ ಈ ಈ ಯಾತಕ್ಕೆ ಇದನ್ನ ಹೇಳಕ್ ಬಂದೆ ಅಂದ್ರೆ ಈ ಪ್ರಾಣ ಅನ್ನೋದೇ ಒಬ್ಬ ಮನುಷ್ಯನ್ನ ನೋಡು, ಅವ್ನು ಇದು ಮಾಡ್ತಾ ಇದ್ದಾನೆ, ಅವ್ನು ಇನ್ನೊಂದು ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಯಾವ್ದನ್ನ ಇಟ್ಕೊಂಡು ನಾವು ಅದನ್ನ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅವನ ಸ್ಥೂಲ ಶರೀರ ಒಂದು ಶವವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ, ಆ ಪ್ರಾಣವನ್ನು ಇಟ್ಕೊಂಡೇ ಹೇಳ್ತಾ ಇದೀವಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ನೋಡಿ, ಅವ್ರು ಕೊಡ್ತಾ ಇರೋ ಉದಾಹರಣೆ ಹೇಗಿದೆ ಅಂದ್ರೆ ಅಶ್ವೇನ ಯಾತಿ ಪುರುಷಃ, ಒಬ್ಬ ಮನುಷ್ಯ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಎಲ್ಲೋ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಆ ಅಶ್ವ ಅಂತ ಹೇಳುವಾಗ ಏನು, ಅದು ಒಂದು ಇದು ಒಂದು ಪ್ರಾಣಿ. ಆಮೇಲೆ ಅದು ವಾಹನ ಅವನಿಗೆ. ಆಮೇಲೆ ಪುರುಷ ಅನ್ನೋನು ಒಂದು ವ್ಯಕ್ತಿ ಅವನು. ಹಾಗಾಗಿ ಜಡ ಒಂದು ಶವ ಹೋಗ್ತಾ ಇದೆ ಅಂತ ಹೇಳ್ತಾ ಇಲ್ಲ, ಒಂದು ಪ್ರಾಣ ಉಳ್ಳವನ್ನೇ ಹೇಳ್ತಾ ಇದೀವಿ ನಾವು. ಅದೇ ತರ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ದತ್ತೇ ವಿಪ್ರಾಯ ಗಾಂ ಪುಮಾನ್ ಅಂತ. ಒಬ್ಬ ಮನುಷ್ಯ ಒಂದು ಬ್ರಾಹ್ಮಣನಿಗೆ ಒಂದು ಗೋದಾನ ಮಾಡ್ತಾ ಇದ್ದಾನೆ ಅಂತ. ಅವಾಗ್ಲೂ ಕೂಡ ಏನರ್ಥ, ಇಲ್ಲಿ ಕೂಡ ಪ್ರಾಣವಂತರಾಗಿರೋ ಒಂದು ವ್ಯಕ್ತಿಯನ್ನೇ ಹೇಳ್ತಾ ಇರೋದು. ಒಂದು ಹಸು ಅಂತ ಹೇಳುವಾಗಲೂ ಕೂಡ ಅದು ಒಂದು ಜಡವಾಗಿರೋ ಒಂದು ಶವವನ್ನು ಕೊಡ್ತಾನೆ ಅಲ್ಲ, ಅದು ಕೂಡ ಒಂದು ಪ್ರಾಣವನ್ನು ಇರೋದೇ ಪ್ರಾಣಿ ಅಂತ ಹೆಸರು. ಹಾಗಾಗಿ ಒಬ್ಬ ಇವನಿಗೂ ಪ್ರಾಣ ಇದೆ, ಅದಕ್ಕೂ ಪ್ರಾಣ ಇದೆ ಅಂತ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು ಅಂದ್ರೆ ನಮ್ಮ ವ್ಯವಹಾರದಲ್ಲಿ ಕೂಡ ನಾವು ಇಂಥದ್ದೆಲ್ಲ ಹೇಳುವಾಗ ಈ ಪ್ರಾಣವನ್ನೇ ನಾವು ಸೆಂಟ್ರಲ್ ಆಗಿ ಇಟ್ಕೊಂಡು ನಾವು ಹೇಳ್ತಾ ಇದೀವಿ, ಫೋಕಸ್ ಪ್ರಾಣದ ಮೇಲೆ ಇರೋದು ಅಂತ. ಇವಾಗ ಒಂದು ಶವ ಇದೆ ಅಂತ ಹೇಳಿದ್ರೆ ಅದೇನೋ ಮಾಡ್ತಾ ಇದೆ ಅಂತ ನಾವು ಏನು ಹೇಳೋದೇ ಇಲ್ಲ ಅದನ್ನ. ಆದ್ರೆ ಒಂದು ಬೇರೆ ಏನಾದ್ರು ಹೇಳುವಾಗ್ಲೂ ಕೂಡ ಇದು ಇವ್ನು ಮಾಡ್ತಾ ಇದ್ದಾನೆ, ಇವ್ನು ಓಡ್ತಾ ಇದ್ದಾನೆ, ಇವ್ನು ಇದನ್ನ ಹೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಅಂತ ಏನ್ ಹೇಳುವಾಗ್ಲೂ ಕೂಡ ಆ ಪ್ರಾಣವಂತನಾಗಿರೋ ಒಂದು ವ್ಯಕ್ತಿಯನ್ನೇ ಇಟ್ಕೊಂಡು ಹೇಳ್ತಾ ಇದೀವಿ ಹೊರತು ಶವವನ್ನು ಹೇಳ್ತಾ ಇಲ್ಲ. ಹಾಗಾದ್ರೆ ಏನಾಯ್ತು, ಈ ಪ್ರಾಣ ಅನ್ನೋದೇ ಸೆಂಟ್ರಲ್ ಅವನಲ್ಲಿ ಇರೋ ಒಂದು ಮುಖ್ಯವಾದ ವಿಷಯ ಇದೇನೆ ಅಂತ ಹೇಳ್ಕಾಗಿದೆ. ಆಮೇಲೆ ಇನ್ನೊಂದು ಕೂಡ ಇದೆ ನೋಡಿ, ಈ ಆತ್ಮ ಅನ್ನೋದನ್ನ ನಾವು ಈ ಪ್ರಾಣ ಅನ್ನೋದ್ ತರ ನಾವು ತೋರ್ಸ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಯಾಕೆಂದ್ರೆ ಈ ಆತ್ಮ ಅನ್ನೋದು ಮ್ಯಾನಿಫೆಸ್ಟ್ ಆಗ್ತಾನೆ ಇಲ್ಲ ಯಾವ ರೀತಿಯಲ್ಲೂ ಕೂಡ ನಮಗೆ. ಈ ಪ್ರಾಣದ ಮುಖಾಂತರ ಆತ್ಮ ಮ್ಯಾನಿಫೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಅದೇ ತರ ಇವನು ಯೋಚನೆ ಮಾಡುವಾಗ ಅಥವಾ ಇವನೇನಾದ್ರೂ ಮಾತಾಡುವಾಗ ಅಥವಾ ಇವನೇನಾದ್ರೂ ನೋಡುವಾಗ ಅಂತ ಸಮಯದಲ್ಲಿ ಪ್ರಾಣ ಹಿಂಭಾಗದ ಹಿನ್ನೆಲೆ ಇದ್ಕೊಂಡು ಅದು ತನ್ನನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇದೆ ಇದ್ರ ಮುಖಾಂತರ. ಬಟ್ ಪ್ರಾಣದ ರೀತಿಯಲ್ಲಿ ಆತರ ಇಲ್ಲ ಅಂತ. ಅದಕ್ಕೇನೆ ನೋಡಿ, ಒಬ್ರು ತೀರ್ಕೊಂಡ್ಬಿಟ್ಟಿರು ಅಂತ ಹೇಳಿದಾಗ ಆತ್ಮ ಹೊಟ್ಟೋಯ್ತು ಅಂತ ಹೇಳ್ತಾ ಇಲ್ಲ, ಪ್ರಾಣ ಹೊಟ್ಟೋಯ್ತು ಅಂತ ಹೇಳ್ತೀವಿ ನಾವು. ಅದೇ ಹೇಳ್ತೀವಲ್ಲ, ಯದ್ಯಪಿ ಆತ್ಮ ಇದ್ರೂ ಕೂಡ ಎಲ್ಲಾ ಕಡೆನೂ ಆತ್ಮ ಅನ್ನೋದು ಸರ್ವವ್ಯಾಪಿ ಆಗಿದ್ರು ಕೂಡ ಎಲ್ಲೋ ಹೋಗ್ಬಿಟ್ಟಿದೆ ಅಂತ ಹೇಳುವಾಗ ಆತ್ಮ ಹೋಯ್ತು ಅಂತ ಹೇಳಲ್ಲ, ಪ್ರಾಣ ಹೋಯ್ತು ಅಂತ ಹೇಳ್ತೀವಿ ನಾವು. ಸೊ ಯಾಕಂದ್ರೆ ಈ ಪ್ರಾಣಮಯವಾಗಿರೋ ಈ ಪ್ರಾಣವಂತರಾಗಿರೋ ಈ ಪ್ರಾಣ ಮುಖ್ಯವಾಗಿರೋ ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಅದರಲ್ಲಿ ಆತ್ಮನ ಒಂದು ಚೈತನ್ಯದ ಒಂದು ಇದು ರಿಫ್ಲೆಕ್ಷನ್ ಇದೆ ಅದರಲ್ಲಿ ಸಂಶಯ ಇಲ್ಲ. ಆದ್ರೆ ಈ ಪ್ರಾಣ ಅನ್ನೋದು ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನೇ ನಾವು ಎಲ್ಲದಕ್ಕಿಂತ ಎತ್ತಿ ಹೇಳ್ತಾ ಇದೀವಿ ಅನ್ನೋದನ್ನ ಇವರು ತೋರಿಸ್ಕೊಡ್ತಾ ಇದ್ದಾರೆ ಕೆಲವು ಶ್ಲೋಕಗಳಲ್ಲಿ. ಆಮೇಲೆ ಮುಂದಕ್ಕೆ ಪಿತೃ ಮಾತ್ರಾದಿ ಶಬ್ದೈಶ್ಚ ಪ್ರಾಣ ಪ್ರೋಕ್ತೋ ಶವೋ ನತೋ ತಸ್ಮಾತ್ ಸರ್ವಾತ್ಮಕ ಪ್ರಾಣ ಪರಮಾತ್ಮ ಇತಿ ನಿಶ್ಚಯ ಅಂತ ಇವಾಗ ಮುಂದೆ ಇನ್ನೊಂದು ಹೇಳ್ತಾ ಇದ್ದಾರೆ. ಪಿತಾ ಮಾತಾ ಅಂತ ನಾವೇನಾದ್ರು ಹೇಳುವಾಗಲೂ ಕೂಡ ಆಚಾರ್ಯರು ಅಂತ ಯಾವ್ದನ್ನೇ ಹೇಳಿದ್ರು ಕೂಡ ಎಲ್ಲರೂ ಕೂಡ ನಾವು ಪ್ರಾಣವನ್ನ ಇಟ್ಕೊಂಡು ಹೇಳ್ತಾ ಇದೀವಿ, ಶವವನ್ನ ಹೇಳ್ತಾ ಇಲ್ಲ ನಾವು ಅಂತ. ಸೊ ಹೀಗೆ ಶವೋನತು ತಸ್ಮಾತ್ ಸರ್ವಾತ್ಮಕ ಪ್ರಾಣ ಪರಮಾತ್ಮ ಇತಿ ನಿಶ್ಚಯ. ಎಲ್ಲದರಲ್ಲೂ ಈ ಪ್ರಾಣ ಇರೋದ್ರಿಂದ ಅದನ್ನ ನಾವು ಪರಮಾತ್ಮ ಅಂತ ನಾವು ಹೇಳೋಣ, ಏನ್ ತಪ್ಪಿಲ್ಲ. ಅಲ್ಲಿ ಗೌಣವಾಗಿ ಖಂಡಿತ ಅದು ಮುಖ್ಯವಾಗಿ ಆತ್ಮ ಅಂತಲ್ಲ, ಪರಮಾತ್ಮ ಅಂತಲ್ಲ, ಗೌಣವಾಗಿ ಹೇಳೋಣ, ಏನ್ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಯಾತಕ್ಕೆ ಇದೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪ್ರಾಣದ ಒಂದು ಶ್ರೇಷ್ಠತೆಯನ್ನು ಇವರಿಗೆ ತಿಳಿಸಕ್ಕಾಗಿ, ನಾರದರಿಗೆ ತಿಳಿಸಕ್ಕಾಗಿ ಅವ್ರು ಇದನ್ನ ಹೇಳಿದ್ರು. ಇದ್ಮೇಲೆ ಯೋ ಬುಭುತ್ಸು ರಸೌ ಪ್ರಾಣಂ ಏವ ಪಶ್ಯನ್ ಗುರುಕ್ತಿತಃ ಯುಕ್ತಿ ಆಧಿಯ ಚ ವೈ ಚಿನ್ವನ್ ಅತಿವಾದಿ ಇತಿ ಕಥ್ಯತೆ. ಇವಾಗ ಯಾರು ಈ ಪ್ರಾಣವನ್ನ ಗುರು ತೋರ್ಸ್ಕೊಟ್ಟಿದ ರೀತಿಯಲ್ಲಿ ತಿಳ್ಕೊಳ್ತಾನೋ ಅವನಿಗೆ ಒಂದು ಫಲವನ್ನು ಹೇಳಿದೆ. ಇವರು ಮುಂಚೆನೆ ಹೇಳಿದ್ರು, ಒಂದೊಂದು ಸ್ತರದಲ್ಲೂ ಒಂದು ಉಪಾಸನೆ ಹೇಳುವಾಗ ಆ ಉಪಾಸನೆ ಮಾಡಿದಕ್ಕೆ ಒಂದು ಫಲವನ್ನು ಹೇಳಿದ್ದಾರೆ ಅದನ್ನ. ಅದೇ ತರ ಈ ಪ್ರಾಣವನ್ನು ಉಪಾಸನೆ ಮಾಡಿದಾಗ, ಪ್ರಾಣವನ್ನೇ ಶ್ರೇಷ್ಠವಾದ್ದು ಅಂತ ಉಪಾಸನೆ ಮಾಡಿದಾಗ ಅವನಿಗೆ ಒಂದು ಫಲ ಸಿಗುತ್ತೆ. ಏನ್ ಫಲ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾ ಇರೋದು ಅತಿವಾದಿ ಅಂತ ಹೇಳ್ತಾರೆ. ಅತಿವಾದಿ ಅಂತ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ
ಸಾಮಾನ್ಯ ವಿಷಯಗಳೆಲ್ಲ ಬಿಟ್ಟು ತುಂಬಾ ಉತ್ಕೃಷ್ಟವಾದ ಒಂದು ವಿಷಯವನ್ನ ಹೇಳಕ್ಕೆ ಒಂದು ಸಾಮರ್ಥ್ಯ ಇರೋನು ಅಂತ ಆಗುತ್ತೆ ಅದು. ಇವಾಗ ಸಾಮಾನ್ಯ ಜನಗಳಿಗೆ ಸಾಮಾನ್ಯ ವಿಷಯಗಳು ಗೊತ್ತಾಗಿರುತ್ತೆ, ಆದ್ರೆ ಸ್ವಲ್ಪ ಜಾಸ್ತಿ ಪರಿಶ್ರಮ ಮಾಡಿದವನಿಗೆ ಅವನಿಗೆ ಇನ್ನೂ ಹೆಚ್ಚಾದ ವಿಷಯವನ್ನ ಇನ್ನೂ ಸ್ವಲ್ಪ ಮೇಲಾದ ವಿಷಯವನ್ನ ಹೇಳಕ್ಕಾಗುತ್ತೆ ಅವನಿಗೆ. ಹಾಗಾಗಿ ಆ ರೀತಿಯಲ್ಲಿ ಅತಿವಾದಿ ಅಂತ ಹೇಳಿದ್ದಾರೆ ಅದನ್ನ. ಸೊ ಅವನ್ನೇನೆ ಅತಿವಾದಿ ಅಂತ ಹೇಳ್ತಾರೆ. ಅದಕ್ಕಿಂತ ಕೆಳಗಡೆ ಇರೋ ಸ್ತರದಲ್ಲಿ ಯಾವ್ದಾದ್ರು ಉಪಾಸನೆ ಮಾಡಿದವನಿಗೆಲ್ಲ ಅತಿವಾದಿ ಅಂತ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಆ ವಿಷಯವನ್ನು ಉಪನಿಷತ್ತಲ್ಲಿ ಹೇಳಿರೋ ವಿಷಯವನ್ನೇ ಇವರು ತಿಳಿಸಿದ್ರು. ಇನ್ನು ಮುಂದಕ್ಕೆ ನಾಮಾದ್ಯಾಶಾಂತ ತತ್ವಾನಿ ಯಃ ಪ್ರಾಣೋ ಅತೀತ್ಯ ವರ್ತತೆ ಯಃ ಪ್ರಾಣಃ ಅತೀತ್ಯ ವರ್ತತೆ ತಮ್ ಆತ್ಮಾನಂ ಭಕ್ತಿ ಯಸ್ಮಾತ್ ಅತಿವಾದಿ ಭವೇತ್ ತತಃ. ಇವಾಗ ಈ ಪ್ರಾಣಕ್ಕಿಂತ ಕೆಳಗಡೆ ಇರೋ ತತ್ವಗಳೆಲ್ಲ ಇದೆಯಲ್ಲ, ಮನಸ್ಸು, ಇಂದ್ರಿಯ, ಆಮೇಲೆ ನಾಮ ಅನ್ನೋದು, ವಾಕ್ ಅನ್ನೋದು, ಇದೆಲ್ಲ ಶಬ್ದ ಅನ್ನೋದು, ಆಮೇಲೆ ಭಾವನೆ ಅನ್ನೋದು, ಇಂಥದೆಲ್ಲ ಮುಂಚೆ ಹೇಳಿದ್ರಲ್ಲ, ಅದೆಲ್ಲಕ್ಕಿಂತ ದಾಟಿ ಅದಕ್ಕಿಂತ ಮೀರಿ ಆತ್ಮ ಅನ್ನೋದು ಇರೋದು. ಅದರಿಂದ ಆತ್ಮ ಅನ್ನೋದಕ್ಕೆ ಒಂದು ದೊಡ್ಡ ಒಂದು ಸ್ಟೇಟಸ್ ಇದೆ ಅನ್ನೋದನ್ನ ಹೇಳ್ತಾ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾಮಾದಿ ಆಶಾ ಅಂತ ಹೇಳಿದ್ರೆ ಒಂದು ಬೈಕೆ ಅಂತ ನಾವು ಹೇಳಿದ್ವಿ. ನಾವು ಆ ಬೈಕೆಗೆ ಎಳ್ಳುವರೆಗೂ ಇವ್ರು ಹೇಳಿದ್ರು ಅಂದ್ರೆ, ಪರಮಾತ್ಮ ಈ ಸೃಷ್ಟಿಯನ್ನು ಮಾಡ್ಬೇಕಾದ್ರೂ ಕೂಡ ಅವನಿಗೊಂದು ಬೈಕೆ ಬೇಕು. ಮೊದಲು ನಾನು ಸೃಷ್ಟಿ ಮಾಡ್ತೀನಿ ಇದನ್ನ ಅಂತ, ಸೋ ಕಾಮಯತ ಬಹುಶ್ಯಾಮ್ ಅಂತ ಅವನು ಕೂಡ ಸಂಕಲ್ಪ ಮಾಡ್ಕೋಬೇಕು. ಅವಾಗ ಕಾಮಯತ ಅನ್ನೋ ಶಬ್ದದಿಂದ ಪರಮಾತ್ಮನಿಗೂ ಕೂಡ ಒಂದು ಇಚ್ಛೆ ಪಡ್ತಾನೆ ಮೊದಲು ಅಂತ. ಆ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಜಾನಾತಿ ಇಚ್ಛತಿ ಕರೋತಿ ಅಂತ ಒಂದು ಕ್ರಮ ಕೂಡ ಇದೆ ನಮ್ಗೆ. ನಮ್ಮ ಸಾಧಾರಣವಾದ ನಮ್ಮ ವ್ಯವಹಾರದಲ್ಲಿ ಕೂಡ ನಮಗೆ ಜಾನಾತಿ ಇಚ್ಛತಿ ಕರೋತಿ ಅಂತ ಅದೇನು ಅಂದ್ರೆ ನೋಡಿ, ಫಸ್ಟ್ ಒಂದು ವಿಷಯವನ್ನ ತಿಳ್ಕೊಳ್ತೀವಿ ನಾವು, ಇಂಥ ವಿಷಯ ಹೀಗಿದೆ ಅಂತ ತಿಳ್ಕೊಳ್ತೀವಿ. ಆ ತಿಳ್ಕೊಂಡ ಮೇಲೆ ನಮಗೆ ಆ ವಿಷಯ ನಮ್ಗೆ ಬೇಕು ಅಂತ ಅನ್ಸುತ್ತೆ. ಆಮೇಲೆ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಮುಂದಾಗ್ತೀವಿ, ಅದಕ್ಕೆ ಕರೋತಿ ಅಂತ. ಸೊ ಹೀಗಾಗಿ ಜಾನಾತಿ ಇಚ್ಛತಿ ಕರೋತಿ ಅಂತ ಒಂದು ಸರಣಿ ಕೂಡ ಇದೆ ನಮ್ಗೆ. ಅದೇ ತರ ಪರಮಾತ್ಮನು ಕೂಡ, ಸರ್ವಜ್ಞನಾದ ಪರಮಾತ್ಮ ಕೂಡ ಒಂದು ಸೃಷ್ಟಿ ಮಾಡಕ್ಕೆ ಮುಂಚೆ ಅವನು ಕೂಡ ಇದನ್ನ ಮಾಡೋಣ. ಅಫ್ಕೋರ್ಸ್ ಪರಮಾತ್ಮನಿಗೆ ಏನಾದ್ರು ಒಂದು ಪಡ್ಕೋಬೇಕು ಅಂತ ಬಯಕೆ ಇಲ್ಲ ಮನುಷ್ಯರ ತರ, ಆದ್ರೆ ಅವನು ಕೂಡ ಈ ಸೃಷ್ಟಿ ಮಾಡಕ್ಕೆ ಮುಂಚೆ ಈ ಒಂದು ಕಾಮನೆಯನ್ನು ಅವನಿಗೆ ಇದೆ. ಅವನಿಗೆ ಈ ಸೃಷ್ಟಿ ಮಾಡೋಣ ಅಂತ ಒಂದು ಕಾಮನೆ ಇದೆ ಅವನಿಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಅದನ್ನ ತೋರಿಸಿದ್ರು ಅವರು. ಈ ಆಶಾ ಅನ್ನೋ ಶಬ್ದಕ್ಕೆ ಆ ಅರ್ಥ. ಸೊ ಹೀಗೆ ಆಶಾ ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ಹೋಪ್ ಅಂತೆಲ್ಲ ಹೇಳ್ತೀವಲ್ಲ, ಅಂತ ಅರ್ಥ ಅಲ್ಲ ಇಲ್ಲಿ ಈ ಕಾಮನೆ ಅಂತ ಅರ್ಥ. ಸೊ ನಾಮದಿಂದ ಹಿಡಿದು ಕಾಮನೆವರೆಗೂ ಇರೋ ಎಲ್ಲ ತತ್ವಗಳು ಕೂಡ ಅದನ್ನೆಲ್ಲ ಮೀರಿ ಇರೋದು ಈ ಪ್ರಾಣ ಅನ್ನೋದು. ಅಂತ ಒಂದು ಪ್ರಾಣವನ್ನ ತಿಳ್ಕೊಂಡವನಿಗೆ ಸ್ವಲ್ಪ ಹೆಚ್ಚುಗಾರಿಕೆ ಇದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ರು. ಆಮೇಲೆ ಮುಂದಕ್ಕೆ ತರ್ಕಾದ್ವಿಪ್ಲಾವಕೇಭ್ಯೋ ಅಯಂ ನಿರ್ಭೀಹಿ ಸನ್ ಸ್ವ ಅತಿವಾದಿತಾಂ ಅಂಗೀ ಕುರ್ಯಾತ್ ಯಸ್ಮಾತ್ ಸಂದೇಹೋ ನಾತ್ರ ವಿದ್ಯತೆ. ಇವಾಗ ತರ್ಕದಿಂದ ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಕೆಲವರು ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ. ತರ್ಕಗಳು ಮಾಡಿ ತುಂಬಾ ಕನ್ಫ್ಯೂಸ್ ಆಗೋಗ್ಬಿಡ್ತಾರೆ ಕೆಲವರು. ಅದರಿಂದ ಅದನ್ನೆಲ್ಲ ಒಂದು ಬದಿಗಿಟ್ಟು ಇವನು ತಾನು ಈ ಅತಿವಾದಿ ಅಂತ ಹೇಳಿದ್ರೆ ತಾನು ಈ ಪ್ರಾಣವನ್ನು ತಿಳ್ಕೊಂಡವನಾಗಿದ್ದೀನಿ ಅನ್ನೋದನ್ನ ಯಾವ ಸಂಕೋಚವೂ ಇಲ್ಲದೆ ಒಬ್ಬ ಅದಕ್ಕೆ ಮುಂದಾಗ್ಲಿ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳಿದ್ರು ಅವರು. ಸೊ ಹೀಗಾಗಿ ತರ್ಕಾತ್ ವಿಪ್ಲಾವಕೇಭ್ಯ ಅಯಂ ನಿರ್ಭೀಹಿ, ಅದರಿಂದ ಇವನು ಹೆದರಿದೆ, ತರ್ಕಾದಿಗಳಿಗೆಲ್ಲ ಯಾವುದಕ್ಕೂ ಹೆದರಿದೆ ತನ್ನನ್ನ ನಾನು ಅತಿವಾದಿಯಾಗಿದ್ದೀನಿ, ನಾನು ಈ ಪ್ರಾಣವನ್ನು ತಿಳ್ಕೊಂಡಿದ್ದೀನಿ ಚೆನ್ನಾಗಿ ಅಂತ ಒಂದು ಬುದ್ಧಿ ಇವನಿಗೆ ಬರ್ಲಿ ಅಂತ ಅದಕ್ಕಾಗಿ ಈ ಶ್ಲೋಕ ಹೇಳಿದ್ರು. ಅದೇ ಪ್ರಾಣವೇ ಆತ್ಮ ಅಂತ ಅಲ್ಲ, ಆದ್ರೆ ಪ್ರಾಣಕ್ಕೆ ಇಷ್ಟೊಂದು ಶ್ರೇಷ್ಠವಾದ ಒಂದು ಸ್ಥಾನ ಇದೆ ಅಂತ ತಿಳ್ಕೊಂಡಿದ್ದೀನಿ ಅಂತ. ಇದನ್ನೆಲ್ಲ ಕೇಳಿದ್ಮೇಲೆ ಏನಾಗುತ್ತೆ ಅಂದ್ರೆ ನಾರದರಿಗೆ ಪ್ರಶ್ನೆ ಬರುತ್ತೆ, ಇದು ಕೂಡ ಆತ್ಮ ಅಲ್ವಲ್ಲ ಅಂತ ಅವ್ರಿಗೇನೆ ಒಂದು ನ್ಯಾಚುರಲ್ ಆಗಿ ಬರುತ್ತೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, ಈ ಆತ್ಮ ಸ್ವರೂಪವನ್ನು ಹೇಳಿಕೆ ಅವರು ಮುಂದಾಗ್ತಾರೆ ಆಮೇಲೆ. ಸೊ ಹಾಗಾಗಿ ಮುಂದಕ್ಕೆ ನಾಮ ಆದೀನಾಂ ಅನಾತ್ಮತ್ವಂ ಸ್ಪಷ್ಟಮಿತಿ ಅತ್ರ ನಾರದಃ ಅಸಂತುಷ್ಟೋ ಅಧಿಕಂ ತತ್ವಂ ಪಪ್ರಚ್ಛೈವ ಪುನಃ. ಹಾಗಾಗಿ ಅವ್ರೇನ್ ಮಾಡಿದ್ರು, ಈ ನಾಮ ಅಂದ್ರೆ ಶಬ್ದಗಳು, ಅಲ್ಲಿಂದ ಪ್ರಾರಂಭ ಮಾಡಿ ಇವರು ನಮ್ಗೆ ಅದನ್ನ ಉಪಾಸನೆ ಮಾಡು, ಇದನ್ನ ಉಪಾಸನೆ ಮಾಡು ಎಲ್ಲವೂ ಹೇಳ್ಕೊಂಡೇ ಬಂದ್ರು. ಈ ಪ್ರಾಣದ ತನಕ ಬಂದು ಅದನ್ನು ಹೇಳಿದ್ರು. ಆದ್ರೆ ನನಗೆ ಇದು ಯಾವ್ದು ಕೂಡ ನನಗೆ ಅಷ್ಟೊಂದು ಸಂತೋಷವನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಾನು ಮತ್ತೆ ಇದನ್ನ ಇವರು ನನಗೆ ತತ್ವವನ್ನು ಮತ್ತೆ ಹೇಳ್ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ಅಂತ ಅದನ್ನ ಹೇಳಿದ್ರು ಅವರು. ಇದು ಹೇಳಿದಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ಮಾಲ್ ಒಂದು ಬ್ರೇಕ್ ಕೊಡ್ತಾರೆ. ಬ್ರೇಕ್ ಕೊಟ್ಟು ಉಪನಿಷತ್ ಹೇಳುತ್ತೆ, ಪ್ರಾಣಾತ್ಮತ್ವಂತು ಸಂಭಾವ್ಯಂ ಸಮ್ಯಕ್ ತಸ್ಯ ಉಪಪಾದನಾತ್ ಶೋಕಶ್ಚ ಸುಪ್ತೌ ಪ್ರಾಣಸ್ಯ ನ ದೃಷ್ಟೋತಃ ತುಷ್ಟೋ ತುತೋಷಸಃ. ಇವಾಗ ಈ ಒಂದು ವಿಷಯವನ್ನ ಸ್ವಲ್ಪ ಲಾಜಿಕಲ್ ಆಗಿ ಎಕ್ಸಾಮಿನ್ ಮಾಡ್ಕೊಂಡ್ ಬಂದಾಗ ಪ್ರಾಣದ ಬಗ್ಗೆ ಇವ್ರು ಎಷ್ಟೆಲ್ಲ ತುಂಬಾ ಚೆನ್ನಾಗಿ ಜೋರಾಗಿ ದೊಡ್ಡದಾಗಿ ಹೇಳಿದ್ರು. ಇವರೇ ಸ್ವಲ್ಪ ಯೋಚನೆ ಮಾಡ್ತಾರೆ, ಪ್ರಾಣವನ್ನು ನಾವು ಯೋಚನೆ ಮಾಡಿದಾಗ ಈ ಪ್ರಾಣ ಅನ್ನೋದಿಕ್ಕೆ ಇದರಲ್ಲಿ ಸುಷುಪ್ತಿ ಸಮಯದಲ್ಲಿ ಅದಕ್ಕೇನು ಶೋಕ ಬರ್ತಾ ಇಲ್ಲ. ಎಚ್ಚರ ಸ್ಥಾನದಲ್ಲಿ ಶೋಕ ಎಲ್ಲ ಬರ್ತಾ ಇದೆ. ಆದ್ರೆ ಈ ಪ್ರಾಣ ಶೋಕ ಇಲ್ಲದೆ ಇರೋ ಒಂದು ಸ್ಥಿತಿ ಒಂದಿದೆ, ಅದು ಸುಷುಪ್ತಿ ಸ್ಥಿತಿ. ಅದು ಅದರಿಂದ ಈ ಪ್ರಾಣ ಅನ್ನೋದು ಅದೇ ಅಲ್ಟಿಮೇಟ್ ಆಗಿರ್ಬೋದು ಅಂತ ಇವ್ರಿಗೊಂದು ಭ್ರಮೆ ಬಂದ್ಬಿಡ್ತು. ಯಾರಿಗೆ? ನಾರದರಿಗೆ ಆತರ ಬಂದ್ಬಿಡ್ತು.
ಪ್ರಾಣದ ಬಗ್ಗೆ ಒಂದು ವೈಶಿಷ್ಟ್ಯ ಅದೆಲ್ಲ ಕೇಳಿದ್ಮೇಲೆ ಈ ತರ ಒಂದು ಯೋಚನೆ ಮಾಡಿದ್ರು. ಪ್ರಾಣ ಅನ್ನೋದಕ್ಕೆ ಸುಸುಪ್ತಿ ಸಮಯದಲ್ಲಿ ಅದಕ್ಕೆ ಶೋಕ ಅನ್ನೋದು ಯಾವ್ದು ತಟ್ಟೋದಿಲ್ಲ ಅದಕ್ಕೆ. ಹಾಗಾಗಿ ಇದೇ ಹೈಯೆಸ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡ್ಬಿಟ್ರು ಮನಸ್ಸಲ್ಲಿ. ಇದೇ ಆತ್ಮ ಪರಮತತ್ವ ಅನ್ನೋದು ಇದೇನೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು. ಈ ತರ ಮಾಡ್ಕೊಂಡಿದ್ದನ್ನ ಅವರು ನೋಡಿದ್ರು ಗುರುಗಳು ನೋಡ್ಬಿಟ್ಟು, ಇದುವರೆಗೂ ಈ ನಾರದ್ರು ಏನ್ ಮಾಡಿದ್ರು, ಯಾವುದೇ ಒಂದು ತತ್ವವನ್ನ ಹೇಳಿದ್ರು ಕೂಡ ಅದಕ್ಕಿಂತ ಹೆಚ್ಚಾದ ಒಂದು ತತ್ವವನ್ನು ಹೇಳಿ ಹೇಳಿ ಅಂತ ಇವ್ರು ಕೇಳ್ಕೊಂಡೇ ಬಂದ್ರು. ಇವ್ರು ಹೇಳ್ತಾನೆ ಬಂದ್ರು. ಈ ಪ್ರಾಣದ ಬಗ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ಇವರು ತಾನೇ ಕೂಡ ಯೋಚನೆ ಮಾಡ್ಬಿಟ್ಟು ಅವರು ಇದೇ ಆತ್ಮ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಇದಕ್ಕಿಂತ ಹೈಯರ್ ತತ್ವ ಒಂದಿದೆಯಲ್ಲ ಅದು ನನಗೆ ಹೇಳಿ ಅಂತ ಇವ್ರು ಕೇಳಲೇ ಇಲ್ಲ. ಇವ್ರು ಕೇಳದೆ ಇರೋದನ್ನ ನೋಡ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಓ ಇವರು ಇದನ್ನೇ ಹೈಯೆಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಹೀಗ್ ಬಿಡಬಾರ್ದು ನಾವ್ ಇವ್ರನ್ನ. ಯಾಕಂದ್ರೆ ತಪ್ಪಾದ ಒಂದು ಅದೇ ಅಲ್ಟಿಮೇಟ್ ತತ್ವ ಯಾವ್ದು ಅಂತ ಅದನ್ನ ಪೂರ್ತಿ ಹೇಳ್ಬೇಕು. ಅದನ್ನ ತಿಳ್ಕೊಳ್ದೆ ಹೋದ್ರೆ ಅವ್ರಿಗೆ ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ತಿಳಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ಪ್ರಾಣ ಆತ್ಮ ಅಲ್ಲ ಅದು ಅಂತ ಹೇಳಿ ಮುಂದಕ್ಕೆ ಅವರು ಹೇಳಕ್ ಮಾಡ್ತಾರೆ. ಇದೇ ತರನೇ ಇದ್ರಲ್ಲಿ ಕೂಡ ಒಂದು ಬರುತ್ತೆ, ಯಾವ್ದು ಬೃಹದಾರಣ್ಯಕದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಜಾತ ಶತ್ರು ಅಂತ ಒಬ್ಬ ಕಾಶಿ ರಾಜನಾಗಿರ್ತಾನೆ, ಅವನು ಕ್ಷತ್ರಿಯ ರಾಜನಾಗಿರ್ತಾನೆ, ಅವನು ಆತ್ಮಜ್ಞಾನಿ ಆಗಿರ್ತಾನೆ. ಆದ್ರೆ ಒಬ್ಬ ಬ್ರಾಹ್ಮಣ, ಅವನಿಗೆ ಬಾಲಾಕಿ ಅಂತ ಹೆಸರು ಅವನಿಗೆ. ಅವನು ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಪ್ರಾಣ ಇಂಥದ್ದೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಉಪಾಸನೆಗಳೆಲ್ಲ ತಿಳ್ಕೊಂಡಿರ್ತಾನೆ. ಅವನು ಏನ್ ಮಾಡಿರ್ತಾನೆ ಅಂದ್ರೆ ಇದೇ ಪರತತ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ತಿಳ್ಕೊಂಡು ಅವ್ನು ಏನ್ ಮಾಡ್ತಾನೆ, ಎಷ್ಟೋ ಜನಕ್ಕೆ ಅದನ್ನ ಹೋಗಿ ಹೇಳ್ಕೊಟ್ಟು ಅವ್ರಿಗೆ ಒಂದು ಭ್ರಮೆಯನ್ನು ಉಂಟು ಮಾಡ್ಬಿಡ್ತಾನೆ, ಇದೇ ಹೈಯೆಸ್ಟ್ ತತ್ವ ಅಂತ. ಈ ತರ ಅವ್ನು ಏನ್ ಮಾಡ್ತಾನೆ, ಈ ಕಾಶಿರಾಜನ ಹತ್ರ ಬಂದ್ಬಿಟ್ಟು ನಾನು ಇದನ್ನ ಹೇಳ್ತೀನಿ ನಿನಗೆ ಅಂತ ಬರ್ತಾನೆ. ಅವಾಗ ಕಾಶಿರಾಜ ಇವನು ಹೇಳಕ್ ಶುರು ಮಾಡಿದ್ಮೇಲೆ ಇವನು ಗೊತ್ತಾಗ್ಬಿಡುತ್ತೆ ಕಾಶಿರಾಜನಿಗೆ, ಇವನು ಅಲ್ಟಿಮೇಟ್ ನ ತಿಳ್ಕೊಂಡಿಲ್ಲ ಇವನು ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಅವಾಗ ಅವನು ಇವನ್ನ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದ್ಮೇಲೆ ಇವನಿಗೆ, ಈ ಬಾಲಕಿಗೆ, ಬ್ರಾಹ್ಮಣ ನೋಡಿ, ಅವನು ಬ್ರಾಹ್ಮಣ, ಅವನಿಗೆ ಮೊದಲು ಎಷ್ಟು ಗರ್ವ ಆಯ್ತು ಅವನಿಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ, ಅವನಿಗೆ ಗರ್ವ ಭಂಗ ಆಗುತ್ತೆ. ಅದು ಗರ್ವ ಭಂಗ ಆದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಈ ರಾಜನ ಹತ್ರ ನೀನೇ ನನಗೆ ಅದನ್ನ ತಿಳಿಸ್ಕೊಡು ಅಂತ. ನೋಡಿ ಅವನು ಕೂಡ ಏನಾದ್ರೆ ಅಂದ್ರೆ ಅವನು ಈ ಆತ್ಮತತ್ವವನ್ನು ತಿಳ್ಕೊಳಕ್ಕೆ ಅಧಿಕಾರಿಯಾಗಿರ್ತಾನೆ. ಆದ್ರೆ ಅವನಿಗೆ ಕೂಡ ಕರ್ಮ ಅದೆಲ್ಲ ಬೇಕಿಲ್ಲ ಇನ್ಮೇಲೆ, ಯಾಕಂದ್ರೆ ಅವನು ಎಷ್ಟೋ ಅದೆಲ್ಲ ದಾಟಿ ಬಂದಿದ್ದಾನೆ, ಉಪಾಸನೆಯಲ್ಲಿ ತುಂಬಾ ದೂರ ಬಂದಿದ್ದಾನೆ. ಅಲ್ಟಿಮೇಟ್ ನ ತಿಳ್ಕೊಳಕ್ಕೆ ಸ್ವಲ್ಪ ಏನೋ ಇನ್ನೂ ಸ್ವಲ್ಪ ಒಂದು ಇತ್ತು, ಅದನ್ನ ತಿಳ್ಕೊಂಡಿರ್ಲಿಲ್ಲ ಅಷ್ಟೇನೆ. ಅಂತವನಿಗೆ ಕೂಡ ಅವನು ಹೇಳ್ಕೊಡ್ತಾನೆ. ಅಲ್ಲಿ ಕೂಡ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಈ ರಾಜನಾಗಿರ್ತಾನೆ ಇವನು ಕ್ಷತ್ರಿಯ ರಾಜ, ಅವನು ಆತ್ಮತತ್ವನ ಬೋಧೆ ಮಾಡೋನು. ಆದ್ರೆ ಬ್ರಾಹ್ಮಣನಾಗಿರೋನು ಶಿಷ್ಯನಾಗಿ ಬಂದು ಕೇಳೋನು. ಇವ್ರಿಬ್ಬರಲ್ಲಿ ಹೇಗೆ ಒಂದು ನಡವಳಿಕೆ ಇರುತ್ತೆ ಅನ್ನೋದಕ್ಕೆಲ್ಲ ಒಂದು ವಿಚಾರ ಬರುತ್ತೆ. ಇವನು ನಮಸ್ಕಾರ ಮಾಡ್ಬೇಕಾ ಬೇಡವಾ ಅನ್ನೋದೆಲ್ಲ ವಿಚಾರ ಬರುತ್ತೆ. ಅದು ಯಾಕಂದ್ರೆ ಬ್ರಾಹ್ಮಣ ಅನ್ನೋನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ಬೇಕು ಅನ್ನೋದು ಶಾಸ್ತ್ರದಲ್ಲಿ ಒಪ್ಕೊಂಡಿಲ್ಲ. ಇಂಥ ಒಂದು ವಿಷಯ ಎಲ್ಲ ಬಂದು ಅಲ್ಲಿ ಸ್ವಲ್ಪ ಒಂದು ಸಣ್ಣ ಚರ್ಚೆ ಒಂದು ಬರುತ್ತೆ ಅದರಲ್ಲಿ. ಬಟ್ ಏನೇ ಇದ್ರು ಅಲ್ಲಿ ಕ್ಷತ್ರಿಯ ಏನ್ ಮಾಡ್ತಾನೆ, ಕ್ಷತ್ರಿಯನಾಗಿರೋ ಜ್ಞಾನಿ ಈ ಬ್ರಾಹ್ಮಣನಾಗಿರೋ ಈ ಬಾಲಕಿಗೆ ತತ್ವವನ್ನು ಹೇಳ್ಕೊಡ್ತಾನೆ ಅಂತ ಬರುತ್ತೆ ಅದು. ಸೊ ಇಲ್ಲಿ ಇವರು ಮುಂದಕ್ಕೆ ಅದನ್ನ ಈ ಪ್ರಾಣವನ್ನ ಕಿತ್ತ ದಾಟಿರೋದು ಆತ್ಮ, ಅದನ್ನ ಬಗ್ಗೆ ಹೇಳ್ಕೊಡ್ಬೇಕು ಇವನಿಗೆ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ ಅಂತ ಇಲ್ಲಿ ಬರುತ್ತೆ. ಶ್ರದ್ಧಾಲುಂ ಯೋಗ್ಯ ಶಿಷ್ಯಂತಂ ಉದ್ಧರಾಮೀತಿ ಅಸೌ ಗುರುಹು ಅಪೃಷ್ಟೋಪಿ ಅಧಿಕಂ ತತ್ವಂ ಸ್ವಯಮೇವ ಉಪದಿಷ್ಟವಾನ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು. ಅವ್ರ ಗುರುಗಳು ಸನತ್ ಕುಮಾರರು ಈ ನಾರದರನ್ನ ನೋಡಿ ಅಷ್ಟು ವಿನೀತನಾಗಿ ಬಂದಿದ್ದಾರೆ. ನಾರದರು ಎಷ್ಟು ಚೆನ್ನಾಗಿ ವಿನೀತರಾಗಿ ಬಂದಿದ್ದಾರೆ ಅಂದ್ರೆ ಅಷ್ಟೊಂದು ತಿಳ್ಕೊಂಡಿದ್ದಾರೆ. ಅವರು ಬೇಕಾದಷ್ಟು ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ. ಅವರು ಅಷ್ಟೊಂದು ವಿನೀತರಾಗಿ ಬಂದು, ನನಗೆ ಆತ್ಮತತ್ವ ತಿಳಿದಿಲ್ಲ, ಅದರಿಂದ ನನಗೆ ನನಗೆ ಸಾರ್ಥಕತೆ ಜೀವನದಲ್ಲಿ ಸಾರ್ಥಕತೆ ನಾನು ಪಡೆದಿಲ್ಲ, ಶೋಕಯುಕ್ತನಾಗೇ ಇದ್ದೀನಿ ನಾನು, ಆತ್ಮವನ್ನು ತಿಳಿದವರು ಮಾತ್ರ ಶೋಕವನ್ನು ದಾಟಿ ಹೋಗ್ತಾರೆ ಅಂತ ಕೇಳಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನ ನೀವು ಹೇಳ್ಕೊಡಿ ಅಂತ ಬಂದಿದ್ದಾನೆ. ಹಾಗಾಗಿ ಇವನಿಗೆ ಹೇಳ್ಕೊಡ್ಬೇಕು ನಾವು ಅಂತ ತೀರ್ಮಾನ ಮಾಡ್ತಾರೆ. ಶ್ರದ್ಧಾಲು ಯೋಗ್ಯ ಶಿಷ್ಯಂ ಚ ತಮ್ ಉದ್ಧರಾಮಿ ಇತಿ ಅಸೌ ಗುರುಹು ಅಪೃಷ್ಟೋಪಿ ಅಧಿಕಂ ತತ್ವಂ ಸ್ವಯಮೇವ ಉಪದಿಷ್ಟವಾನ್. ಹಾಗಾಗಿ ಇವನು ಶ್ರದ್ಧೆ ಇದೆ ಅವನಿಗೆ ತುಂಬಾ. ಆಮೇಲೆ ಅಷ್ಟೊಂದು ಶುದ್ಧನಾಗಿದ್ದಾನೆ ಬೇರೆ. ಅವನು ಕೇಳದೆ ಹೋದ್ರು ಕೂಡ ಏನ್ ಮಾಡ್ತಾರೆ ಇವರು, ತಾನೇ ಅದನ್ನ ಮುಂದಕ್ಕೆ ಹೋಗಿ ಮುಂದೆ ಅವ್ರಿಗೆ ಹೇಳ್ಕೊಡ್ತಾರೆ ಅದನ್ನ ತತ್ವವನ್ನ. ಅಂದ್ರೆ ಇವ್ರಿಗೆ ತಿಳ್ಕೊಳ್ತಾರೆ, ನಾರದರು ಈ ಪ್ರಾಣವೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ಬಿಟ್ರು, ಅದನ್ನ ತೀರ್ಮಾನ ಮಾಡ್ಕೊಂಡು ಅವ್ರು ಸುಮ್ಮನೆ ಇದ್ದಾರೆ, ಅದರಿಂದಲೂ ಸುಮ್ಮನೆ ಇದ್ದಾರೆ ಅಂತ. ಆತರ ಆಗ್ಬಾರ್ದು ಅವ್ರಿಗೆ ಅಂತ ಹೇಳ್ಬಿಟ್ಟು ತತ್ವವನ್ನ ಹೇಳ್ಕೊಡ್ಬೇಕು ನಾವು ಅಂತ ಅವರೇ ಮುಂದಕ್ಕೆ ಬರ್ತಾರೆ. ಹಾಗಾಗಿ ನೋಡಿ, ಇದಕ್ಕೆ ಹೇಳುದು ನಮ್ಗೆ ಅನುಗ್ರಹ ಅಂತೆಲ್ಲ ಹೇಳ್ತೀವಲ್ಲ, ಅನ್ಸೀನ್ ಅನುಗ್ರಹ ಅಂತೆಲ್ಲ ಹೇಳ್ತೀವಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ಇವನಿಗೆ ನೋಡಿ, ಇವ್ರು ಸರಿ ಆಯ್ತು ನೀವ್ ಹೋಗು ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟಿದ್ರೆ ಇವ್ರು ವಂಚಿತರಾಗಿರ್ತಾ ಇದ್ರು. ಆದ್ರೆ ಅವ್ರ ಹತ್ರ ಮಾಡಲ್ಲ ಅವರು ಅಂತ. ಹಾಗಾಗಿ ಇವನಿಗೆ ನಾವು ಹೇಳ್ಬೇಕು ಅದನ್ನ, ಇವನಿಗೆ ಉದ್ಧಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಉದ್ಧರಾಮಿ ಇತಿ ಅಪ್ಸೋ ಗುರುಹು ಅಪೃಷ್ಟೋಪಿ, ಇವನ್ ಕೇಳದೆ ಹೋದ್ರು ಕೂಡ ಅಧಿಕಂ ತತ್ವಂ, ಏನು ಹೈಯರ್ ತತ್ವವನ್ನ ಇವರಿಗೆ ಹೇಳ್ಕೊಡ್ಬೇಕು, ಹೈಯೆಸ್ಟ್ ತತ್ವ ಅದೇನೆ, ಅದನ್ನ ಹೇಳ್ಕೊಡ್ಬೇಕು ಅಂತ ಸ್ವಯಮೇವ ಉಪದಿಷ್ಟವಾನ್. ಆತ್ಮೋಪಲಕ್ಷಕಃ ಪ್ರಾಣಃ ನ ತ್ವಾತ್ಮ ಏಷೋ ಅನೃತತ್ವತಃ ನಾಮರೂಪಾತ್ಮಕ ಪ್ರಾಣಃ ಮಾಯೆಯ ಉತ್ಪಾದಿತೋ ಹ್ಯಸೌ. ಇವಾಗ ಹೇಳ್ತಾ ಇದ್ದಾರೆ ಪ್ರಾಣದ ಒಂದು ಸ್ವರೂಪವನ್ನ ಇವರಿಗೆ ಹೇಳ್ಕೊಡ್ತಾ ಇದ್ದಾರೆ ಇವಾಗ.
ಏನು ಅಂದ್ರೆ ಆತ್ಮ ಉಪಲಕ್ಷಕಃ ಪ್ರಾಣಃ, ಆತ್ಮ ಅನ್ನೋದನ್ನ ತೋರಿಸ್ಕೊಡಕ್ಕೆ ಇದು ಸಾಧನವಾಗುತ್ತೆ. ಉಪಲಕ್ಷಕ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತಾರೆ. ಏನಂದ್ರೆ ಒಬ್ಬ ಮನೆಯನ್ನ ಒಬ್ಬ ಕಂಡಿಡಿಬೇಕಾಗಿದೆ, ಮನೆ ಎಂತದಕ್ಕೂ ಗೊತ್ತಾಗ್ತಿಲ್ಲ. ಆದ್ರೆ ಏನ್ ಮಾಡ್ತಾರೆ, ದೂರದಿಂದ ಒಬ್ರು ಆ ಮನೆ ಮೇಲೆ ಒಂದು ಕಾಗೆ ಕೂತಿದೆಯಲ್ಲ, ಅದೇ ನೀನ್ ಹೋಗ್ಬೇಕಾದ ಮನೆ ಅಂತ ತೋರಿಸ್ತಾರೆ. ಸೊ ಹೀಗೆ ಆ ಕಾಕವದ್ ದೇವದತ್ತ ಗೃಹಂ ಅಂತ ಒಂದು ಪ್ರಸಿದ್ಧವಾದ ಉದಾಹರಣೆ ಅದು. ಸೊ ಹಾಗಾಗಿ ಈ ಒಂದು ಉಪಲಕ್ಷಣ ಅಂತ ಹೇಳಿದ್ರೆ ಕಾಗೆ ಅನ್ನೋದು ಮನೆ ಸ್ವರೂಪಕ್ಕೆ ಸೇರಿದಲ್ಲ, ಅದು ಒಂದು ಕ್ಷಣಕ್ಕೆ ಬಂದಿದೆ, ಇವ್ರು ತೋರ್ಸುವಾಗ ಅದು ಕೂತಿದೆ ಅಷ್ಟೇನೆ. ಆಮೇಲೆ ಅದು ಇವನ್ ಆ ಮನೆಗೆ ಹೋಗಿ ಸೇರಷ್ಟಕ್ಕೆ ಮುಂಚೆ ಕೂಡ ಅದು ಹಾರು ಹೋಗ್ಬಿಡ್ಬೋದು ಅದ್ರಲ್ಲಿ. ಆದ್ರೂ ಕೂಡ ಇವನಿಗೆ ಮನೆಯನ್ನ ಗುರ್ತು ಮಾಡಿ ಇಂಥದ್ದೇ ಈ ಮನೆಗೆ ನಾನು ಹೋಗ್ಬೇಕಾದಂತ ಗುರ್ತು ಮಾಡಕ್ಕೆ ಅದು ಪ್ರಯೋಜನವಾಗಿತ್ತು. ಆ ಸ್ವರೂಪಕ್ಕೆ, ಆ ಮನೆ ಸ್ವರೂಪಕ್ಕೆ ಸೇರಿಲ್ಲದೆ ಹೋದ್ರು ಕೂಡ ಈ ತರ ಇಲ್ಲೂ ಕೂಡ ಈ ಪ್ರಾಣ ಅನ್ನೋದು ಆತ್ಮ ಸ್ವರೂಪಕ್ಕೆ ಸೇರಿಲ್ಲ, ಅದು ಅನಾತ್ಮನೇ ಅದು. ಹಾಗಿದ್ರು ಕೂಡ ಈ ಆತ್ಮನನ್ನ ತೋರಿಸ್ಕೊಡಕ್ಕೆ ಅದು ನಮ್ಗೆ ಪ್ರಯೋಜನವಾಗುತ್ತೆ ಅಂತ ಹೇಳಿ ಹೀಗೆ ಒಂದು ಯುಕ್ತಿ ಇದೆ. ಆ ಯುಕ್ತಿಯಿಂದ ಅವ್ರು ಹೇಳ್ತಾ ಇದಾರೆ, ಆತ್ಮ ಉಪಲಕ್ಷಕಃ ಪ್ರಾಣಃ ನತು ಆತ್ಮ ಏಷಃ ಅನೃತತ್ವ. ಯಾಕಂದ್ರೆ ಈ ಪ್ರಾಣ ಅನ್ನೋದು ಆತ್ಮನೇ ಅಲ್ಲ ಅದು. ಯಾಕೆಂದ್ರೆ ಪ್ರಾಣ ಅನ್ನೋದು ಅನೃತತ್ವತಃ ಅಂತ ಹೇಳಿದ್ರೆ, ಅನೃತ ಅಂತ ಹೇಳಿದ್ರೆ ಮಿಥ್ಯಾ ವಸ್ತು ಅದು. ಯಾಕಂದ್ರೆ ಅದು ವ್ಯಾತಿಕ್ ಮಿಥ್ಯಾ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ನಾಮರೂಪಾತ್ಮಕಃ ಪ್ರಾಣಃ ಮಾಯೆಯ ಉತ್ಪಾದಿತಃ ಯಸೌ ಅಂತ. ಹಾಗಾಗಿ ಈ ಪ್ರಾಣ ಅನ್ನೋದು ಉತ್ಪತ್ತಿ ಆಗಿರೋದು, ಮಾಯೆಯಿಂದ ಉತ್ಪತ್ತಿ ಆಗಿರೋದು. ಮಾಯೆ ಅಂದ್ರೆ ಅವಿದ್ಯಾಶಕ್ತಿ, ಅಜ್ಞಾನ, ಮೂಲ ಪ್ರಕೃತಿ ಅಂತೆಲ್ಲ ಹೇಳ್ತೀವಲ್ಲ, ಅದರಿಂದ ಉತ್ಪತ್ತಿ ಆಗಿರೋದಿದು. ಅದರಿಂದ ಇದು ಆತ್ಮನಾಗಿರೋಕ್ ಸಾಧ್ಯವಿಲ್ಲ ಇದು. ಆಮೇಲೆ ಮಾಯೆಯಿಂದ ಉತ್ಪತ್ತಿ ಆಗಿರೋದು ಎಲ್ಲವೂ ಕೂಡ ಮಾಯಿಕವೇ, ಅದು ಅಂದ್ರೆ ಅನೃತ, ಸತ್ಯವಲ್ಲ ಅದು ಅಂತ. ಇದಕ್ಕೆ ನಮಗೆ ಯುಕ್ತಿ ಅನ್ನೋದೆಲ್ಲ ಕೂಡ ನಮಗೆ ಚಾಂದೋಗ್ಯದಲ್ಲಿ ಹಿಂದಿನ ಅಧ್ಯಾಯ ಯಾವುದು ಶ್ವೇತಕೇತು ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಾವ್ದು ಕಾರ್ಯವಾಗಿರುತ್ತೋ ಅದು ಕಾರಣಕ್ಕಿಂತ ಭಿನ್ನವಲ್ಲ ಅಂತ. ಅದು ಜನರಲ್ ರೂಲ್ ಅದು. ಅದಕ್ಕೆ ಮೂರು ಉದಾಹರಣೆ ಶ್ರುತಿನೇ ಕೊಡ್ತು. ಏನಂದ್ರೆ ಮಣ್ಣಿನಿಂದ ಉತ್ಪಾದನೆ ಮಾಡೋದು ಯಾವ್ದು ಕೂಡ, ಅದೇ ಬರೀ ಬಂಗಾರ ಮತ್ತು ಕಬ್ಬಿಣ ಇಂಥದ್ದು ಉದಾಹರಣೆ ಕೊಟ್ಟು, ಈ ಉತ್ಪಾದನೆ ಅಂತ ಯಾವ್ದನ್ನ ಹೇಳ್ತೀವೋ, ಪ್ರಾಡಕ್ಟ್ಸ್ ಅಥವಾ ಎಫೆಕ್ಟ್ಸ್ ಅಂತ ಹೇಳ್ತೀವೋ, ಅದು ಆಸ್ ಎಫೆಕ್ಟ್ಸ್ ಅವುಗಳೆಲ್ಲ ಸತ್ಯವಲ್ಲ, ಬಟ್ ಆಸ್ ದೇರ್ ಕಾಸ್ ಅಲೋನ್ ದೇ ಆರ್ ಆಲ್ ರಿಯಲ್ ಅಂತ. ಅಂದ್ರೆ ಅಲ್ಲಿ ಅದು ಪ್ರಯೋಗ ಮಾಡಿರೋ ಶಬ್ದ ಏನು ಅಂತ ಹೇಳಿದ್ರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳಿದೆ ಅದು. ಅಂದ್ರೆ ಈ ವಿಕಾರ ಅಂತ ಹೇಳಿದ್ರೆ ಎಫೆಕ್ಟ್ಸ್ ಅಂತ, ಟ್ರಾನ್ಸ್ಫರ್ಮೇಶನ್ ಅಂದ್ರೆ ಈ ಮಡಿಕೆ ಕುಡಿಕೆ ಅಂತ ಬೇಕಾದಷ್ಟು ಹೇಳ್ತೀವಲ್ಲ, ಅಂತದೆಲ್ಲ ವಿಕಾರ. ಯಾವ್ದ್ರ ವಿಕಾರ? ಮಣ್ಣಿನ ವಿಕಾರ. ಇವುಗಳೆಲ್ಲ ಸತ್ಯವಲ್ಲ ಅಂತ ಹೇಳಿದ್ದೆ ಅದು. ಯಾತಿಗೆ ಸತ್ಯವಲ್ಲ ಅಂತ ಹೇಳಿದ್ರೆ, ಅವುಗಳೆಲ್ಲ ಮುಂಚೆ ಇರ್ಲಿಲ್ಲ, ಆಮೇಲೆ ಉತ್ಪತ್ತಿ ಆಗಿರೋದು. ಅವುಗಳು ನಾಶವಾದ್ಮೇಲೆ ಅವುಗಳು ಇರೋಲ್ಲ, ಆ ರೀತಿಯಲ್ಲಿ ಇರೋದಿಲ್ಲ ಅದು. ಹಾಗಾಗಿ ಅದರಲ್ಲಿ ಯಾವ್ದು ಸತ್ಯ ಅಂತ ಕೇಳಿದ್ರೆ, ಈ ಮಣ್ಣು ಅಂತ ಯಾವ್ದು ಉಪಾದಾನ ಕಾರಣ ಅಂತ ಇದೆಯೋ, ಮೆಟೀರಿಯಲ್ ಕಾಸ್ ಅಂತ ಇದೆಯಲ್ಲ, ಅದೇ ಸತ್ಯ ಅದರಲ್ಲಿ ಅಂತ ಅದು ಎಕ್ಸಾಂಪಲ್ಸ್ ಎಲ್ಲ ಇಟ್ಕೊಂಡು ಹೇಳುತ್ತೆ ಅದು. ಸೊ ಅವಾಗ ಏನಾಯ್ತು, ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅನ್ನೋದು ನಮ್ಗೆ ಅಲ್ಲಿ ತೀರ್ಮಾನವಾಗಿ ಬಂತು. ಹಾಗಾದ್ರೆ ಕಾರ್ಯ ಅನ್ನೋದು ಯಾತಕ್ಕೆ ಅದು ಮಿಥ್ಯ ಅಂತ ಕೇಳಿದ್ರೆ, ಈ ಕಾರಣಕ್ಕಾಗಿ ಅದು ಉತ್ಪತ್ತಿ ಆಗಿದೆ. ವೆರಸ್ ಮಣ್ಣು ಅನ್ನೋದು ಈ ರೀತಿಯಾಗಿ ಉತ್ಪತ್ತಿ ಆಗ್ಲಿಲ್ಲ. ಅಫ್ಕೋರ್ಸ್ ಮಣ್ಣು ಅನ್ನೋದು ಅದಕ್ಕಿಂತ ಮುಂಚೆ ಹಿಂದೆ ಹೋದ್ರೆ ಪೃಥ್ವಿಯಿಂದ ಉತ್ಪತ್ತಿ ಆಗಿರೋದು, ಪೃಥ್ವಿ ತತ್ವದಿಂದ ಉಂಟಾಗಿರೋದು, ಅದನ್ನ ಹೇಳ್ಕೊಂಡ್ ಬರೋಣ. ಬಟ್ ಉದಾಹರಣೆಯಲ್ಲಿ ಇದಾದ್ಮೇಲೆ ಬಂದಿರೋದು ಅಂತ ಕಾರಣದಿಂದ ಈ ಎಫೆಕ್ಟ್ಸ್ ಅನ್ನೋದೆಲ್ಲ ಸತ್ಯವಲ್ಲ ಅಂತ ಹೇಳಿದ್ರು. ಹೀಗೆ ಮಾಡಿ ಅವರು ಕೂಡ ಅಲ್ಲೇ ಕೂಡ ಏನ್ ಮಾಡಿದ್ರು, ಈ ಇಡೀ ಪ್ರಪಂಚ ಕೂಡ, ಭೌತಿಕ ಪ್ರಪಂಚ ಅನ್ನೋದು ಕೂಡ ಬ್ರಹ್ಮದಿಂದಲೇ ಈ ಪಂಚಭೂತಗಳೆಲ್ಲ ಉತ್ಪತ್ತಿ ಆಗಿರೋದು, ಪಂಚಭೂತಗಳಿಂದಲೇ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗಿರೋದು, ಆಮೇಲೆ ಪಂಚಭೂತಗಳಿಂದನೇ ಒಬ್ಬ ಮನುಷ್ಯನ ಶರೀರ ಇಂದ್ರಿಯಗಳೆಲ್ಲ ಕೂಡ ಉತ್ಪತ್ತಿ ಆಗಿರೋದು. ಆ ಕಾರಣದಿಂದ ಇವುಗಳು ಯಾವುದು ಕೂಡ ಆತ್ಮ ಅಲ್ಲ ಅಂತ ತೋರಿಸ್ಕೊಟ್ಟು, ಐತದಾತ್ಮ್ಯಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಅಲ್ಲಿ ಮಹಾವಾಕ್ಯವನ್ನ ಹೇಳಿದ್ರು. ಅವಾಗ ಅಲ್ಲಿ ಹೇಳಕ್ ಕೂಡ ಏನ್ ಮಾಡಿದ್ರು, ಈ ಬ್ರಹ್ಮವೇ ನೀನು ಅಂತ ಹೇಳುವಾಗ ಆ ಬ್ರಹ್ಮದ ಲಕ್ಷಣವನ್ನು ಕೂಡ ಅಲ್ಲಿ ಹೇಳಿದ್ರು. ಏನ್ ಲಕ್ಷಣ ಹೇಳಿದ್ರು ಅಂದ್ರೆ, ಈ ಬ್ರಹ್ಮವೇ ಈ ಇಡೀ ಪ್ರಪಂಚಕ್ಕೆ, ಇದಂ ಸರ್ವಂ ಅಂದ್ರೆ ಇದು ಅಂತ ನಾವ್ ಯಾವ್ದಾವ್ದನ್ನ ಅನುಭವಿಸ್ತಾ ಇದ್ದೀವೋ ಅದೆಲ್ಲವೂ ಕೂಡ ನಮಗೆ ಬ್ರಹ್ಮದಿಂದಲೇ ಬಂದಿರೋದು, ಉತ್ಪತ್ತಿ ಆಗಿರೋದು. ಹಾಗಾದ್ರೆ ಈ ಇಡೀ ಪ್ರಪಂಚಕ್ಕೆ ನಮ್ಮ ಶರೀರಾದಿಗಳು ಸೇರ್ಸ್ಕೊಂಡು ಎಲ್ಲ ಪ್ರಪಂಚಕ್ಕೂ ಆತ್ಮ ಅಂತ ಯಾವ್ದನ್ನ ಹೇಳ್ಬೋದೋ ಅದು ಈ ಬ್ರಹ್ಮವೇ. ಹೇಗೆ ಈ ಘಟಾದಿಗಳಿಗೆಲ್ಲ ಆತ್ಮ ಅನ್ನೋದು ಮಣ್ಣು ಅಂತ ಹೇಗೆ ಹೇಳ್ತೀವೋ, ಆತ್ಮ ಅಂದ್ರೆ ಅದರ ಎಸೆನ್ಸ್ ಅಂತ, ಅದರ ಮೂಲ ಕಾರಣ ಅಂತ. ಅದೇ ತರ ಈ ಇಡೀ ಪ್ರಪಂಚಕ್ಕೆ ಕೂಡ ನಿಮ್ ಶರೀರ ಇಂದ್ರಿಯಗಳು ಸೇರಿಸ್ಕೊಂಡು ಎಲ್ಲವೂ ಕೂಡ ಆತ್ಮವಾಗಿರೋದು ಈ ಬ್ರಹ್ಮವೇ. ಅದು ಅದೇ ಸತ್ಯಂ ಅಂತ ಮತ್ತೆ ಅಲ್ಲಿ ಸತ್ಯಂ ಅಂತ ಹೇಳುತ್ತೆ. ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು, ಅದೇ ನೀನಾಗಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಮಹಾವಾಕ್ಯನು ಹೇಳ್ತಾರೆ. ಅವಾಗ ಏನ್ ಮಾಡಿದ್ರು, ಈ ಕಾರ್ಯ ಅನ್ನೋದು ಕಾರಣಕ್ಕಿಂತ ಭಿನ್ನವಲ್ಲ ಅನ್ನೋದು ಮಾತ್ರ ಅಲ್ಲ, ಕಾರ್ಯ ಅನ್ನೋದು ಕಾರ್ಯರೂಪೇಣ ಅದು ಸತ್ಯ ಅಲ್ಲ, ಅದು ಕಾರಣ ರೂಪದಿಂದಲೇ ಅದಕ್ಕೆ ಸತ್ಯತ್ವ ಇರುತ್ತೆ ಅಂತ ಹೇಳ್ಬಿಟ್ಟು, ಈ ಇಡೀ ಪ್ರಪಂಚ ಕೂಡ ಹೇಗೆ ಸತ್ಯವಾಗಿರಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳಿದ್ರೆ, ಅದು ಬ್ರಹ್ಮವಾಗಿ ಇದ್ರೆ ಸತ್ಯ. ಅದು ಬ್ರಹ್ಮ ಅಂತ ನೀನು ಅದು ಬ್ರಹ್ಮದಿಂದ ಅದರಿಂದ ನೀನು ಬ್ರಹ್ಮವನ್ನ ನೀನು ಅದಕ್ಕೆ ಸೇರಿಸದೆ ಹೋದ್ರೆ ಅದು ಸತ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಅಂತ ಉಪನಿಷತ್ತಿನ ಒಂದು ತೀರ್ಮಾನ ಅದು. ಸೊ ಹೀಗಾಗಿ ಅದನ್ನೇ ಕೂಡ ಇಲ್ಲೂ ಕೂಡ ಇವ್ರು ಹೇಳ್ತಾ ಇದ್ದಾರೆ, ನಾಮರೂಪಾತ್ಮಕ ಪ್ರಾಣಃ ಮಾಯೆಯ ಉತ್ಪಾದಿತ ಈ ಅಸೌ ಅಂತ. ಸೊ ಈ ಪ್ರಾಣ ಅನ್ನೋದು ತತ್ವ ಕೂಡ ನಾಮರೂಪ ಇದೆ ಅದಕ್ಕೆ.
ಪ್ರಾಣ ಅಂತ ಒಂದು ಹೆಸರಿದೆ ಅದಕ್ಕೆ. ಆಮೇಲೆ ಅದಕ್ಕೆ ರೂಪ ಅನ್ನೋದಿದೆ. ಏನ್ ರೂಪ ಅದಕ್ಕೆ ಹೇಳ್ಬೋದು ಅಂತ ಹೇಳಿದ್ರೆ, ಪ್ರಾಣಕ್ಕೆ ನಾವು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಫಂಕ್ಷನ್ ಹೇಳಿದ್ದಾರೆ. ಸೊ ಈ ಫಂಕ್ಷನ್ ಅನ್ನೋದೇ ಅದಕ್ಕೆ ರೂಪ ಅಂತ. ಒಂದು ಕಡೆ ಹೌದು, ಒಂದು ಕಡೆ ಇವ್ರೇನ್ ಮಾಡಿದ್ದಾರೆ, ನಮ್ಮ ಆನಂದಗಿರಿಗಳು ತುಂಬಾ ಚೆನ್ನಾಗಿ ಒಂದ್ ಕಡೆ ಹೇಳಿದ್ದಾರೆ. ಈ ಆಕಾಶ ಅಂತ ಇದೆಯಲ್ಲ, ಅದಕ್ಕೆ ಏನ್ ರೂಪ ಹೇಳೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಕಾಶ ಅಂತ ನಾಮ ಇದೆ ಅದಕ್ಕೆ, ಆದ್ರೆ ರೂಪ ಏನ್ ಹೇಳೋಣ ಅಂತ ಹೇಳಿದ್ರೆ, ಅವ್ರು ಏನ್ ಹೇಳ್ತಾರೆ, ಎಲ್ಲದಕ್ಕೂ ಅವಕಾಶ ಕೊಡುತ್ತಲ್ಲ ಅದು, ಅದೇ ಅದರ ರೂಪ ಅಂತ. ಸೊ ಹೀಗಾಗಿ ಅದು ಹಾಗೆ ಮಾಡಿದ್ದಾರೆ ಅವರು. ಹೀಗೆ ಅದು ಅದಕ್ಕೆ ರೂಪ ಈ ತರ ಹೇಳ್ಬೋದು ನಾವು ಅಂತ. ಸೊ ಈ ತರ ಈ ಪ್ರಾಣ ಅನ್ನೋದಕ್ಕೆ ನಾವ್ ಏನ್ ಹೇಳ್ಬೋದು ಅಂದ್ರೆ, ಈ ತರ ಅದು ಈ ಪ್ರಾಣ, ಅಪಾನ ಅಂತ ಫಂಕ್ಷನ್ಸ್ ಎಲ್ಲ ಇಟ್ಕೊಂಡು ಅದಕ್ಕೆ ರೂಪ ಅಂತ ಹೇಳ್ಬೋದು. ಸೊ ಹೀಗೆ ನಾಮರೂಪಾತ್ಮಕ ಪ್ರಾಣ ಮಾಯೆಯ ಉತ್ಪಾದಿತೋ ಹ್ಯಸವು ಅಂತ ಹೇಳಿ ಅದರಿಂದ ಇದು ಆತ್ಮನಾಗಿರಕ್ ಸಾಧ್ಯವಿಲ್ಲ. ಯಾಕಂದ್ರೆ ಆತ್ಮ ಅನ್ನೋದಕ್ಕೆ ನಾಮರೂಪ ಇರಕ್ ಸಾಧ್ಯವಿಲ್ಲ. ಯಾವ್ದು ಉತ್ಪತ್ತಿ ಆಗಿದೆಯೋ ಅದಕ್ಕೆ ಮಾತ್ರನೇ ನಾಮರೂಪ ಇರಕ್ ಸಾಧ್ಯವಾಗುತ್ತೆ. ಆದ್ರೆ ಆತ್ಮ ಅನ್ನೋದಕ್ಕೆ ಆತರ ಇಲ್ಲ. ಆಮೇಲೆ ಇದು ಮಾಯೆಯಿಂದ ಉತ್ಪತ್ತಿ ಆಗಿಲ್ಲ ಯಾವ್ದು ಆತ್ಮ. ಆತ್ಮ ಅನ್ನೋದು ಮಾತ್ರ ಯಾವ್ದಿಂದಲೂ ಉತ್ಪತ್ತಿ ಆಗಿಲ್ಲ. ಬೇರೆ ಬಾಕಿ ಎಲ್ಲವೂ ಕೂಡ ಮಾಯೆಯಿಂದ ಉತ್ಪತ್ತಿ ಆಗಿದೆ. ಅಂದ್ರೆ ಮಾಯೆಯಿಂದ ಅಂತ ಹೇಳುವಾಗ ಮಾಯೆಯ ಒಂದು ನಿಮಿತ್ತದಿಂದ ಉತ್ಪತ್ತಿ ಆಗಿದೆ. ಆತ್ಮ ಬ್ರಹ್ಮವೇ ಅದಕ್ಕೆ ಉಪಾದಾನ ಕಾರಣ ಅಂತಾನು ಹೇಳ್ಬೋದು, ನಮಗೆ ತಪ್ಪಿಲ್ಲ ಅದರಲ್ಲಿ. ಯಾಕಂದ್ರೆ ನಮ್ಮ ಇದರಲ್ಲಿ ಅದ್ವೈತದಲ್ಲಿ ಈ ಉಪಾದಾನ ಕಾರಣ ಅನ್ನೋದನ್ನ ಎರಡು ರೀತಿಯಲ್ಲಿ ಹೇಳ್ತಾರೆ. ಒಂದು ಬ್ರಹ್ಮ ಅನ್ನೋದು ವಿವರ್ತ ಉಪಾದಾನ ಕಾರಣ, ಆಮೇಲೆ ಮಾಯಾ ಅಥವಾ ಮೂಲ ಪ್ರಕೃತಿ ಅನ್ನೋದು ಪರಿಣಾಮಿ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಈ ಆಕಾಶ, ವಾಯು ಇತ್ಯಾದಿಗಳ ಮುಖಾಂತರ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಇದು ಮಹತ್ ತತ್ವ ಅಂತ ಈ ಒಂದು ಸರಣಿ ಇದೆ. ಆ ಸರಣಿಯಲ್ಲಿ ಮಾಯೆ ಅನ್ನೋದು ಇದು ಪರಿಣಾಮ ಆಗಿ 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 ಈ ಭೌತಿಕ ಪ್ರಪಂಚವಾಗಿ ಬಂದಿದೆ ಅಂತ ಹೇಳಕ್ಕೆ ಒಂದು ಪ್ರಕ್ರಿಯೆ ಇದೆ. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ, ಈ ಬ್ರಹ್ಮವೇ ಈ ಮಾಯಾ ಒಂದು ಸೇರಿಕೊಂಡಿರೋದ್ರಿಂದ ಅದೇನೆ ಈ ಪ್ರಪಂಚವಾಗಿ ನಮ್ಗೆ ಕಾಣಿಸ್ತಾ ಇದೆ ಅಂತ, ಅದು ವಿವರ್ತವಾದ ಅಂತ. ಹೇಗೆ ಒಂದು ಹಗ್ಗ ಅನ್ನೋದೇ ಹಗ್ಗದ ಬಗ್ಗೆ ನಮ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಆ ಅವಿದ್ಯೆಯಿಂದ ಹಾವಾಗಿ ಕಾಣಿಸ್ಕೊಳುತ್ತೋ ಆ ತರ ಅಂತ ಹೇಳ್ಬಿಟ್ಟು ಬ್ರಹ್ಮವನ್ನೇ ವಿವರ್ತ ಉಪಾದಾನ ಕಾರಣ ಅಂತ ಹೇಳೋದು ಇದೆ. ಸೊ ಹೀಗೆ ಇವ್ರು ಏನ್ ಮಾಡಿದ್ರು, ಆತ್ಮ ಅನ್ನೋದು ಅಂದ್ರೆ ಬ್ರಹ್ಮ ಅನ್ನೋದು ಖಂಡಿತ ಈ ಪ್ರಾಣ ಅನ್ನೋದು ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಪ್ರಾಣ ಅನ್ನೋದು ಉತ್ಪತ್ತಿ ಆಗಿದೆ, ಮಾಯೆಯಿಂದ ಉತ್ಪತ್ತಿ ಆಗಿರೋದು, ಅದಕ್ಕೆ ನಾಮರೂಪಗಳಿದೆ ಅದಕ್ಕೆ, ಅದರಿಂದ ಇದು ಆತ್ಮ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮುಂದೆ ಹೇಳ್ತಾ ಇದ್ದಾರೆ, ಅನೃತೋಪ್ಯೇಷಃ ಸತ್ಯಸ್ಯ ಲಕ್ಷಕಃ ಪ್ರತಿಬಿಂಬವತ್ ಮುಖಸ್ಯ ಪ್ರತಿಬಿಂಬೇನ ಮುಖಂ ಸ್ವಸ್ಯ ಉಪಲಕ್ಷ್ಯತೆ. ಇವಾಗ ಸರಿ, ಉಪಲಕ್ಷಕ ಅಂತ ಹೇಳಿದ್ರಲ್ಲ, ಅಂದ್ರೆ ಈ ಪ್ರಾಣ ಅನ್ನೋದು ಆತ್ಮನ ತೋರಿಸ್ಕೊಳಕ್ ಸಾಧ್ಯವಾಗುತ್ತೆ ಅಂತ, ಅದು ಹೇಗೆ ಅನ್ನೋದನ್ನ ಉಪಪಾದನೆ ಮಾಡ್ತಾ ಇದ್ದಾರೆ ಇವರು. ನೋಡಿ, ಲಾಜಿಕಲ್ ಆಗಿ ಇವರು ಯಾವುದನ್ನು ಕೂಡ ಪ್ರಶ್ನೆಗಳನ್ನ ಬಿಡಲೇ ಇಲ್ಲ. ಇವರು ಎಲ್ಲವೂ ಕೂಡ ಅವರೇ ಆನ್ಸರ್ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆಯನ್ನ ನಮ್ಗೆ ಬಂದಿರೋಲ್ಲ ಕೆಲವು ಸತಿ ಆ ಪ್ರಶ್ನೆ, ಬಟ್ ಅವರೇ ಆ ಪ್ರಶ್ನೆಯನ್ನು ತೆಗೆದು ಮಾಡ್ತಾರೆ ಇವರೇ. ಇದೇ ನಮ್ಮ ಶಾಸ್ತ್ರಕ್ಕಿರೋ ಒಂದು ಹೆಚ್ಚುಗಾರಿಕೆ. ಹೇಳ್ತಾರೆ, ನೀವು ಪ್ರಾಣ ಅನ್ನೋದನ್ನ ಅನೃತ ಅಂತ ಹೇಳ್ಬಿಟ್ರಿ, ಸತ್ಯವಲ್ಲ ಅಂತ ಹೇಳಿದ್ರಿ. ಸತ್ಯವಲ್ಲದೆ ಇರೋ ಪ್ರಾಣ ಸತ್ಯವಾಗಿರೋ ಆತ್ಮನ ಹೇಗ್ ತೋರಿಸ್ಕೊಡಬಲ್ಲದದು ಅಂತ ಒಂದು ಪ್ರಶ್ನೆ ಬರ್ತಲ್ಲ, ಅದಕ್ಕೆ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ. ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ನೋಡಿ, ಇಂಥದ್ದನ್ನೆಲ್ಲ ನಾವು ತರ್ಕದಿಂದ ಹೇಳ್ಬೇಕಾಗುತ್ತೆ. ತರ್ಕ ಅನ್ನುವಾಗ ಉದಾಹರಣೆ ಬೇಕಾಗುತ್ತೆ. ಅದು ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಮುಖಸ್ಯ ಪ್ರತಿಬಿಂಬ ಲಕ್ಷಕ ಪ್ರತಿಬಿಂಬವತೆ. ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್ ಅಂತ. ನೋಡಿ, ನಾವು ಫೋಟೋ ಅಂತಾನೆ ಇಟ್ಕೋಬಹುದು. ಇವಾಗ ಒಬ್ಬನಿಗೆ ಅವ್ರು ಯಾರು ಆ ವ್ಯಕ್ತಿ ಅಂತ ಕೇಳಿದ್ರೆ, ನೀವು ನೋಡಿಲ್ಲ ಅವ್ರನ್ನ, ಅವ್ರ ಫೋಟೋ ಒಂದು ತೋರಿಸ್ಬಿಟ್ರೆ, ಓ ಇವರೇ ಆ ವ್ಯಕ್ತಿ ಅಂತ ಇವನಿಗೆ ಒಂದು ಗುರುತು ಆಗುತ್ತೆ. ಇದು ಅಂತ ವ್ಯಕ್ತಿನ ಓ ಇವರೇ ಅವರು ಅಂತ ಆಗುತ್ತೆ. ಆಮೇಲೆ ಅವ್ರನ್ನ ನೇರಾಗಿ ನೋಡಿದಾಗ ಅವ್ನ ಅವತ್ತು ನೋಡಿದ್ವಲ್ಲ, ಫೋಟೋ ತೋರಿಸಲ್ಲ, ಅವರೇ ಇವರು ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ತರ ಇಲ್ಲಿ ಕೂಡ ಏನ್ ಮಾಡ್ತಾ ಇದೆ, ಕನ್ನಡಿ ಮುಂದೆ ಒಬ್ಬ ನಿಂತಿದ್ದಾನೆ ಅಂತ ಹೇಳಿದ್ರೆ, ಕನ್ನಡಿಯಲ್ಲೇ ಇವನ್ ಮುಖವನ್ನು ನೋಡ್ಕೊಳ್ತಾ ಇದ್ದಾನೆ. ಮುಖವನ್ನು ನೋಡ್ಕೊಂಡ್ರು ಕೂಡ ಯದ್ಯಪಿ ಕನ್ನಡಿಯಲ್ಲಿ ಕಾಣಿಸ್ತಾ ಇರೋ ಈ ವ್ಯಕ್ತಿ, ಅವನು ಆ ಕನ್ನಡಿಯಲ್ಲಿ ಕಾಣಿಸ್ತಾ ಇರೋದು ಸತ್ಯವಲ್ಲದೆ ಹೋದ್ರು ಕೂಡ ಈ ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ಒಂದು ಮಾಹಿತಿಯನ್ನು ಚೆನ್ನಾಗಿ ಕೊಡಕ್ ಆಗ್ತಾ ಇದೆ. ಅದಕ್ಕೆ ಅವನ್ನ ತೋರ್ಸ್ಕೊಡಕ್ ಆಗುತ್ತೆ, ಅವನ ಬಗ್ಗೆ ಏನಾದ್ರೂ ತಿಳಿಸ್ಕೊಡಕ್ ಆಗ್ತಾ ಇದೆ. ಒಬ್ಬನಿಗೆ ತನ್ನ ಮುಖವನ್ನೇ ತಾನು ನೋಡ್ಕೊಳಕ್ ಆಗ್ತಾ ಇಲ್ಲ ನೇರಾಗಿ, ಅವಾಗ ಏನ್ ಮಾಡ್ತಾರೆ, ಕನ್ನಡಿ ಇಟ್ಕೊಳ್ತಾನೆ ನೋಡಕ್ಕೆ. ಅವಾಗ ಕನ್ನಡಿಯಲ್ಲಿ ಕಾಣಿಸ್ತಾ ಇದು ಮುಖ, ಆದ್ರೆ ಆ ಕನ್ನಡಿಯಲ್ಲಿ ಕಾಣಿಸುವ ಮುಖ ಸತ್ಯವಲ್ಲ. ಆದ್ರೂ ಕೂಡ ಇವನ್ ಮುಖ ಹೇಗಿದೆ ಅಂತ ಅದನ್ಗೆ ತೋರ್ಸ್ಕೊಡಕ್ಕೆ ಒಂದು ಸಾಧಕವಾಗುತ್ತೆ ಅದು. ಹಾಗಾಗಿ ಇದು ಕೂಡ ಅದೇ ತರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನೃತೋಪಿ ಏಷಃ ಸತ್ಯಸ್ಯ ಲಕ್ಷಕಃ ಪ್ರತಿಬಿಂಬವತ್ ಮುಖಸ್ಯ ಪ್ರತಿಬಿಂಬೇನ ಮುಖಂ ಸ್ವಸ್ಯ ಉಪಲಕ್ಷ್ಯತೆ. ಸೊ ಹಾಗಾಗಿ ತನ್ನ ಮುಖದ ಒಂದು ಪ್ರತಿಬಿಂಬದಿಂದ ಅವನಿಗೆ ತನ್ನ ಮುಖ ಹೇಗಿದೆ ಅಂತ ಅವನಿಗೆ ಗೊತ್ತಾಗುತ್ತಲ್ಲ, ಆ ತರ ಇದು ಅಂತ ಇವರು ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಆತ್ಮ ಇದಂ ಬುದ್ಧಿಗಮ್ಯೈಃ ತೈಃ ಆಶಾಂತೈರ್ನ ಉಪಲಕ್ಷ್ಯತೆ ಪ್ರಾಣೋ ಅಹಂ ಬುದ್ಧಿಗಮ್ಯೇಷು ಸ್ಥಿತತ್ವಾತ್ ಆತ್ಮಲಕ್ಷಕಃ. ಇವಾಗ ಏನ್ ಮಾಡ್ತಾರೆ, ಈ ಪ್ರಾಣ ಅನ್ನೋದಕ್ಕೆ ವೈಶಿಷ್ಟ್ಯ ಅಂತ ಹೇಳ್ಕೊಂಡ್ರಲ್ಲ, ಅವಾಗ ಪ್ರಾಣಕ್ಕಿಂತ ಕೆಳಗಡೆ ಇರೋ ಅವರವಾಗಿರೋ ಯಾವ್ದಾವ್ದು ಹೇಳಿದ್ರಲ್ಲ, ಯಾವ್ದು ಶಬ್ದ, ನಾಮ, ಆಮೇಲೆ ಆಶಯವರೆಗೂ ಎಲ್ಲವನ್ನೂ ಹೇಳಿದ್ರಲ್ಲ, ಅವುಗಳೆಲ್ಲ ಈ ಪ್ರಾಣಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು, ಪ್ರಾಣ ಅನ್ನೋದು ಮಾತ್ರ ಇದಕ್ಕೆ ಹೇಗೆ ಆತ್ಮನಿಗೆ ಉಪಲಕ್ಷಕವಾಗಿರುತ್ತೆ ಅನ್ನಕ್ಕೆ ಒಂದು ಯುಕ್ತಿ ಕೊಡ್ತಾ ಇದ್ದಾರೆ. ಆತ್ಮ ಇದಂ ಬುದ್ಧಿಗಮ್ಯೈಹಿ ತೈಹಿ ಆಶಾಂತೈಹಿ ನ ಉಪಲಕ್ಷ್ಯತೆ.
ಪ್ರಾಣೋ ಅಹಂ ಬುದ್ಧಿಗಮ್ಯೇಶು ಸ್ಥಿತತ್ವಾತ್ ಆತ್ಮಲಕ್ಷಕ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪ್ರಾಣನಿಗಿಂತ ಕೆಳಗಡೆ ಇರೋ ಎಲ್ಲ ವಸ್ತುಗಳಲ್ಲಿ ಕೂಡ ನಮಗೆ ಇದು ಅಂತ ನಮ್ಗೆ ಹೇಳಕ್ ಆಗ್ತಾ ಇದೆ. ಆದ್ರೆ ನಾವು ನಾನು ಅಂತ ಹೇಳುವಾಗ ನಾವು ಪ್ರಾಣವಂತನಾಗಿರೋ ನಮ್ಮನ್ನೇ ನಾವು ಅಂತ ಹೇಳ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ ಅಲ್ವಾ. ಹಾಗಾಗಿ ಈ ಬಾಕಿ ಇವಾಗ ಶಬ್ದ ಅಥವಾ ಆಸೆ ಇಂಥದೆಲ್ಲ ನಮಗೆ ನಾನು ಅಂತ ಹೇಳ್ತಾ ಇಲ್ಲ ನಾವು, ಅದ್ರಲ್ಲಿ ನನಗಿಂತ ಬೇರೆ ಅದು ಅಂತ ನಮಗೆ ಗೊತ್ತಾಗ್ತಾ ಇದೆ ಕ್ಲಿಯರ್ ಆಗಿ. ಆದ್ರೆ ಈ ಪ್ರಾಣ ವಿಷಯದ ಮಾತ್ರ ನಾವು ನಾನು ಅಂತ ನಮಗೆ ಸೇರಿಸ್ಕೊಂಡು ಹೇಳ್ತಾ ಇದೀವಿ. ಯದ್ಯಪಿ ಒಂದು ಅವಿದ್ಯೆಯಿಂದ ಅಜ್ಞಾನದಿಂದಲೇ ನಾವು ನಾನು ಅಂತ ಅದನ್ನ ಹೇಳಿದ್ರು ಕೂಡ ಅಲ್ಲಿನ ಏನ್ ಮಾಡ್ತಾ ಇದಾರೆ ಅಂದ್ರೆ, ನೀನು ಯದ್ಯಪಿ ಅಜ್ಞಾನದಿಂದಲೇ ಮಾಡ್ಕೊಂಡ್ರು ಕೂಡ ಇದನ್ನ ಅಲ್ಲಿಂದಲೇ ಒಂದು ಪ್ರಯೋಜನ ಇದೆ ಅಂತ. ಹೇಗೆ ಹೇಳ್ಬೋದು ಅಂದ್ರೆ, ಒಂದು ತಪ್ಪಾಗೋಗ್ಬಿಟ್ಟಿದೆ, ಆ ತಪ್ಪಾಗಿ ಅದು ನೆಗೆಟಿವ್ ಇದೆ ಖಂಡಿತ, ಆದ್ರೂ ಕೂಡ ಅಲ್ಲೇನೋ ಒಂದು ಪಾಸಿಟಿವ್ ಇದೆ ನಿಮಗೆ ಹೇಳಕ್ಕೆ ಅಂತ. ಹೇಗೆ ಇದಕ್ಕೆ ತುಂಬಾ ಉದಾಹರಣೆ ನಮ್ಗೆ ಪಂಚಕೋಶ ವಿವೇಕಾನೇ ತುಂಬಾ ಉದಾಹರಣೆ ಅದಕ್ಕೆ. ಈ ಪಂಚಕೋಶಗಳು ಮಿಥ್ಯಾತ್ಮ ಅಂತ ಹೇಳಿದ್ದಾರೆ ಅದನ್ನ. ಪಂಚಕೋಶಗಳು ಮಿಥ್ಯಾತ್ಮ, ಯಾಕಂದ್ರೆ ಅದು ಮುಖ್ಯಾತ್ಮ ಅಲ್ಲ. ಅದು ನಾವು ನಮ್ಮನ್ನ ಶುದ್ಧ ಆತ್ಮ ಪಂಚಕೋಶಗಳಿಂದ ವಿಲಕ್ಷಣವಾದ್ದು ಪಂಚಕೋಶಗಳಿಗೆ ಸಾಕ್ಷಿಯಾಗಿರೋದನ್ನ ನಾವು ಕ್ಲೈಮ್ ಮಾಡ್ಬೇಕು ನಿಜವಾಗ್ಲು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾವು ಅಲ್ಲದೆ ಇರೋ ಈ ಪಂಚಕೋಶಗಳನ್ನ ನಾನು ಅಂತ ಹೇಳ್ತಾ ಇದೀವಿ. ಇವ್ರೇನ್ ಉಪನಿಷತ್ ಏನ್ ಮಾಡುತ್ತೆ ಅಂದ್ರೆ, ಈ ಪಂಚಕೋಶ ವಿವೇಕ ಅಂತ ಮಾಡುತ್ತಲ್ಲ ತೈತ್ರಿಯ ಉಪನಿಷತ್ ಫಾರ್ ಎಕ್ಸಾಂಪಲ್ ಮಾಡುವಾಗ ಏನ್ ಮಾಡುತ್ತೆ, ನೀನು ನಾನು ಅಂತ ಯಾವ್ದನ್ನ ಹೇಳ್ಕೊಡ್ತಾ ಇದೆಯೋ ಯದ್ಯಪಿ ಅದು ನೀನ್ ಅಲ್ಲದೆ ಹೋದ್ರು ಕೂಡ ಅದರಿಂದಲೇ ನಿನಗೆ ಈ ಆತ್ಮನನ್ನ ತೋರ್ಸ್ಕೊಳಕ್ಕೆ ನಿನಗೆ ಒಂದು ದಾರಿ ಹಾಕೊಡ್ತೀವಿ ನಿನಗೆ ಅಂತ. ಇದು ಹೇಗ್ ಹೇಳ್ಬೋದು ಅಂದ್ರೆ, ನೋಡಿ ಉದಾಹರಣೆ ಇದಕ್ಕೆ ಶಾಸ್ತ್ರದಲ್ಲಿ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಂದು ಈ ಲಾಕ್ಷಾಗೃಹ ಅಂತ ಒಂದಿದೆಯಲ್ಲ, ನಾವು ಮಹಾಭಾರತದಲ್ಲಿ ಕೇಳ್ತೀವಲ್ಲ. ಲಾಕ್ಷಾಗೃಹ ಅಂದ್ರೆ ಈ ಪಾಂಡವರನ್ನ ಎಲ್ಲರನ್ನು ಕೂಡ ಒಂದೇ ಸತಿ ಅವ್ರನ್ನ ಅವ್ರನ್ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಾರೆ. ಇವು ಲಾಕ್ಷಾಗೃಹ ಅಂತ ನಿರ್ಮಾಣ ಮಾಡಿ ಅದ್ರಲ್ಲಿ ಇವ್ರಿಗೆ ಹೋಗಿ ವಾಸ ಇರೋ ತರ ಮಾಡ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚೋಣ, ಅವಾಗ ಇವರೆಲ್ಲ ತೀರ್ಕೊಂಡ್ಬಿಡ್ತಾರೆ, ಅಲ್ಲೇನೆ ಒಟ್ಟಿಗೆ ಎಲ್ಲರೂ ಹೋಗ್ಬಿಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಾಗಲ್ಲ ಅದು ಅಂತ ಹೇಳ್ಬಿಟ್ಟು ಇವ್ರು ಒಂದು ಉಪಾಯ ಮಾಡಿರ್ತಾರೆ. ಆದ್ರೆ ಇವ್ರ ಈ ತರ ಉಪಾಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಒಬ್ಬ ಏನ್ ಮಾಡಿರ್ತಾನೆ ಅಂದ್ರೆ, ಅದನ್ನ ನಿರ್ಮಾಣ ಮಾಡುವಾಗ್ಲೇನೆ ಅದರಿಂದ ಒಂದು ಆಸೆ ಹೋಗಕ್ಕೆ ಒಂದು ದಾರಿ ಇಟ್ಟಿರ್ತಾನೆ, ಒಂದು ಸೀಕ್ರೆಟ್ ಎಕ್ಸಿಟ್ ಮಾಡಿರ್ತಾನೆ. ಅದನ್ನ ಇವ್ರಿಗೆ ಹೇಳಿರ್ತಾನ. ಅವಾಗ ಏನಾಗ್ತಾರೆ, ಈ ಬೆಂಕಿ ಹಾಕಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಅದರಿಂದ ಹೊರಗಡೆ ಹೊರಟೋಗ್ತಾರೆ. ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ ಅದರಿಂದ. ಈ ತರ ಒಂದು ಕಥೆ ಇದೆ. ಆತರ ಯದ್ಯಪಿ ಅವ್ರನ್ನ ನಾಶ ಮಾಡಕ್ಕಾಗಿ ಅದು ಮಾಡಿದ್ರು ಕೂಡ ಅದರಿಂದ ಹೇಗೆ ಒಂದು ಸೀಕ್ರೆಟ್ ಎಕ್ಸಿಟ್ ಒಂದು ವೇ ಇದೆಯೋ ಹೊರಗಡೆ ಹೋಗಕ್ಕೆ, ಆತರ ಯದ್ಯಪಿ ಈ ಪಂಚಕೋಶಗಳು ಅನ್ನೋದು ನಮಗೆ ಪಂಚಕೋಶದಲ್ಲಿ ನಾನು ಅಂತ ಬುದ್ಧಿ ಬಂದಿರೋದು ನಮ್ಮನ್ನ ಸಂಸಾರದಲ್ಲಿ ಇಟ್ಟಿರುತ್ತೆ. ಅದು ಎಲ್ಲಿವರೆಗೂ ಇಟ್ಟಿರುತ್ತೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನಾವು ಅದನ್ನ ನಾನು ಅಲ್ಲ ಅಂತ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಅದು ನಮ್ಮ ಸಂಸಾರದಲ್ಲಿ ಇಟ್ಟಿರುತ್ತೆ. ಆಗಿದ್ರು ಕೂಡ ಅದರಿಂದಲೇ ನಿನಗೆ ಅದರಿಂದ ಹೊರಗಡೆ ಹೋಗಕ್ಕೆ ಒಂದು ದಾರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಶಾಸ್ತ್ರ ಏನ್ ಮಾಡುತ್ತೆ, ಈ ಪಂಚಕೋಶ ವಿವೇಕವನ್ನು ತೋರಿಸ್ಕೊಡ್ತೆ ನಮ್ಗೆ. ಅವಾಗ ಮಾಡುವಾಗ ಏನ್ ಮಾಡುತ್ತೆ ಅಂದ್ರೆ, ಉಪನಿಷತ್ತಲ್ಲಿ ಬರೋ ಮಾತೇನೆ ಇದು ಆ ತೈತಿರ್ಯದಲ್ಲಿ, ಅನ್ಯೋಂತರ ಆತ್ಮ ಪ್ರಾಣಮಯ, ಅನ್ಯೋಂತರ ಆತ್ಮ ಮನೋಮಯ ಅಂತ ಹೇಳುವಾಗ, ಈ ಸ್ಥೂಲ ಶರೀರಕ್ಕಿಂತ ಬೇರೆಯಾಗಿ ಒಳಗಡೆ ಇನ್ನೊಂದು ಆತ್ಮ ಇದೆ ಒಳಗಡೆ. ಅದು ಇದಕ್ಕಿಂತ ಸೂಕ್ಷ್ಮವಾಗಿರೋದು, ಇದಕ್ಕಿಂತ ಒಳಗಡೆ ಇರೋದು. ಅದೇ ತರ ಪ್ರಾಣಮಯಕ್ಕಿಂತ ಒಳಗಡೆ ಇನ್ನೊಂದು ಆತ್ಮ ಇದೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಆತ್ಮ ಶಬ್ದವೇ ಯೂಸ್ ಮಾಡಿರುತ್ತೆ. ಅದು ಯದ್ಯಪಿ ಅವುಗಳೆಲ್ಲ ಆತ್ಮ ಅಲ್ವೇ ಇಲ್ಲ, ಅನಾತ್ಮ. ಅದು ಅನಾತ್ಮ ಆಗಿದ್ರು ಕೂಡ ಅವುಗಳನ್ನ ಆತ್ಮ ಶಬ್ದವನ್ನು ಉಪಯೋಗಿಸಿ, ಯಾಕೆ ನಾವು ಅದನ್ನ ಆತ್ಮ ಅಂತ ಹೇಳ್ತಾ ಇದೀವಲ್ಲ, ಅದರಿಂದ ನಮ್ಮ ಲ್ಯಾಂಗ್ವೇಜ್ ತಗೊಂಡು ಇದಕ್ಕೆ ಅಧ್ಯಾರೋಪವಾದ ಅಂತ ಹೇಳ್ತಾರೆ. ಅದನ್ನೇ ತಗೊಂಡು ಅದೇನ್ ಮಾಡುತ್ತೆ, ನಾವು ಯಾವ್ದು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವೋ ಅದನ್ನೇ ಇದು ಒಪ್ಕೊಳ್ಳೋ ತರ ಒಪ್ಕೊಂಡು ಅದನ್ನೆಲ್ಲ ಅಲ್ಲ ಅಂತ ಅಲ್ಲಗಳಿದೆ ಕೊನೆಯಲ್ಲಿ. ಸೊ ಈ ರೀತಿಯಲ್ಲಿ ಅದು ನಮಗೆ ಹೇಳ್ಕೊಡುತ್ತೆ ಈ ಪಂಚಕೋಶ ವಿವೇಕನ. ಅದೇ ತರ ಇಲ್ಲೂ ಕೂಡ ಏನ್ ಮಾಡ್ತಾ ಇದ್ರೆ, ಆತ್ಮ ಇದಂ ಬುದ್ಧಿ ಗಮ್ಯೈಹಿ ತೈಹಿ ಆಶಾಂತೈಹಿ ನ ಉಪಲಕ್ಷ್ಯತೆ. ಆತ್ಮ ಅನ್ನೋದು ನಮಗೆ ಯಾವ್ದು ಇದು ಅಂತ ನಾವು ಹೇಳ್ತಾ ಇದೀವೋ ಅದರಿಂದ ನಮ್ಗೆ ಆತ್ಮ ತೋರ್ಸ್ಕೊಳಕ್ ಆಗುದಿಲ್ಲ ಅದನ್ನ. ಅದೇ ಅವುಗಳ ಆತ್ಮವನ್ನು ತೋರ್ಸ್ಕೊಡಲ್ಲ. ಆದ್ರೆ ಪ್ರಾಣೋ ಅಹಂ ಬುದ್ಧಿ ಗಮ್ಯೇಶು ಸ್ಥಿತತ್ವಾತ್ ಆತ್ಮಲಕ್ಷಕ. ಹಾಗಾಗಿ ಪ್ರಾಣ ಅನ್ನೋದು ಮಾತ್ರ ಅಹಂ ಅಂತ ನಾವು ಅಹಂ ಬುದ್ಧಿ ನಮ್ಗೆ ಯಾವ್ದು ಬರ್ತೀಯೋ ಅದರಲ್ಲಿ ಒಂದಾಗಿದೆ ಪ್ರಾಣ ಅನ್ನೋದು. ಅದರಿಂದ ನಮ್ಗೆ ಪ್ರಾಣ ಅನ್ನೋದು ನಮ್ಗೆ ಆತ್ಮನ ತೋರಿಸ್ಕೊಡುತ್ತೆ. ಉದಾಹರಣೆ ನಮ್ಗೆ ಇದೇ ಪಂಚಕೋಶಗಳೇ ನಮ್ಗೆ ಉದಾಹರಣೆ. ಯಾಕಂದ್ರೆ ಪಂಚಕೋಶಗಳನ್ನ ನಾವು ಅಂತ ಅನ್ಕೊಳ್ತೀವಿ ನಾವು ತಪ್ಪಾಗಿ. ಆದ್ರೆ ಉಪನಿಷತ್ ಏನ್ ಮಾಡುತ್ತೆ, ಅದೇ ಕೂಡ ನಿನಗೆ ಆತ್ಮವನ್ನು ತೋರಿಸ್ಕೊಳಕ್ಕೆ ನಿನಗೆ ದಾರಿಯಾಗಿರುತ್ತೆ ಅಂತ. ಹೀಗೆ ಮಾಡಿ ಅದು ನೋಡಿ, ಅಲ್ಲಿ ಕೂಡ ಏನ್ ಮಾಡುತ್ತೆ ಅಂದ್ರೆ, ಈ ಪಂಚಕೋಶಗಳನ್ನ ಹೇಳ್ಕೊಡುವಾಗ ಅದು ಮೊದಲು ಏನ್ ಮಾಡುತ್ತೆ, ಈ ಪಂಚಕೋಶಗಳನ್ನೇ ಒಂದೊಂದಕ್ಕೂ ಕೂಡ ಒಂದು ಆತ್ಮತ್ವ ಇದೆ ಅಂತ ಒಂದು ತೋರಿಸ್ಕೊಡುತ್ತೆ, ಆರೋಪ ಮಾಡಿ ತೋರಿಸ್ಕೊಡುತ್ತೆ. ಆಮೇಲೆ ಅದನ್ನ ಅನ್ನಮಯ ಕೋಶವನ್ನ ಬಿಟ್ಟು ನೀನು ಪ್ರಾಣಮಯ ಕೋಶಕ್ಕೆ ಹೋಗುವಾಗ ಅನ್ನಮಯ ಕೋಶವನ್ನ ಅನಾತ್ಮ ಅಂತ ತೋರಿಸ್ಕೊಡುತ್ತೆ ಅದು. ಸೊ ಈಗ ತುಂಬಾ ಉಪಾಯ ಕಷ್ಟನೇ ಅದು. ಶಾಸ್ತ್ರಕ್ಕೆ ಇರೋ ಕಷ್ಟ ಯಾರಿಗೂ ಕಷ್ಟ ಇಲ್ಲ, ಅಂತ ಕಷ್ಟ ಅದಕ್ಕಿದೆ. ಆದ್ರೂ ಕೂಡ ಅದು ಏನ್ ಮಾಡುತ್ತೆ ಅಂದ್ರೆ, ಅಷ್ಟು ಚೆನ್ನಾಗಿ ಅದನ್ನ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ನಮ್ಗೆ ಆತ್ಮಸ್ವರೂಪವನ್ನು ತೋರಿಸ್ಕೊಡುತ್ತೆ. ನೋಡಿ, ಎಲ್ಲದಕ್ಕಿಂತ ಕಷ್ಟ
ನಮಗೆ ಲೋಕದಲ್ಲಿ ಯಾವ್ದಾವ್ದೋ ಮಾಡ್ತೀವಿ, ತುಂಬಾ ಕಷ್ಟಕರವಾದ ಅಂತ ಹೇಳ್ತೀವಿ ನಾವು. ಅದನ್ನೆಲ್ಲ ಸಾಧಿಸ್ತಾರೆ ಜನಗಳು ಕಷ್ಟಪಟ್ಟಾದ್ರು. ಆದ್ರೆ ಎಲ್ಲದಕ್ಕಿಂತ ಕಷ್ಟಕರವಾದ ಯಾವ್ದು ಅಂದ್ರೆ ನಮ್ಮನ್ನ ನಾವು ಯಾರು ಅಂತ ತೋರಿಸ್ಕೊಡೋದು ಎಲ್ಲದಕ್ಕಿಂತ ಕಷ್ಟ. ಅಂತ ಕೆಲಸವನ್ನ ಈ ಉಪನಿಷತ್ ಮಾಡುತ್ತೆ. ಮಾಡಿದ್ರು ಕೂಡ ನಾವು ಅದು ಏನೋ ಒಂದು ನನಗೆ ಅಷ್ಟು ಏನಾದ್ರು ಒಂದು ಪೀಸ್ ಕೊಡು ಅಥವಾ ಏನಾದ್ರು ಒಂದು ಕೊಡು ಅಂತ ಏನ್ ಕೇಳೋದೇ ಇಲ್ಲ, ಅದು ಅಂತ ಒಂದು ಕೆಲಸ ಅದು ಮಾಡಿದೆ ಅದು. ಆ ಕಾರಣದಿಂದಲೇ ಈ ಬ್ರಹ್ಮವಿದ್ಯೆ ಅನ್ನೋದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಇರೋದು. ಸೊ ಹೀಗೆ ಇನ್ಫ್ಯಾಕ್ಟ್ ಈ ಬ್ರಹ್ಮವಿದ್ಯೆ ವಿಷಯಕ್ಕೆ ಹೇಳುವಾಗ ಒಂದು ಉಪನಿಷತ್ತಲ್ಲಿ ಬರುತ್ತೆ, ಇಂಥ ಒಂದು ತತ್ವವನ್ನು ಹೇಳ್ಕೊಟ್ಟಿದ್ದು ಗುರುಗೆ ಏನ್ ಕೊಡೋಣ ಅವ್ರಿಗೆ ಅಂತ ಕೇಳಿದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಆನೆ ಮೇಲೆ ಕೂತ್ಕೊಂಡು ಇವನು ಎಷ್ಟೋ ಎತ್ತರಕ್ಕೆ ಏನಾದ್ರು ಒಂದು ಎಸೆದ್ರೆ ಎಷ್ಟು ಹೈಟ್ ಹೋಗುತ್ತೆ ಅದು, ಅಷ್ಟಕ್ಕೆ ನೀನು ಬಂಗಾರ ಕೊಡು ಅವನಿಗೆ ಅಂತ ಈ ತರ ಎಲ್ಲ ಒಂದು ಕಲ್ಪನೆ ಮಾಡುತ್ತೆ ಅದು. ಅದೆಲ್ಲ ಮಾಡಿದ್ರು ಕೂಡ ಅದು ಅವ್ನು ಕೊಟ್ಟಿರೋ ಈ ವಿದ್ಯೆಗೆ ಅದು ಇದು ಸರಿಸಾಟಿ ಆಗೋದೇ ಇಲ್ಲ ಅದು ಅಂತ ಹೀಗೆ ಹೇಳುತ್ತೆ ಅದು. ಏನೇ ಇದ್ರು ಕೂಡ ಇಲ್ಲಿ ಆತ್ಮ ಇದಂ ಬುದ್ಧಿ ಗಮ್ಯೈಹಿ ತೈಹಿ ಆಶಾಂತೈಹಿ ನ ಉಪಲಕ್ಷ್ಯತೆ. ನಾವು ಯಾವ್ದನ್ನ ಇದು ಅಂತ ಹೇಳ್ತೀವೋ ಅವುಗಳಿಂದ ಈ ಆತ್ಮ ನಮ್ಗೆ ಗೊತ್ತಾಗಲ್ಲ ಅವುಗಳಿಂದ. ಆದ್ರೆ ಅಹಂ ಬುದ್ಧಿ ಅಂತ ನಮ್ಗೆ ಯಾವ್ದ್ರಲ್ಲಿ ಇದೆಯೋ ಅದು ನಮ್ಗೆ ಹತ್ತಿರಕ್ಕಿದೆ ತುಂಬಾ ಆತ್ಮನಿಗೆ, ಅದರಿಂದ ನಮ್ಗೆ ಆತ್ಮವನ್ನು ತೋರಿಸ್ಕೊಳಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೇಳುತ್ತೆ. ಅತಯೇವ ಅತಿವಾದಿತ್ವಂ ಅಸ್ತಿ ಪ್ರಾಣಾತ್ಮ ವೇದನಾತ್ ಅಮುಖ್ಯಂ ತಚ್ಚ ಮುಖ್ಯಂ ತು ಭವೇ ಸತ್ಯಾತ್ಮ ವೇದನಾತ್ ಅಂತ. ಇವಾಗ ಅತಿವಾದಿ ಅಂತ ನಾನು ಕೇಳಿದ್ರಲ್ಲ, ಏನಂತ ಅರ್ಥ ಅಂತ ಹೇಳಿದ್ರೆ, ತುಂಬಾ ಉತ್ಕೃಷ್ಟವಾದ ಒಂದು ವಿಷಯವನ್ನ ತಿಳ್ಕೊಂಡು ಅದ್ರ ಬಗ್ಗೆ ಹೇಳಕ್ಕೆ ಅವ್ರಿಗೆ ಸಾಮರ್ಥ್ಯ ಇದೆಯೋ ಅದು ಅವನ ಅತಿವಾದಿ ಅಂತ. ಅದನ್ನ ಏನ್ ಮಾಡುತ್ತೆ, ಆಕ್ಚುಲಿ ಆತ್ಮಸ್ವರೂಪವನ್ನು ತಿಳ್ಕೊಂಡವನಿಗೇನೆ ನಿಜವಾದ ಅತಿವಾದಿತ್ವ ಅನ್ನೋದು ಬರೋದು. ಆದ್ರೆ ಅದು ಇಲ್ಲದೆ ಹೋದ್ರು ಕೂಡ ಅದಕ್ಕೆ ಪೆನಲ್ಟಿಮೇಟ್ ಸ್ಟೇಟ್ ಅಂತ ಇದೆಯಲ್ಲ, ಅದಕ್ಕೂ ಕೂಡ ಹೇಳ್ಬೋದು ಅಂತ. ಇವಾಗ ಕೆಲವರು ಈ CA ಓದ್ತಾ ಇರೋಗ್ಲೇ ಕೂಡ ಅವನ CA ಅಂತ ಹೇಳೋ ಅದು ಒಂದು ಪದ್ಧತಿ ಇದೆ ಅಲ್ವಾ. ಅದೇ ತರ ಡಾಕ್ಟರ್ಗೆ ಓದ್ತಾ ಇರೋನ್ನ ಕೂಡ ಅವನಿನ್ನ ಮುಗಿಸಿರಲ್ಲ ಅವನ ಕೂಡ ಡಾಕ್ಟರ್ ಅಂತ ಹೇಳೋ ಒಂದು ಪದ್ಧತಿ ಬಂದ್ಬಿಡ್ತೀವಿ. ಅವರು ಕೂಡ ವೈಟ್ ಕೋಟ್ ಎಲ್ಲ ಹಾಕೊಳ್ತಾರೆ. ಹೌಸ್ ಸರ್ಜನ್ ಆಗಿರುವಾಗಲೂ ಕೂಡ ಡಾಕ್ಟರ್ ಅಂತ ಒಂದು ವ್ಯವಹಾರ ಇರುತ್ತೆ. ಕೆಲವು ಸತಿ ಅವ್ರನ್ನ ಕೂಡ ಕಳಿಸ್ತಾರೆ, ನೋಡು ನೀನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡು ಅಂತ ಹೇಳಿ ಮಾಡ್ತಾರೆ. ಇದೆಲ್ಲ ಆಗುತ್ತೆ ಅದು. ಸೊ ಈ ತರ ಇಲ್ಲೂ ಕೂಡ ಈ ಪ್ರಾಣವನ್ನು ತಿಳ್ಕೊಂಡವನಿಗೆ ಮಾತ್ರನೇ ಅತಿವಾದಿತ್ಯ ಬಂದ್ರು ಕೂಡ ತುಂಬಾ ಹತ್ತಿರದಲ್ಲಿ ಇದೆ ಅದು. ಆಗಿದ್ರು ಕೂಡ ಅದು ಮುಖ್ಯ ಅಲ್ಲ, ಅದು ಗೌಣ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ. ಸೊ ಇಲ್ಲಿ ಇದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಕಾರುಣ್ಯಾತಿಶಯಂ ದೃಷ್ಟ್ವಾ ಸಂತುಷ್ಟೋ ನಾರದೋ ಅಬ್ರವೀತ್ ಸತ್ಯೇನೈವ ಆತ್ಮವಾದಿ ಸ್ಯಾಮ್ ಅನೃತಸ್ಯ ಆತ್ಮತಾಂ ತ್ಯಜನ್ ಅಂತ ಹೇಳ್ಬಿಟ್ಟು ಇವರು ಗುರುಗಳ ಒಂದು ಕರುಣೆಯನ್ನ ನೋಡ್ತಾರೆ. ಇವರು ನಾರದರು ನಾನು ಯಾವ್ದನ್ನ ನೋಡ್ಬಿಟ್ಟು ನಿಧಾಂತ ಅನ್ಕೊಂಡು ನಾನು ಸುಮ್ನೆ ಇದ್ಬಿಟ್ನೋ, ಇದೇ ಆಯ್ತು ಇದೇ ಅಲ್ಟಿಮೇಟ್ ಅಂತ ಅನ್ಕೊಂಡು ಸುಮ್ನೆ ಇದ್ಬಿಟ್ನೋ, ಆದ್ರೆ ಅದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅವರಾಗೆ ಮುಂದೆ ಬಂದು ನನ್ಗೆ ಹೇಳ್ತಾ ಇದ್ದಾರೆ. ನಾನು ಕೇಳಿ ಹೋದ್ರು ಕೂಡ ಅವ್ರು ಎಂತ ಒಂದು ಕರ್ಣಶಾಲಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ, ನಾನು ನಿಜವಾದ ಆತ್ಮವಾದಿ ಆಗಿರ್ಬೇಕು ನಾನು. ಈ ಪ್ರಾಣವನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಆತ್ಮವಾದಿ ಆಗೋದು ಬೇಡ. ನಾನು ಮುಖ್ಯವಾದ ರೀತಿಯಲ್ಲಿ ಆತ್ಮವಾದಿ ಆಗಬೇಕು ನಾನು. ಅದರಿಂದ ನಾನು ಅನಾತ್ಮವನ್ನೆಲ್ಲ ನಾನು ಬಿಟ್ಟು ನಾನು ಆತ್ಮವನ್ನೇ ನಾನು ಅದೊಂದೇ ಗುರಿಯಾಗಿ ನಾನು ನಿಮ್ಮ ಹತ್ರ ಇಂದ ಸ್ವೀಕಾರ ಮಾಡ್ತೀನಿ ಅಂತ ಇವರು ಹೇಳಿದಾಗ, ಇವರ ಒಂದು ಕ್ವಾಲಿಟಿ ಅಂತ ಹೇಳಿರೋದು ಏನೋ, ಇವರ ಒಂದು ಅಧಿಕಾರಿತ್ವ ಇನ್ನೂ ಜಾಸ್ತಿ ಆಗುತ್ತೆ. ಮುಂಚೆ ಏನ್ ಮಾಡಿದ್ರು, ಇವ್ರು ತುಂಬಾ ಶ್ರದ್ಧೆ ಇದೆ ಇವರಿಗೆ, ಆಮೇಲೆ ತುಂಬಾ ಶುದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನ ಹೇಳೋಣ ಅಂತ ಹೇಳಿದ್ರು. ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ಅನಾತ್ಮವಾಗಿರೋದು ಯಾವ್ದು ಕೂಡ ನಮ್ಗೆ ಬೇಕೇ ಇಲ್ಲ. ಇದೆಲ್ಲ ನಮ್ಗೆ ಏನಕ್ಕೆ ಅಂದ್ರೆ ಇದೆಲ್ಲ ಈ ಸನ್ಯಾಸ ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆಲ್ಲ ದ್ಯೋತಕವಾಗಿರುತ್ತೆ. ಸನ್ಯಾಸ ಅನ್ನೋದು ಕೂಡ ಬಿಡೋದು ಅನ್ನೋತಾನೆ ಅದು. ಹಾಗಾಗಿ ನಾವು ಸನ್ಯಾಸ ಅನ್ನೋದಕ್ಕೆ ಒಂದು ಕ್ರಮ ಇದೆ, ಅದೆಲ್ಲ ಇದೆ. ಬಟ್ ಅದಕ್ಕೆಲ್ಲ ಇರೋ ಒಂದು ಆಧ್ಯಾತ್ಮಿಕವಾದ ಅರ್ಥ ಯಾವ್ದು ಅಂತ ಹೇಳಿದ್ರೆ, ಅನಾತ್ಮ ಅನ್ನೋದು ಯಾವ್ದು ಕೂಡ ನನಗೆ ಬೇಡವೇ ಬೇಡ. ಅದನ್ನ ಬಿಟ್ಟು ನಾನು ಆತ್ಮ ಸ್ವರೂಪವಾಗಿರೋ ಯಾವ್ದು ಅದಕ್ಕಾಗಿ ನಾನು ನನ್ನ ಜೀವನವನ್ನ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ, ಅವನಿಗೆ ಕಾವಿ ಹಾಕೊಂಡಿರ್ಲೇಬೇಕಿಲ್ಲ. ಅವನ ಮನೇಲೇ ಇರ್ಬೋದು ಅಥವಾ ಅವನಿಗೆ ಫ್ಯಾಮಿಲಿ ಎಲ್ಲ ಇರ್ಬೋದು, ಏನೇ ಇದ್ರು ಕೂಡ ಅವನ ಗುರಿ ಇದೇ ದೊಡ್ಡದು ಅಂತ ಎತ್ಕೊಂಡ್ಬಿಟ್ಟಿದ್ರೆ ಅವನ್ನ ನಾವು ನಿಜವಾಗ್ಲೂ ಒಂದು ರೀತಿಯಲ್ಲಿ ಸನ್ಯಾಸ ಅಂತ ಹೇಳ್ಬೋದು ಅವನ್ನ. ಸೊ ಈ ರೀತಿಯಲ್ಲಿ ಇವರು ಕೂಡ ಏನ್ ಮಾಡಿದ್ರು, ನಾನು ಅನಾತ್ಮ ಅನ್ನೋದು ಯಾವ್ದಿದೆಯೋ ಅದನ್ನೆಲ್ಲ ಬಿಟ್ಟು ನಾನು ಸತ್ಯವಾಗಿರೋ ಆತ್ಮ ಸ್ವರೂಪವನ್ನೇ ನಾನು ಬಯಸ್ತಾ ಇದ್ದೀನಿ, ಅದೇ ನನಗೆ ಬೇಕು ಅಂತ ಅವರು ತೀರ್ಮಾನ ಮಾಡಿ ಹೇಳ್ತಾರೆ. ಅವರು ಇವಾಗ ವಿಚಾರಿಣೀಯಂ ತತ್ ಸತ್ಯಂ ವಿಜ್ಞಾನ ಮನನಾದಿಭಿಃ ಧ್ಯಾನವಾನ್ ನ ಉಕ್ತಿ ಮಾತ್ರೇಣ ಬುದ್ಧೇತೇತಿ ಅಬ್ರವೀತ್ ಗುರುಹು. ಇವಾಗ ಹೇಳ್ತಾ ಇದಾರೆ, ನೋಡು, ಈ ಆತ್ಮತತ್ವವನ್ನ ನಾವು ವಿಚಾರ ಮಾಡಿ ತಿಳ್ಕೊಬೇಕು. ನಾವು ಸುಮ್ನೆ ಅದನ್ನ ಸುಮ್ನೆ ಕಿವಿ ಕೇಳಿದ ತಕ್ಷಣ ನಮ್ಗೆ ಅದು ತಿಳ್ಕೊಂಡ್ಬಿಟ್ವಿ ಅಂತ ಹೇಳಕ್ ಆಗೋದಿಲ್ಲ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಅದಕ್ಕೊಂದು ಕ್ರಮ ಇದೆ. ಅದನ್ನ ಇವರು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ವಿಚಾರ ಅಂದ್ರೆ ಇದೇನೆ, ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ವಿಚಾರ ಅನ್ನೋದು. ವಿಚಾರ ಮಾಡಿ ನಿಧಿಧ್ಯಾಸನ ಅನ್ನೋದ್ರಲ್ಲಿ ಧ್ಯಾನ ಅನ್ನೋದು ಬರುತ್ತೆ ಅದು. ಹಾಗಾಗಿ ಧ್ಯಾನ ಅನ್ನೋದು ಈ ವಿಚಾರಾತ್ಮಕ ಸಾಧನೆಯಲ್ಲಿ ಧ್ಯಾನ ಕೆಲವರು ಅನ್ಕೊಳ್ತಾರೆ ಈ ಧ್ಯಾನ ಅನ್ನೋದು ಬೇರೆ ಮಾರ್ಗ ಇದೆ, ವಿಚಾರ ಮಾರ್ಗ ಬೇರೆ ಇದೆ ಅಂತ. ಬಟ್ ಆಕ್ಚುಲಿ ಈ ವಿಚಾರ ಮಾರ್ಗದಲ್ಲೇನೆ ನಿಧಿಧ್ಯಾಸನ ಅಂತ ಒಂದು ಇದೆಯಲ್ಲ ಕೊನೆಯದು, ಅದು ಧ್ಯಾನ ಅನ್ನೋದು ಅದೇನೆ. ಅದರಲ್ಲಿ ಫುಲ್ ಆಗಿ ಫೋಕಸ್ಡ್ ಆಗಿ ಅವನು ಹೆಚ್ಚು ಟೈಮ್ ಅದಕ್ಕೆ ಕೊಡ್ಬೇಕು, ಹೆಚ್ಚು ಎನರ್ಜಿ, ಹೆಚ್ಚು ಇದು ಫೋಕಸ್ ಇಂಪಾರ್ಟೆನ್ಸ್ ಎಲ್ಲದಕ್ಕೂ ಅದಕ್ಕೆ ಕೊಡ್ಬೇಕು.
ಅದಕ್ಕೆ ಪರಮಾರ್ಥಾನಂದ ಹೇಳಿದ್ದಾರೆ ಅಂತ ಅವಾಗ ಹೇಳ್ತಾ ಇರ್ತೀನಲ್ಲ, ಲಾಂಗ್ ಶ್ರವಣ, ಲಾಂಗರ್ ಮನನ ಅಂಡ್ ಲಾಂಗೆಸ್ಟ್ ನಿಧಿಧ್ಯಾಸನ ಅಂತ. ಸೊ ಹಾಗಾಗಿ ಅದಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ಅದಕ್ಕೆ ಅಂತ. ಹಾಗಾಗಿ ಅದನ್ನ ಇವ್ರು ಹೇಳ್ತಾ ಇದ್ದಾರೆ, ವಿಚಾರಣೀಯಂ ತತ್ ಸತ್ಯಂ, ಯಾವ ಸತ್ಯ ಅಂತ ಓದಿದೆಯೋ ಅದು ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಹೇಗೆ ಅಂದ್ರೆ ವಿಜ್ಞಾನ ಮನನಾದಿಭಿಹಿ ಜ್ಞಾನವಾನ್ ನ ಉಕ್ತಿ ಮಾತ್ರೇಣ ಬುದ್ಧಿಯತ ಇತಿ ಅಬ್ರವೀತ್ ಗುರುಹು. ಹಾಗಾಗಿ ಇವನು ಸುಮ್ಮನೆ ಹೇಳಿದ ಮಾತ್ರಕ್ಕೆ ಇವನು ತಿಳ್ಕೊಂಡ್ಬಿಟ್ಟ ಅಂತ ನಾವು ಹೇಳಕ್ಕಾಗಲ್ಲ. ಅವನು ಯಾವಾಗ ಆಗ್ತಾನೆ, ಯಾವಾಗ ಅವನು ತಿಳ್ಕೊಂಡವನಾಗ ಆಗ್ತಾನೆ ಅಂತ ಹೇಳಿದ್ರೆ ಈ ಶ್ರವಣ ಮನನ ನಿಧಿಧ್ಯಾಸನ ಮೂರನ್ನು ಕೂಡ ಅವನು ಸಂಪನ್ನ ಮಾಡಿದ್ರೇನೆ, ಅವಾಗ ಸಂಪನ್ನವಾಗಿ ಆದ್ರೇನೆ ಅವನು ನಿಜವಾಗಿ ಆತ್ಮಜ್ಞಾನಿ ಅಂತ ಹೇಳಕ್ಕಾಗುತ್ತೆ ಅನ್ನೋದನ್ನ ಇವರಿಗೆ ತಿಳಿಸ್ತಾರೆ. ಇದೆಲ್ಲ ಕೂಡ ನಮಗೆ ಬೇರೆ ಬೇರೆ ಉಪನಿಷತ್ತುಗಳು ಬಂದಿರೋದು, ಅಲ್ಲೇ ಕೂಡ ಬಂದಿರೋದು, ಎಲ್ಲವನ್ನೂ ಕೂಡ ಈ ವಿದ್ಯಾರಣ್ಯರ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನೋಡಿ, ಒಂದು ಒಂದು ಗುರು ತರ ಇವರು. ಗುರು ಅಂದ್ರೆ ನಾನೊಂದು ಹೈಪೋಥೆಟಿಕಲ್ ಕೇಸ್ ಒಂದು ಸಾಮಾನ್ಯವಾಗಿ ಹೇಳ್ತೀನಿ, ಸುಮ್ಮನೆ ಕಲ್ಪನೆ ಮಾಡಿದ್ದೆ. ಅದು ಯಾರೋ ಒಬ್ಬ ನಮ್ಮವನೇನೆ ವಿದೇಶದಲ್ಲಿದ್ದಾನೆ, ಹೋಗಿ ಅವನಿಗೆ ಇಂಥ ವಿಷಯಗಳು ತಿಳ್ಕೊಬೇಕು ಅಂತ ಒಂದು ತುಂಬಾ ತೀವ್ರವಾಗಿ ಬಂತು ಮನಸ್ಸಿಗೆ. ಎಷ್ಟು ದೂರ ಬಂದಿದೆ ಅಂತ ಹೇಳಿದ್ರೆ ಅವನು ಇವಾಗ ನನಗೆ ಯಾವ್ದೋ ಒಂದು ಕೆಲಸ ತುಂಬಾ ಚೆನ್ನಾಗಿರೋ ಸಂಬಳವನ್ನೇ ಬರ್ತಾ ಇದೆ, ಸ್ವಲ್ಪ ಸಂಪಾದನೆ ಮಾಡಿದ್ದೀನಿ ನಾನು, ಇವಾಗ ನಾನು ಈ ಕೆಲಸವನ್ನು ನಾನು ಬಿಟ್ಟು ಒಂದು 2 ವರ್ಷ ಇದಕ್ಕೆ ಒಂದು ಹಾಲಿಡೇ ಸಬ್ಯಾಟಿಕಲ್ ಅಂತ ಹೇಳ್ತಾರೆ ಇದಕ್ಕೆ, ಬಿಟ್ಟು ನಾನು ಹೋಗ್ತೀನಿ, ಇಂಡಿಯಾಗೆ ಬರ್ತೀನಿ ಅಂತ ಅವ್ನು ಬರ್ತಾನೆ. ಅವನಿಗೆ ಅವನ ಒಂದು ಸುಕೃತದಿಂದ ಒಳ್ಳೆ ಆಚಾರ್ಯರು ಸಿಗ್ತಾರೆ ಅಂತ ಇಟ್ಕೊಳ್ಳಿ. ಅವನಿಗೆ ಅವ್ನು ಬಂದು ಹೇಳ್ತಾನೆ, ನೋಡಿ 2 ವರ್ಷ ನನಗೆ ಟೈಮ್ ಇರೋದು, ನೀವು ನನಗೆ ಇದೆಲ್ಲ ಹೇಳ್ಕೊಡ್ಬೇಕು ಅಂತ. ಇವನ ಒಂದು ಶ್ರದ್ಧೆ, ಇವಾಗ ನಾರದರಿಗೆ ಅವ್ರು ಹೇಳ್ತಾರಲ್ಲ ಇವರು, ಅವ್ನ ಶ್ರದ್ಧೆ ಅದೆಲ್ಲ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಳ್ಳೆ ಆಚಾರ್ಯರಾಗಿದ್ರೆ ಅವ್ರು ಏನ್ ಮಾಡ್ತಾರೆ, ಈ 2 ವರ್ಷದಲ್ಲಿ ಇವನಿಗೆ ನಾವು ಇಷ್ಟೆಲ್ಲ ಹೇಳ್ಕೊಡ್ಬೇಕು. ಏನು ಪ್ರಸ್ಥಾನ ತ್ರಯ ಇದೆ, ಆಮೇಲೆ ಪ್ರಕರಣ ಗ್ರಂಥಗಳಿದೆ, ಉಪದೇಶ ಶಾಸ್ತ್ರಿ, ಆಮೇಲೆ ಪಂಚದಶಿ ಇಂಥದೆಲ್ಲ ಇದೆ, ವಿವೇಕಶ್ರಾವಣ ಇಂಥದೆಲ್ಲ ಇದೆ, ಇವನಿಗೆ ಏನ್ ಹೇಳ್ಕೊಡೋಣ ಅಂತ ಅವರು ಇದನ್ನೆಲ್ಲ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದು 7-8 ವರ್ಷ ಆಗೋಗುತ್ತೆ. ಅದಕ್ಕೇನೆ ಬೇಕಾದಷ್ಟು ಟೈಮ್ ಆಗುತ್ತೆ ಅದಕ್ಕೆ, ವ್ಯಾಖ್ಯಾನ ಸಹಿತ ಎಲ್ಲ ಹೇಳ್ಬೇಕು ಅಂದ್ರೆ. ಅವನ ಒಂದು ಸ್ಥಿತಿಯನ್ನು ನೋಡ್ಕೊಂಡು, ಅವನ ಬುದ್ಧಿಶಕ್ತಿ ಎಲ್ಲವನ್ನು ನೋಡ್ಕೊಂಡು, ಶ್ರದ್ಧೆಯನ್ನು ನೋಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗುರು ಪ್ಲಾನ್ ಮಾಡ್ತಾರೆ, ಇವನಿಗೆ ಇಂಥ ಕೋರ್ಸಸ್ ಮಾತ್ರ ಇವ್ನಿಗೆ ಮಾಡೋಣ, ಇಂಥ ಟೆಕ್ಸ್ಟ್ ಅಲ್ಲಿ ಮಾಡೋಣ. ಬಟ್ ಈ ಟೆಕ್ಸ್ಟ್ ಅಲ್ಲಿ ಕೂಡ ನೋಡಿ, ಬ್ರಹ್ಮಸೂತ್ರ ಭಾಷೆ ಅನ್ನೋದು ಅಷ್ಟು ದೊಡ್ಡ ಒಂದು ಗ್ರಂಥ ಅದು. ಅದರಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ, ಚತುಸ್ಸೂತ್ರಿ ಅಂತ ಒಂದು ಭಾಗ ಇದೆ, 4 ಸೂತ್ರಗಳು, ಮೊದಲ 4 ಸೂತ್ರ, ಅದು ಸಾಕು ವೇದಾಂತ ಪೂರ್ತಿ ಅದ್ರಲ್ಲಿ ಬಂದ್ಬಿಡುತ್ತೆ ಅಂತ ಅದು ಮಾಡ್ತಾರೆ ಅವ್ರಿಗೆ. ಸುಮ್ಮನೆ ಹೈಪೋಥೆಟಿಕಲ್ ನಾನು ಹೇಳೋದು. ಸೊ ಒಂದು ಇದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಇಷ್ಟು ಹೇಳ್ತಾರೆ. ಆಮೇಲೆ ಭಗವದ್ಗೀತೆಯಲ್ಲಿ ಅವನಿಗೆ ಪೂರ್ತಿ ಭಾಷೆ ಸಮೇತ ಪೂರ್ತಿ ಹೇಳಕ್ ಆಗದೆ ಹೋದ್ರು 2ನೇ ಅಧ್ಯಾಯ 13ನೇ ಅಧ್ಯಾಯ 2 ಸಾಕು ವೇದಾಂತದ ಒಂದು ಚೆನ್ನಾಗಿರೋ ಒಂದು ಸ್ಥಿತಿ ಬರಕ್ಕೆ, ಒಂದು ಉಪಸ್ಥಿತಿ ಬರಕ್ಕೆ. ಸೊ ಹೀಗೆ ಅವರು ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಮಾಂಡುಕ್ಯಂ ಏಕಮೇವ ಅಲಂ, ಇದು ಮುಮುಕ್ಷುಣ ವಿಮುಕ್ತಯ್ಯ ಅಂತ ಒಂದು ದೊಡ್ಡ ಮಾತೇ ಇರೋದ್ರಿಂದ ಎಲ್ಲ ಉಪನಿಷತ್ತುಗಳು ಮಾಡಕ್ಕಾಗಲ್ಲ, ಆದ್ರೆ ಮಾಂಡುಕ್ಯ ಮಾಡೋಣ. ಆಮೇಲೆ ಇದು ಚಾಂದೋಗ್ಯ ಮಾಡೋಣ ಅಂತ ಹೇಳಿದ್ರೆ ಅದರಲ್ಲಿ ಶ್ವೇತಕೇತು ಒಂದು ಇದೆ, ಅದೇ ಒಂದು ಸಾಕೋದು, ಅಷ್ಟು ಚೆನ್ನಾಗಿ ವಿಸ್ತಾರವಾಗಿದೆ ಅದು. ಅದೇ ತರ ವಿಸ್ತಾರ ಬೇರೆ ಯಾವ್ದ್ರಲ್ಲಿ ಇಲ್ಲೇ ಇಲ್ಲ ಅಂತ ನಾವು ಹೇಳ್ಬೋದು, ಅಷ್ಟು ಚೆನ್ನಾಗಿರೋದು ಅದು. ಹಾಗಾಗಿ ಅದೊಂದು ಮಾಡೋಣ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಈ 2 ವರ್ಷದಲ್ಲಿ ಅವನಿಗೆ ಏನ್ ನಾವು ಮಾಡಕ್ಕಾಗುತ್ತೋ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆತರ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಆತರ ಸೆಲೆಕ್ಟ್ ಮಾಡಿ ಹೇಳ್ಕೊಡೋ ಆಚಾರ್ಯರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಪಾಠ ಆಗಿರ್ಬೇಕು, ಅವ್ರು ಚೆನ್ನಾಗಿ ಮಾಡೋರು ಎಷ್ಟೋ ವರ್ಷಗಳ ಗ್ರಂಥಗಳೆಲ್ಲ ನೋಡಿ ಎಷ್ಟೋ ಜನಕ್ಕೆ ಪಾಠನ ಹೇಳಿರ್ಬೇಕು. ಅಂತವ್ರಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಇಡೀ ವೇದಾಂತನೂ ಅವ್ರಿಗೆ ಒಂದು ಬರ್ಡ್ಸ್ ಐ ವ್ಯೂ ತರ ಅವ್ರಿಗೆ ಮನಸ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದು ತುಂಬಾ ಚೆನ್ನಾಗಿ ಒಂದು ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಇವನಿಗೆ ಇದನ್ನೆಲ್ಲ ಹೇಳೋಣ ಅಂತ ಅವ್ರು ಡಿಸೈಡ್ ಮಾಡಿ ಹೇಳ್ತಾರೆ ಅವರು. ಅದು ಬೆಸ್ಟ್ ಆಚಾರ್ಯ ಅಂತ ನಾವು ಹೇಳ್ಬೋದು. ಆತರ ಇವ್ರು ಏನ್ ಮಾಡ್ತಾರೆ, ವಿದ್ಯಾರಣ್ಯರು ಅವ್ರಿಗೆ ಈ ವೇದಾಂತದ ಮೇಲೆ ಅಷ್ಟೊಂದು ಇದು ಗ್ರಿಪ್ ಇರೋದ್ರಿಂದ, ಗ್ರಾಸ್ಪ್ ಇರೋದ್ರಿಂದ ಈ ಗ್ರಂಥವೇ, ಈ ಅನುಭೂತಿ ಪ್ರಕಾಶನೇ ಸುಮಾರು ಅಷ್ಟು ಉಪನಿಷತ್ತು 10-12 ಉಪನಿಷತ್ತುಗಳನ್ನ ಇದು ಒಂದೊಂದು ಚಾಪ್ಟರ್ ಒಂದೊಂದಕ್ಕೆ ಅಂತ ಇಟ್ಟಿದೆ. ಇದು ಒಂದು 15-16 ಚಾಪ್ಟರ್ಸ್ ಇದೆ ಇದರಲ್ಲಿ. ಬೇಕಾದಷ್ಟು ಉಪನಿಷತ್ತುಗಳೆಲ್ಲ ಸೇರಿಸಿದ್ದಾರೆ ಇವರು. ಎಲ್ಲದಕ್ಕೂ ಒಂದೊಂದು ಚಾಪ್ಟರ್, ಒಂದೊಂದು ಉಪನಿಷತ್ತು ಒಂದೊಂದು ಚಾಪ್ಟರ್ ಮಾಡಿದ್ದಾರೆ. ಅದೇ ತರ ಚಾಂದೋಗ್ಯದಲ್ಲಿ ಈ 3 ಅಧ್ಯಾಯ ಮುಖ್ಯವಾಗಿದೆ, 6, 7, 8 ಅಂತ. ಅದಕ್ಕೆ ಬೇರೆ ಬೇರೆ ಒಂದೊಂದು ಚಾಪ್ಟರ್ ಮಾಡಿದ್ದಾರೆ ಅಂತ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ಅವರು ಇದಕ್ಕೆ ಪೂರಕವಾಗಿ ಏನೇನು ತಿಳಿದಿದ್ಯೋ ಅವ್ರಿಗೆ ಅದನ್ನೆಲ್ಲ ಇಲ್ಲಿ ಸೇರಿಸಿರ್ತಾರೆ ಅವರು. ದಟ್ ಈಸ್ ಇಸ್ ಗ್ರೇಟ್ನೆಸ್. ಅದು ಬೇರೆ ನೋಡಿ, ಇವಾಗ ನಾನು ತೈತಿರಿದ್ದು ಹೇಳಿದೆ, ಚಾಂದೋಗ್ಯದಲ್ಲಿ ಇರೋದು ಇನ್ನೊಂದು ಹೇಳಿದೆ ನಾನು. ಅದೇ ತರ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬೃಹದಾರಣ್ಯಕದಲ್ಲಿ ಬರೋ ಈ ಶ್ರವಣ ಮನನ ನಿಧಿಧ್ಯಾಸನ ಅಂತೆಲ್ಲ ಇದ್ದಿದ್ದ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಈ ರೀತಿಯಲ್ಲಿ ತಿಳ್ಕೊಂಡ್ರೇನೆ ಒಬ್ಬನಿಗೆ ಸರಿಯಾದ ತಿಳುವಳಿಕೆ ಬರುತ್ತೆ, ಇಲ್ಲಿಯವರೇ ಸರಿಯಾದ ತಿಳುವಳಿಕೆ ಅಂತ ಅದನ್ನ ಹೇಳಕ್ ಆಗೋದಿಲ್ಲ ಅಂತ ಅವರು ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಹಾಗಾಗಿ ಈ ಶ್ರವಣ ಮನನ ನಿಧಿಧ್ಯಾಸನ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿ ತಿಳಿಸೋಣ. ನಾನು 1ನೇದಿಂದ ಶುರು ಮಾಡಿಲ್ಲ. ನಾನೇನ್ ಮಾಡಿದೆ, ತೈತಿರಿಯ ಒಂದು ತಗೊಂಡೆ ಮೊದಲು, ಯಾಕಂದ್ರೆ ಸ್ವಲ್ಪ ನಮ್ಗೆ ಜಾಸ್ತಿ ಫೆಮಿಲಿಯರ್ ಆಗಿರೋದು ಅನ್ನೋದ್ರಿಂದ. ಆಮೇಲೆ ಚಾಂದೋಗ್ಯದಲ್ಲಿ ಶ್ವೇತಕೇತುದಾಯ್ತು. ಇವಾಗ ಭೂಮವಿದ್ಯಾ ಅಂತ ನಾರದ ಸಂತಕುಮಾರ ಆಗ್ತಾ ಇದೆ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ ತತ್ಸತ್.